ನಮಸ್ಕಾರ. ಇದು ಗೋನ ಶೇಷಾದ್ರಿ ಮಾತನಾಡ್ತಾ ಇರೋದು. ಈಗ ನಿಮಗೆ ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡೋದಕ್ಕೆ ಕೆಲವು ಸೂಚನೆಗಳನ್ನ ಕೊಡ್ತೀವಿ. ಈ ಧ್ಯಾನಗಳನ್ನು ನೀವು ಶ್ರದ್ಧೆ, ವಿಶ್ವಾಸ ಮತ್ತು ನಂಬಿಕೆಯಿಂದ ಅನುಷ್ಠಾನ ಮಾಡಿದರೆ ಬಹಳಷ್ಟು ಅನುಕೂಲಗಳು, ಪ್ರಯೋಜನಗಳು ಆಗುತ್ತೆ. ನಿಮಗೆ ಈಗಾಗಲೇ ತರಬೇತಿ ಮಾಡಿರುವಂತೆ ಪ್ರಾಣಾಯಾಮವನ್ನು ಮುಗಿಸಿ ನಂತರ ಒಂದು ಆಸನದ ಮೇಲೆ ಕುಳಿತುಕೊಳ್ಳಿ. ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಧ್ಯಾನವನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ನಿಮ್ಮ ಹೊರಗಡೆ ನಿಶ್ಶಬ್ದವಾಗಿರುವುದನ್ನು ಗಮನಿಸಿ ಮತ್ತು ನಿಮ್ಮ ಒಳಗಡೆ ನಿಶ್ಶಬ್ದವಾಗಿದೆ. ಈಗ ನಿಧಾನವಾಗಿ ನಮ್ಮ ದೇಹದ ಬೇರೆ ಬೇರೆ ಭಾಗಗಳ ಬಿಗಿಯನ್ನು ಸಡಿಲ ಮಾಡಿ ಹಾಗೂ ಅವುಗಳ ಕಾರ್ಯಗಳನ್ನು ಗಮನಿಸಿ. ನಿಮ್ಮೆಲ್ಲ ಗಮನ ನಿಮ್ಮ ಬಲ ಕಾಲು ಬೆರಳು, ಬಲ ಪಾದ, ಬಲ ಹಿಮ್ಮಡಿಯ ಹತ್ತಿರ ಇರಲಿ. ನಿಮ್ಮ ಗಮನವನ್ನು ನಿಮ್ಮ ಎಡಕಾಲು ಬೆರಳು, ಎಡಪಾದ, ಎಡ ಹಿಮ್ಮಡಿಗೆ ಸ್ಥಳಾಂತರ ಮಾಡಿ. ಈಗ ನಿಮ್ಮ ಮೊಣಕಾಲನ್ನು ಮನಸ್ಸಿನ ಮೂಲಕ ಸಡಿಲ ಮಾಡಿ. ನಿಮ್ಮೆಲ್ಲ ಗಮನ ಈಗ ನಿಮ್ಮ ಎಡ ಮೊಣಕಾಲ ಹತ್ರ ಬರಲಿ. ಬಹಳ ಒಳ್ಳೆಯದು. ಈಗ ನಿಮ್ಮ ಗಮನ ಬಲ ಕಾಲಿನ ಮೇಲ್ಭಾಗ, ಮಂಡಿಯ ಕೆಳಭಾಗ, ಬಲ ಕಾಲಿನ ಕಂಬ, ಅಲ್ಲಿ ಸಡಿಲ ಮಾಡಿ. ನಿಮ್ಮೆಲ್ಲ ಗಮನ ನಿಮ್ಮ ಎಡ ಕಾಲಿನ ಕಂಬದ ಹತ್ರ ಇರಲಿ. ಬಹಳ ಒಳ್ಳೆಯದು. ಮನಸ್ಸಿನ ಮೂಲಕ ನಿಮ್ಮ ಬಲ ಮಂಡಿಯನ್ನು ಸಡಿಲ ಮಾಡಿ. ಅಲ್ಲಿ ಸ್ವಲ್ಪ ಬಿಗಿ ಇದೆ. ಹಾಗೆ ನಿಮ್ಮ ಎಡಮಂಡಿ ಮನಸ್ಸಿನ ಮೂಲಕ ಸಡಿಲ ಮಾಡಿ. ನಿಮ್ಮ ಗಮನವನ್ನು ಈಗ ನಿಮ್ಮ ಬಲ ತೊಡೆಗೆ ಸ್ಥಳಾಂತರ ಮಾಡಿ. ಎಡತೊಡೆ, ನಿಮ್ಮ ಜನನೇಂದ್ರಿಯಗಳು. ನಿಮ್ಮೆಲ್ಲ ಗಮನ ನಿಮ್ಮ ಹೊಟ್ಟೆಯ ಒಳಭಾಗಕ್ಕೆ ಬರಲಿ. ಅಲ್ಲಿ ಮಹಾನ್ ಪವಾಡ ನಡೀತಾ ಇದೆ. ಹಾಕಿದ ಆಹಾರವೆಲ್ಲ ಜೀರ್ಣವಾಗ್ತಾ ಇದೆ. ಅಲ್ಲಿನ ಬೇರೆ ಅಂಗಾಂಗಗಳು ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಇವೆ. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ನೋಡಿ. ಮನಸ್ಸಿನಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಹೇಳಿ, ಎಂಥ ಒಳ್ಳೆಯ ಯಂತ್ರವನ್ನು ಒಳಗಿಟ್ಟಿದೆಯಾ ಪರಮಾತ್ಮ. ನಿಮ್ಮೆಲ್ಲ ಗಮನ ನಿಮ್ಮ ಶ್ವಾಸಕೋಶದ ಹತ್ರ ಬರಲಿ. ಗಾಳಿ ಒಳಗಡೆ ಹೋದಾಗ ನಿಮ್ಮ ಶ್ವಾಸಕೋಶ ಉಬ್ಬುತ್ತಾ ಇದೆ. ಗಾಳಿ ಹೊರಗಡೆ ಬಂದಾಗ ನಿಮ್ಮ ಶ್ವಾಸಕೋಶ ಕುಗ್ಗುತ್ತಾ ಇದೆ. ಒಳ್ಳೆಯದು. ಈಗ ನಿಮ್ಮ ಗಮನವನ್ನು ನಿಮ್ಮ ಹೃದಯದ ಹತ್ರ ಬರಲಿ. ನೋಡಿ, ಒಂದು ಮಹಾನ್ ಪವಾಡ ನಡೀತಾ ಇದೆ. ಸಾವಿರಾರು ಲೀಟರ್ಗಳ ರಕ್ತವನ್ನು ಪಂಪ್ ಮಾಡ್ತಾ ಇದೆ ಒಂದು ಸಣ್ಣ ಯಂತ್ರ. ಎಂಥ ಒಳ್ಳೆಯ ಯಂತ್ರ ಪರಮಾತ್ಮ ಕೊಟ್ಟಿದ್ದಾನೆ ನೋಡಿ. ಹಗಲು ರಾತ್ರಿಯಿಂದ ಒಂದೇ ಸಮನೆ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದೆ. ನೀವು ಎಚ್ಚರವಾಗಿರುವಾಗ, ನೀವು ಕನಸಲ್ಲಿದ್ದಾಗ, ನೀವು ದೀರ್ಘ ನಿದ್ದೆಯಲ್ಲಿದ್ದಾಗ, ಏನೇ ಆಗಲಿ ಅದರ ಪಾಡಿಗೆ ಅದು ಕೆಲಸವನ್ನು ಮಾಡ್ತಾಯಿದೆ. ಅದಕ್ಕೆ ವಾರದ ರಜದಿನಿಲ್ಲ, ಹಬ್ಬದ ದಿನ ರಜವಿಲ್ಲ. ಒಂದೇ ಸಮನೆ ಹಗಲು ರಾತ್ರಿಯಿಂದೆ ನಾವು ಹುಟ್ಟಿದಾಗಲಿಂದ ಕೆಲಸ ಮಾಡ್ತಾಯಿದೆ. ಎಂಥ ಒಳ್ಳೆಯ ಯಂತ್ರ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಮನಸ್ಸಿನಲ್ಲೇ ದೇವರಿಗೆ ಕೃತಜ್ಞತೆಯಿಂದ ಹೇಳಿ. ಈಗ ನಿಮ್ಮ ಗಮನವಲ್ಲ ನಿಮ್ಮ ಬಲಭುಜದ ಹತ್ರ ಬರಲಿ. ಅಲ್ಲಿ ಸ್ವಲ್ಪ ಬಿಗಿ ಇದೆ. ಮನಸ್ಸನ್ನು ಕಳಿಸಿ ಅಲ್ಲಿ ಸಡಿಲ ಮಾಡಿ. ಭಾಳ ಒಳ್ಳೆಯದು. ಈಗ ನಿಮ್ಮ ಗಮನ ಬಲ ಮೊಣಕೈ ಹತ್ರ ಬರಲಿ. ಈಗ ನಿಮ್ಮ ಬಲಕೈ ಮಣಿಕಟ್ಟು, ರೈಟ್ ರಿಸ್ಟ್ ಅಂತಾರೆ, ಅಲ್ಲಿ ಸ್ವಲ್ಪ ಸಡಿಲ ಮಾಡಿ. ಈಗ ನಿಮ್ಮ ಬಲ ಕೈ ಬೆರಳುಗಳನ್ನು ಸಡಿಲ ಮಾಡಿ. ಭಾಳ ಒಳ್ಳೆಯದು. ನಿಮ್ಮೆಲ್ಲರ ಗಮನ ನಿಮ್ಮ ಎಡಭುಜದ ಹತ್ರ ಬರಲಿ. ಎಡ ಮೊಣಕೈ, ಎಡಕೈ ಮಣಿಕಟ್ಟು, ಎಡಕೈ ಬೆರಳುಗಳು. ಭಾಳ ಒಳ್ಳೆಯದು. ನೀವು ಮಾಡ್ತಾ ಇರೋ ಕೆಲಸಕ್ಕೆ ಇಂಗ್ಲೀಷ್ನಲ್ಲಿ ಥಾಟ್ ಮಸಾಜಿಂಗ್ ಅಂತಾರೆ. ಅಂದರೆ ಮನಸ್ಸಿನ ಮೂಲಕ
ದೇಹದ ಬೇರೆ ಬೇರೆ ಭಾಗಗಳ ಬಿಗಿಯನ್ನು ಸಡಿಲ ಮಾಡ್ತಾ ಇದ್ದೀರಾ. ಹಾಗೆ ಅವುಗಳ ಕೆಲಸ ಎಷ್ಟು ಸಮರ್ಪಕವಾಗಿ ಮಾಡ್ತಾ ಇದೆ, ಎಷ್ಟು ಆರೋಗ್ಯವಾಗಿದೆ ಎಂಬುದನ್ನು ನೀವು ನೋಡ್ತಾ ಇದ್ದೀರಾ. ನಿಮ್ಮೆಲ್ಲ ಗಮನ ನಿಮ್ಮ ಗಂಟ್ಲ ಹತ್ರ ಬರಲಿ. ಹಾಗೇ ಮೇಲೆ ಬನ್ನಿ. ನಿಮ್ಮ ಗಲ್ಲ ಬಹಳ ಒಳ್ಳೆಯದು. ನಿಮ್ಮ ಗಮನ ನಿಮ್ಮ ತುಟಿಗಳ ಹತ್ರ ಬರಲಿ. ತುಟಿಯ ಭಾಗವನ್ನು ಮನಸ್ಸಿನ ಮೂಲಕ ಸಡಿಲ ಮಾಡಿ. ಅದು ಮಾಡಬೇಕಂದ್ರೆ ನಿಮ್ಮ ತುಟಿ ಮೇಲೆ ಸುಂದರವಾದ ಮುಗುಳ್ನಗೆ ಬರಲಿ. ಹಸನ್ಮುಖಿ ಸದಾ ಸುಖಿ. ಮುಗುಳ್ನಗೆ ಇರುವುದರಿಂದ ನಿಮ್ಮ ಮುಖದ ಮಾಂಸಖಂಡಗಳು ಸಡಿಲವಾಗುತ್ತೆ. ನಿಮ್ಮಲ್ಲಿರೋಂಥ ಚಿಂತೆ ಮತ್ತು ವ್ಯಾಕುಲತೆ ಹೋಗುತ್ತೆ. ನಿಮ್ಮ ಕೋಪ ಕಮ್ಮಿ ಆಗುತ್ತೆ. ನಿಮ್ಮ ಆರೋಗ್ಯ ಹೆಚ್ಚುತ್ತೆ. ನಿಮ್ಮ ಆಯುಸ್ಸು ಹೆಚ್ಚುತ್ತೆ. ಹೆಚ್ಚು ಜನ ಸ್ನೇಹಿತರಾಗ್ತಾರೆ. ಸ್ನೇಹ ಹೆಚ್ಚಾಗತ್ತೆ. ಬಂಧುಗಳು ಹೆಚ್ಚುತ್ತಾರೆ. ಬಂಧುತ್ವ ಹೆಚ್ಚುತ್ತೆ. ನೀವು ನೋಡೋದಕ್ಕೆ ಹೆಚ್ಚಾಗಿ ಚೆನ್ನಾಗಿ ಕಾಣ್ತೀರಾ. ಅದಕ್ಕಿಂತ ಮುಖ್ಯವಾಗಿ ಸರ್ವ ವಿಧವಾದ ಯಶಸ್ಸು ಸಿಗತ್ತೆ. ಅದಕ್ಕಿಂತ ಹೆಚ್ಚು ನಿಮಗೂ ಆನಂದ, ಬೇರೆಯವರಿಗೂ ಆನಂದ ಮುಗುಳ್ನಗೆಯಿಂದ ಇರುವುದರಿಂದ. ಈ ಮುಗುಳ್ನಗೆಗೆ ದುಡ್ಡು ಕಾಸೇನು ವ್ಯಯವಾಗೋದಿಲ್ಲ. ಅದರಿಂದ ದಯವಿಟ್ಟು ಮುಗುಳ್ನಗೆ ಮಾಡ್ತಾ ಇರಿ. ಹಾಗೇ ಮುಗುಳ್ನಗೆಯಲ್ಲಿ ನಿಮ್ಮ ಗಮನ ನಿಮ್ಮ ತುಟಿ ಮೇಲಿರುವಾಗ ನಂತರವೂ ಕೂಡ ಸದಾ ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಇರಲಿ. ಬಹಳ ಒಳ್ಳೆಯದು. ಈಗ ನಿಮ್ಮ ಗಮನ ನಿಮ್ಮ ಮೂಗಿನ ಹೊಳ್ಳೆಗಳ ಹತ್ರ ಬರಲಿ. ತಣ್ಣಗಿರೋ ಗಾಳಿ ಒಳಗಡೆ ಹೋಗ್ತಾ ಇದೆ, ಬಿಸಿ ಗಾಳಿ ಹೊರಗಡೆ ಬರ್ತಾ ಇದೆ. ಹಾಗೇ ನೋಡಿ. ಈಗ ಕಣ್ಣಿನ ರೆಪ್ಪೆ, ಕಣ್ಣಿನ ಗುಡ್ಡೆಯನ್ನು ಸಡಿಲ ಮಾಡಿ. ಅಲ್ಲಿ ಸ್ವಲ್ಪ ಬಿಗಿ ಇದೆ. ಈ ರೀತಿ ಮನಸ್ಸಿನ ಮೂಲಕ ನಿಮ್ಮ ಕಣ್ಣಿನ ರೆಪ್ಪೆ, ಕಣ್ಣಿನ ಗುಡ್ಡೆಯನ್ನು ಸಡಿಲ ಮಾಡೋದ್ರಿಂದ ನಿಮ್ಮ ದೃಷ್ಟಿ ಸ್ವಲ್ಪ ಅಭಿವೃದ್ಧಿಯಾಗತ್ತೆ. ಈಗ ನಿಮ್ಮ ಎರಡು ಹುಬ್ಬುಗಳನ್ನು ಮನಸ್ಸಿನ ಮೂಲಕ ಸಡಿಲ ಮಾಡಿ. ಎರಡು ಹುಬ್ಬುಗಳ ಮಧ್ಯಭಾಗಕ್ಕೆ ಬನ್ನಿ. ಒಳಗಡೆ ಕಣ್ಣನ್ನು ತಿರುಗಿಸಬೇಡಿ, ಮನಸ್ಸು ಅಲ್ಲಿ ಹೋಗಲಿ. ಎರಡು ಹುಬ್ಬುಗಳ ಮಧ್ಯಭಾಗ, ಭ್ರೂ ಮಧ್ಯ, ಅಂತರ್ಚಕ್ಷು ಇರುವ ಜಾಗ, ಜ್ಞಾನಚಕ್ಷು ಒಳಗಣ್ಣು ಇರುವ ಜಾಗ, ಎರಡು ಹುಬ್ಬುಗಳ ಮಧ್ಯಭಾಗ. ಈಗ ನಿಮ್ಮ ಹಣೆಯನ್ನು ಸಡಿಲ ಮಾಡಿ. ನಿಮ್ಮ ತಲೆನೋವು ಇತ್ಯಾದಿಗಳೆಲ್ಲ ಹೊರಟೋಗ್ತಾಯಿವೆ. ಬಹಳ ಒಳ್ಳೆಯದು. ಈಗ ನಿಮ್ಮೆಲ್ಲ ಗಮನ ನಿಮ್ಮ ಬೆನ್ನೆಲುಬಿನ ಕೆಳಭಾಗಕ್ಕೆ ಬರಲಿ. ಒಂದೊಂದೇ ಎಲುಬಾಗಿ ಮೇಲೆ ಬನ್ನಿ. ಭಾಳ ಒಳ್ಳೆಯದು. ಅಲ್ಲೆಲ್ಲ ನಿಮ್ಮ ನರಮಂಡಲಗಳಿವೆ. ಕುಂಡಲಿನಿ ಶಕ್ತಿ ಸುಪ್ತವಾಗಿದೆ. ಮೂಲಾಧಾರ ಚಕ್ರ ಇರೋ ಜಾಗ. ಬೆನ್ನೆಲುಬಿನ ಕೆಳಭಾಗದಲ್ಲಿದ್ದೀರಾ. ಈಗ ಒಂದೊಂದೇ ಎಲುಬಾಗಿ ಮೇಲೆ ಬನ್ನಿ. ಮೇಲೆ ಬರ್ತಾ 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 ಆ ಭಾಗವನ್ನೆಲ್ಲ ಮನಸ್ಸಿನ ಮೂಲಕ ಸಡಿಲ ಮಾಡಿ. ನಿಧಾನವಾಗಿ ಬೇಗ ಬೇಡಿ. ಹೀಗೆ ಮಾಡ್ತಾ ಇರೋದ್ರಿಂದ ನಿಮ್ಮ ಬೆನ್ನೆಲುಬು ನೆಟ್ಟಗಾಗ್ತಾ ಇದೆ. ಇದು ಒಳ್ಳೆಯ ಲಕ್ಷಣ. ಹಾಗೆಯೇ ಬನ್ನಿ ನಿಧಾನಕ್ಕೆ. ನಿಮ್ಮ ಬೆನ್ನೆಲುಬಿನ ಮಧ್ಯಭಾಗದಲ್ಲಿದ್ದೀರಾ. ಮತ್ತೆ ಹಾಗೆಯೇ ಬನ್ನಿ. ಬೆನ್ನೆಲುಬು ನೆಟ್ಟಗಾಗ್ತಾ ಇದೆ. ಅಲ್ಲಿನ ನರಗಳೆಲ್ಲ ಚೆನ್ನಾಗಿ ಕ್ರಿಯೆ ಮಾಡ್ತಾ ಇವೆ. ಹಾಗೆಯೇ ಮೇಲೆ ಬನ್ನಿ. ನೆಟ್ಟಗಿದೆ ನಿಮ್ಮ ಬೆನ್ನೆಲುಬು. ಕತ್ತಿನ ಹಿಂಭಾಗವನ್ನು ಸಡಿಲ ಮಾಡಿ. ತಲೆಯ ಹಿಂಭಾಗ, ತಲೆಯ ಮೇಲ್ಭಾಗ. ಈಗ ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ದೇಹದ ಬೇರೆ ಬೇರೆ ಭಾಗಗಳ ಬಿಗಿಯನ್ನು ಸಡಿಲ ಮಾಡಿದ್ದೀರಾ. ಇಂಗ್ಲೀಷ್ನಲ್ಲಿ ಥಾಟ್ ಮಸಾಜಿಂಗ್ ಅಂತಾರೆ. ಎಣ್ಣೆ ಹಾಕಿ ಉಜ್ಜೋದಕ್ಕಿಂತ ಇದು ಬಹಳ ಪರಿಣಾಮಕಾರಿ. ಮನಸ್ಸಿನ ಮೂಲಕ ನಮ್ಮ ಮನಸ್ಸನ್ನು ಕಳಿಸಿ ಯಾವ ಯಾವ ಭಾಗದಲ್ಲಿ ಬಿಗಿ ಇತ್ತೋ ಅಲ್ಲಿ ಸಡಿಲ ಮಾಡಿದ್ದೀರಾ. ಹಾಗೆ ನಿಮ್ಮ ಆಟೋ ಸಜೆಷನ್ ಅಂತಾರೆ, ಅದರ ಮೂಲಕ ಆ ದೇಹದ ಭಾಗಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇವೆ ಎಂಬ ಸೂಚನೆಗಳನ್ನು ಕೊಡ್ತಾ ಇದ್ದೀರಾ. ಆರೋಗ್ಯ ಹೆಚ್ಚುತ್ತೆ. ದೇಹದ ಎಲ್ಲ ಭಾಗವನ್ನು ಸಡಿಲ ಮಾಡಾಯಿತು. ಈಗ ಒಂದು ವಿಶೇಷ ಅನುಭವವನ್ನು ಪಡ್ಕೊಳ್ಳೋಣ. ದೇಹಾತೀತ ಅನುಭವ, ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್. ನಿಮ್ಮ ದೇಹ ಕೂತಿದೆ. ಈಗ ನಿಮ್ಮ ದೇಹವನ್ನು ಬಿಟ್ಟು ಹೊರಗೆ ಬನ್ನಿ.
ಹೊರಗೆ ಬಂದು ನಿಮ್ಮ ದೇಹದ ಮುಂಭಾಗವನ್ನು ನೋಡಿ. ಹಿಂದೆ ಹೋಗಿ ನಿಮ್ಮ ದೇಹದ ಹಿಂಭಾಗವನ್ನು ನೋಡಿ. ನಿಮ್ಮ ದೇಹದ ಬಲಭಾಗ, ನಿಮ್ಮ ದೇಹದ ಎಡಭಾಗ. ಈಗ ನೀವು ನಿಮ್ಮ ದೇಹದಲ್ಲಿಲ್ಲ. ನಿಮ್ಮ ತಾದಾತ್ಮತೆ ನಿಮ್ಮ ಮನಸ್ಸು ಬುದ್ಧಿ ಜೊತೆ ಸೇರಿಕೊಂಡು ಸೂಕ್ಷ್ಮ ಶರೀರ ಅಂತಾರೆ, ಅದನ್ನು ಸೇರಿಕೊಂಡು ನಿಮ್ಮ ಸ್ಥೂಲ ಶರೀರವನ್ನು ನೋಡ್ತಾ ಇದ್ದೀರಾ. ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳಿಂದ ಕೂಡಿರುವ ನಿಮ್ಮ ಸ್ಥೂಲ ಶರೀರ, ಗ್ರಾಸ್ ಬಾಡಿ ನೋಡ್ತಾ ಇದ್ದೀರಾ ಹೊರಗಡೆಯಿಂದ. ಈ ನೀವು ಕುಳಿತಿರೋ ಕೊಠಡಿಯ ಚಾವಣಿ ಹತ್ರ ಹೋಗಿ, ಗೋ ಟು ದ ರೂಫ್, ಅಲ್ಲಿಂದ ನೋಡಿ ನಿಮ್ಮ ದೇಹ ಕೂತಿದೆ. ನೀವು ದೇಹದಲ್ಲಿಲ್ಲ, ದೇಹದಿಂದ ಹೊರಗೆ ಬಂದಿದ್ದೀರಾ. ನಿಮ್ಮ ಮನಸ್ಸು ಬುದ್ಧಿ ಜೊತೆ ಸೇರಿ ನಿಮ್ಮ ದೇಹವನ್ನು ನೋಡಿದಿರಿ, ನಿಮ್ಮ ಸ್ಥೂಲ ಶರೀರವನ್ನು ನೋಡಿದಿರಿ. ಈಗ ನಿಮ್ಮ ಮನಸ್ಸನ್ನು ನೋಡಿ. ನಿಮ್ಮ ಬುದ್ಧಿಯಲ್ಲಿ ಆಲೋಚನೆಗಳ ಪ್ರವಾಹ ಬಂದು ಹೋಗ್ತಾ ಇವೆ. ಥಾಟ್ ಪೆರೇಡ್ ಅಂತಾರೆ. ಯಾವುದೇ ಒಂದು ಆಲೋಚನೆಯನ್ನು ತಡಿಬೇಡಿ. ಒಳ್ಳೆಯ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ತಾ ಇರಲಿ. ನಿಮಗೂ ನಿಮ್ಮಲ್ಲಿ ಬರುವಂಥ ಆಲೋಚನೆಗಳಿಗೂ ಸಂಬಂಧವಿಲ್ಲ. ನೀವು ನಿಮ್ಮ ಮನಸ್ಸು ಬುದ್ಧಿಯಲ್ಲ. ಮನಸ್ಸು ಬುದ್ಧಿಯಿಂದ ಹೊರಗೆ ಬಂದು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ತಿರುವ ಆಲೋಚನೆಗಳ ಪ್ರವಾಹವನ್ನು ನೋಡ್ತಾ ಇದ್ದೀರಾ. ಪ್ರೇಕ್ಷಕನಂತೆ, ಸಾಕ್ಷಿಯಂತೆ ನೋಡ್ತಾ ಇದ್ದೀರಾ. ಮನಸ್ಸಿಂದ ಹೊರಗೆ ಬಂದಿದ್ದೀರಾ. ಈಗ ನಿಮಗೆ ರೆಕ್ಕೆ ಬಂದಿದೆ, ಮೇಲೆ ಹಾರಿ, ಮೇಲೆ ಹೋಗಿ. ನೀವು ಕುಳಿತಿರುವಂಥ ಕಟ್ಟಡ ಕಾಣಿಸ್ತಾ ಇದೆ. ಮತ್ತೆ ಮೇಲೆ ಹೋಗಿ, ಈಗ ಕುಳಿತಿರುವಂಥ ನಿಮ್ಮ ಬಡಾವಣೆ, ಇನ್ನು ಮೇಲೆ ಹೋಗಿ ನಿಮ್ಮ ಊರು, ಇನ್ನು ಮೇಲೆ ಹೋಗಿ ನಮ್ಮ ರಾಜ್ಯ, ಇನ್ನು ಮೇಲೆ 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 ನಮ್ಮ ರಾಷ್ಟ್ರ, ಇನ್ನು ಮೇಲೆ ಹೋಗಿ ಮೋಡಗಳನ್ನು ದಾಟಿ ಮೇಲೆ ಹೋಗಿ. ಮೋಡಗಳನ್ನು ದಾಟಿ ಹೋಗೋದೊಂದು ವಿಶೇಷ ಅನುಭವ. ಮೋಡಗಳನ್ನು ದಾಟಿ ಮೇಲೆ ಹೋದ ಮೇಲೆ ಈಗ ಕೆಳಗಡೆ ಭೂಮಿ ಕಾಣಿಸ್ತಾ ಇದೆ. ಭೂಮಿ ಸಣ್ಣ ಉಂಡೆಯಂತೆ ಕಾಣಿಸ್ತಾ ಇದೆ, ಮಣ್ಣಿನ ಉಂಡೆಯಂತೆ. ಮತ್ತೆ ಮೇಲೆ ಹೋಗಿ ಕೆಳಗಡೆ ಕಾಣಿಸ್ತಾ ಇದೆ ನಮ್ಮ ಸೌರಮಂಡಲ. ಮತ್ತು ಮೇಲೆ ಹೋಗಿ, ಬಹಳ ಮೇಲೆ ಹೋಗಿ, ಬಹಳ ಮೇಲೆ, ಇನ್ನು ಮೇಲೆ ಹೋಗಿ, ಕೆಳಗೆ ಬರಬೇಡಿ, ಮೇಲೆ 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 ಮೇಲೆ. ಈಗ ವಿಶಾಲವಾದ ಬ್ರಹ್ಮಾಂಡದಲ್ಲಿದ್ದೀರಾ. ವಿಶಾಲವಾದ ಬ್ರಹ್ಮಾಂಡ. ಎಲ್ಲೆಲ್ಲಿ ನೋಡಿದ್ರು ನೀಲಿ ಆಕಾಶ. ಮೇಲೆ ನೀಲಿ ಆಕಾಶ, ಕೆಳಗಡೆ ನೀಲಿ ಆಕಾಶ, ಬಲಗಡೆ ನೀಲಿ ಆಕಾಶ, ಎಡಗಡೆ ನೀಲಿ ಆಕಾಶ. ನಮ್ಮ ಸೌರಮಂಡಲದಿಂದ ಬಹಳಷ್ಟು ಮೇಲೆ ಹೋಗಿದ್ದೀರಾ. ಶುದ್ಧ ನೀಲಿ ಆಕಾಶದಲ್ಲಿದ್ದೀರಾ. ನಮ್ಮ ಸೌರಮಂಡಲದಂತೆ ಕೋಟ್ಯಾಂತರ ಸೂರ್ಯರಿದ್ದಾರೆ ದೂರ ದೂರದಲ್ಲಿ. ನೀವು ಶುದ್ಧ ನೀಲಿ ಆಕಾಶದಲ್ಲಿದ್ದೀರಾ. ಆನಂದವಾಗಿ ಹಾರಾಡ್ತಾಯಿರಿ, ಆನಂದವಾಗಿ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಮೇಲೆ ಇದ್ದೀರಾ. ಹಾಗೆ ಆನಂದವಾಗಿ ಹಾರಾಡ್ತಾಯಿರಿ. ಈಗ ವಾಪಸ್ಸು ಬನ್ನಿ. ನಮ್ಮ ಸೌರಮಂಡಲಕ್ಕೆ ಮೇಲಿಂದ ಬನ್ನಿ. ನಮ್ಮ ಸೌರಮಂಡಲ ಕಾಣಿಸ್ತಾ ಇದೆ. ಹತ್ತಿರ ಬನ್ನಿ, ಸ್ಪಷ್ಟವಾಗಿದೆ. ಇನ್ನು ಹತ್ತಿರ ಬನ್ನಿ. ನಮ್ಮ ಭೂಮಿಯನ್ನು ಹುಡುಕಿ. ಬಂತು. ಮೋಡಗಳನ್ನು ದಾಟಿ ಕೆಳಗೆ ಬನ್ನಿ. ಕೆಳಗೆ ಬಂದರೆ ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮ ಇದೆ. ಸುಂದರವಾದ, ಪ್ರಶಾಂತವಾದ, ನಿರ್ಮಲವಾದ ಗಿರಿಧಾಮ, ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮ. ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೋಡಿ ನೋಡಿ ನೋಡಿ, ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮ. ಶಾಂತವಾದ, ನಿರ್ಮಲವಾದ, ಮನೋಹರವಾದ ಪ್ರದೇಶ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ನಿಧಾನ ಕೆಳಗೆ ಬನ್ನಿ. ಕೆಳಗೆ ಬಂದು ನಿಮಗಾಗ ಒಂದು ವಿಶೇಷವಾದ ಆಸನ ಇದೆ, ಕುಳಿತುಕೊಳ್ಳಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ದೇಹದಲ್ಲಿ ಬಿಗಿ ಇಲ್ಲ. ನಿಮ್ಮ ಮನಸ್ಸು ಪ್ರಶಾಂತವಾಗಿದೆ. ಯಾವುದೇ ಆಲೋಚನೆಗಳಿಲ್ಲ. ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮದಲ್ಲಿದ್ದೀರಾ. ಸುಂದರವಾದ ಗಿಡ ಮರಗಳಿವೆ, ಹೂವಿನ ಗಿಡಗಳಿವೆ. ಹತ್ತಿರದಲ್ಲೇ ಸುಂದರವಾದ ನದಿ ಹರಿತಾ ಇದೆ, ಜುಳು ಜುಳು ಜುಳು. ಈ ಪ್ರಶಾಂತವಾದ ವಾತಾವರಣದಲ್ಲಿ
ಆನಂದವಾಗಿ ಕೂತಿದ್ದೀರಾ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ನೆಮ್ಮದಿಗೆ ಭಂಗ ತರುವಂಥ ಜನರಾಗಲಿ ಯಾವುದೂ ಇಲ್ಲ. ಆನಂದವಾಗಿದ್ದೀರಾ. ಈ ಸುಂದರವಾದ ದೈವಿ ಸಂಗೀತವನ್ನು ಕೇಳ್ತಾ ಕೇಳ್ತಾ ಮನಸ್ಸು ಇನ್ನೂ ಹೆಚ್ಚು ಪ್ರಶಾಂತವಾಗಲಿ. ಈ ಸುಂದರವಾದ ಮುರಳಿಯ ಮಂಜುಳ ನಿನಾದ ನಿಮ್ಮ ಮನಸ್ಸನ್ನು ಇನ್ನೂ ಹೆಚ್ಚು ಪ್ರಶಾಂತವನ್ನಾಗಿ ಮಾಡಿದ್ದೀರ. ದೇಹದಲ್ಲಿ ಬಿಗಿ ಇಲ್ಲ, ಅಚ್ಚುಮೆಚ್ಚಿನ ಗಿರಿಧಾಮದಲ್ಲಿದ್ದೀರ. ಸಂಗೀತ ನಿಮ್ಮ ಮನಸ್ಸನ್ನು ಹೆಚ್ಚು ಪ್ರಶಾಂತವನ್ನಾಗಿ ಮಾಡಿದೆ. ಈಗ ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮದಲ್ಲಿದ್ದಾಗ ನೀಲಿ ಆಕಾಶವನ್ನು ನೋಡಿ, ಆ ನೀಲಿ ಅನಂತದ ಸಂಕೇತ. ಆ ವಿಶಾಲವಾದ ನೀಲಿ ಆಕಾಶವನ್ನು ನೋಡ್ತಾ ನೋಡ್ತಾ ಮನಸ್ಸು ಇನ್ನೂ ಹೆಚ್ಚು ಪ್ರಶಾಂತವಾಗತ್ತೆ. ವಾಸ್ಟ್ ಬ್ಲೂ ಸ್ಕೈ. ಆ ನೀಲಿ ಆಕಾಶದ ಹಿನ್ನೆಲೆಯಲ್ಲಿ ಈಗ ನಿಮ್ಮ ಇಷ್ಟ ದೇವರನ್ನ ಕಾಲಿಂದ ತಲೆವರೆಗೂ ನೋಡಿ, ಪಾದದಿಂದ ಮಸ್ತಕದವರೆಗೂ, ನಕೆಯಿಂದ ಶಿಖೆವರೆಗೂ, ಶುಕ್ಲಾಂಬರಧರಂ, ಬಿಳಿಯ ಬಟ್ಟೆಯನ್ನು ಧರಿಸಿರುವ, ವಿಷ್ಣುಂ ಸರ್ವವ್ಯಾಪಿಯಾದ, ಶಶಿವರ್ಣಂ ಚಂದ್ರನಂಥ ತಂಪಾದ ಬಿಳಿ ಬಣ್ಣದ, ಚತುರ್ಭುಜಂ 4 ಭುಜಗಳುಳ್ಳ ದೇವರ ನೋಡ್ತಾ ಇದ್ರಿ ಕಾಲಿಂದ. ಈಗ ನಿಮ್ಮ ದೇವರ ಪ್ರಸನ್ನ ವದನವನ್ನು ನೋಡಿ, ಪ್ರಸನ್ನ ವದನಂ ಧ್ಯಾಯೇತ್. ನಿಮ್ಮ ಇಷ್ಟ ದೇವರ ಸುಂದರವಾದ ಪ್ರಸನ್ನವಾದ ಮುಖವನ್ನು ನೋಡಿ. ಆ ಪ್ರಸನ್ನವಾದ ಮುಖವನ್ನು ನೋಡ್ತಾ ನೋಡ್ತಾ ನಿಮ್ಮ ವದನವು ಪ್ರಸನ್ನವಾಗಲಿ, ನಿಮ್ಮ ಮುಖವು ಪ್ರಸನ್ನವಾಗಲಿ. ಫಸ್ಟ್ ನಿಮ್ಮ ದೇವರನ್ನ ನೋಡಿದಿರಿ, ನಂತರ ನಿಮ್ಮ ದೇವರ ಮುಖವನ್ನು ನೋಡಿದಿರಿ,
ಮತ್ತೆ ಕಮ್ಮಿ ಮಾಡಿ ಬರೀ ನಿಮ್ಮ ಇಷ್ಟ ದೇವರ ಮುಗುಳ್ನಗೆಯನ್ನು ಮಾತ್ರ ನೋಡಿ. ಇದಕ್ಕಂತಾರೆ ರಿಡಕ್ಷನ್ ಆಫ್ ಥಾಟ್. ದೊಡ್ಡ ಆಲೋಚನೆಯಿಂದ ಚಿಕ್ಕದು, ನಂತರ ಚಿಕ್ಕದು. ಈಗ ನಿಮ್ಮ ಗಮನ ಬರೀ ನಿಮ್ಮ ಇಷ್ಟ ದೇವರ ಸುಂದರವಾದ ಮುಗುಳ್ನಗೆ. ನಿಮಗೆ ಇಷ್ಟ ದೇವರ ರೂಪ ಇಲ್ಲದೆ ಹೋದರೆ ಒಂದು ಚಿಹ್ನೆ, ಒಂದು ಆದರ್ಶ, ಯಾವುದನ್ನಾದರೂ ಒಂದು ಹಿಡ್ಕೊಳ್ಳಿ. ನಿಮ್ಮ ಗಮನ ಬರೀ ಅಲ್ಲೇ ಇರಲಿ. ನಿಮ್ಮ ಅಚ್ಚುಮೆಚ್ಚಿನ ದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ ಅಥವಾ ಒಂದು ಆದರ್ಶ, ಅದನ್ನೇ ಇಟ್ಕೊಳ್ಳಿ. ಆದರೆ ಈ ಕ್ರಿಯೆಯನ್ನು ಮಾಡುವಾಗ ಎಂದಿನಂತೆ ನಿಮ್ಮ ಮುಖವು ಪ್ರಸನ್ನವಾಗಿರಲಿ, ನಿಮ್ಮ ತುಟಿಯು ಮೇಲೂ ಮುಗುಳ್ನಗೆ ಇರಲಿ. ವಿತ್ ಎ ಕಾಮ್ serene face and smile on your lips. Go on looking at your Lord's smiling lips, please. ನಿಮ್ಮ ಇಷ್ಟ ದೇವರ ಸುಂದರವಾದ ಮುಗುಳ್ನಗೆಯನ್ನೇ, ಅಥವಾ ನಿಮಗೆ ಇಷ್ಟ ದೇವರಿಲ್ಲದೆ ಹೋದರೆ ಒಂದು ಚಿಹ್ನೆ ಅಥವಾ ಒಂದು ಆದರ್ಶ. ಇದಕ್ಕಂತಾರೆ 1-1,000,000. ಅಂದರೆ ನಮಗೆ ಸಾಮಾನ್ಯವಾಗಿ ನೂರಾರು ಲಕ್ಷಾಂತರ ಆಲೋಚನೆಗಳು ನಮ್ಮನ್ನು ಸದೆಬಡಿತಾ ಇರುತ್ತವೆ. ಆಲೋಚನೆಗಳ ಪ್ರವಾಹದಲ್ಲಿ ಅವುಗಳಿಂದ ತಪ್ಪಿಸಿಕೊಳ್ಳಲು ಒಂದು ಆಶ್ರಯ ಬೇಕು, ಒಂದು ಅವಲಂಬನೆ ಬೇಕು. ಆ ಒಂದು ಆಲೋಚನೆ ಇಟ್ಕೊಳ್ಳಿ. ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ದಂಗೆ ನೋಡ್ಕೊಳ್ಳಿ. ಆದರೆ ಮನಸ್ಸಲ್ಲಿ ಇಲ್ಲಿ ಹೋಗುತ್ತೆ, ಹೋಗೋದು ಅದರ ಲಕ್ಷಣ, ಅದರ ಸ್ವಭಾವ ಚಂಚಲ. ಹೋಗಲಿ, ಮತ್ತೆ ಕರ್ಕೊಂಬನ್ನಿ. ಹೇಳಿ ಮನಸ್ಸಿಗೆ, ಏ ಮನಸ್ಸೇ ಇಲ್ಲೇ ಇರು. ಮನಸ್ಸಲ್ಲಿ ಓಡಾಡಿದರೆ ಬೇಜಾರು ಮಾಡ್ಕೋಬೇಡಿ. ಮತ್ತು ಒಳ್ಳೆ ಮಾತಿನಿಂದ ನಿಮ್ಮ ಮನಸ್ಸನ್ನು ಕರ್ಕೊಂಬನ್ನಿ. ನಿಮ್ಮ ಅಚ್ಚುಮೆಚ್ಚಿನ ದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ ಅಥವಾ ಒಂದು ಆದರ್ಶ, ಒಂದನ್ನು ಹಿಡ್ಕೊಂಡು ನೂರಾರು ಸಹಸ್ರಾರು ಆಲೋಚನೆಗಳಿಂದ ಬಿಡುಗಡೆ ಮಾಡ್ಕೊಳ್ಳಿ. ಹೋಲ್ಡ್ ಆನ್ ಟು ಒನ್ ಆ್ಯಂಡ್ ಗೆಟ್ ರಿಡ್ ಆಫ್ ದಿ ಮಿಲಿಯನ್ಸ್ ಆಫ್ ಥಾಟ್ಸ್. ಆದಷ್ಟು ಜಾಸ್ತಿ ಹೊತ್ತು ಹಾಗೆ ಇಟ್ಕೊಳ್ಳಿ. ಒಂದೇ ಆಲೋಚನೆ. ಈಗ ಆ ಆಲೋಚನೆಯನ್ನು ತೆಗೆದುಬಿಡಿ. ರಿಮೂವ್ ದಟ್ ಲಾಸ್ಟ್ ಥಾಟ್. ಆಲೋಚನಾರಹಿತ ಸ್ಥಿತಿ ಇರೋದಕ್ಕೆ ಪ್ರಯತ್ನ ಮಾಡಿ. ಥಾಟ್ಲೆಸ್ ಸ್ಟೇಟ್, ಆಲೋಚನಾರಹಿತ ಸ್ಥಿತಿ, ಶಾಂತಿ ಸ್ಥಿತಿ, ನೆಮ್ಮದಿ ಸ್ಥಿತಿ, ಆನಂದ ಸ್ಥಿತಿ. ಎಷ್ಟು ಆನಂದವಾಗ್ತಾ ಇದೆ ನೋಡಿ. ಯಾವುದೇ ಆಲೋಚನೆಗಳಿಲ್ಲ. ಈಗ ನೀವು ಜಾಗೃತ ಅವಸ್ಥೆಯಲ್ಲಿಲ್ಲ. ಯು ಆರ್ ನಾಟ್ ಇನ್ ವೇಕಿಂಗ್ ಸ್ಟೇಟ್, ಎಚ್ಚರವಾಗಿಲ್ಲ. ಯು ಆರ್ ನಾಟ್ ಇನ್ ಡ್ರೀಮ್, ಕನಸಿನಲ್ಲಿಲ್ಲ. ಯು ಆರ್ ನಾಟ್ ಇನ್ ಡ್ರೀಮ್, ಸ್ವಪ್ನಾವಸ್ಥೆಯಲ್ಲಿಲ್ಲ. ಯು ಆರ್ ನಾಟ್ ಇನ್ ಡೀಪ್ ಸ್ಲೀಪ್, ನಿದ್ರಾವಸ್ಥೆಯಲ್ಲಿಲ್ಲ. ಸುಷುಪ್ತಿ, ಜಾಗೃತ್ ಸ್ವಪ್ನ ಸುಷುಪ್ತಿ, ಎಚ್ಚರ ಕನಸು ನಿದ್ದೆ, ವೇಕಿಂಗ್ ಡ್ರೀಮ್ ಆ್ಯಂಡ್ ಡೀಪ್ ಸ್ಲೀಪ್. ಬದಲಾವಣೆ ಆಗುವ ಈ ಮೂರೂ ಸ್ಥಿತಿಗಳನ್ನು ಬಿಟ್ಟ ಮೇಲೆ ಬಂದಿದ್ದೀರಾ. ಈಗ ನೀವು ಈ ಮೂರು ಅವಸ್ಥೆಗಳನ್ನು ಮೀರಿದ, ಈ ಬದಲಾವಣೆ ಆಗುವ ಮೂರು ಅವಸ್ಥೆಗಳಲ್ಲಿ ಬದಲಾವಣೆ ಆಗದ ಸ್ಥಿತಿಯಲ್ಲಿದ್ದೀರಾ. ಸಮಾಧಿ ಸ್ಥಿತಿಯಲ್ಲಿದ್ದೀರಾ, ಆಲೋಚನಾರಹಿತ ಸ್ಥಿತಿಯಲ್ಲಿದ್ದೀರಾ, ಶಾಂತಿ ಸ್ಥಿತಿ, ನೆಮ್ಮದಿ ಸ್ಥಿತಿ, ಆನಂದ ಸ್ಥಿತಿ. ಹಾಗೇರಿ ಆದರೆ ನಿಮ್ಮ ಮನಸ್ಸು ಆಲೋಚನಾ ರಹಿತ ಸ್ಥಿತಿಯಲ್ಲಿರುವಾಗ ಅಲ್ಲಿ ಇಲ್ಲಿ ಹೋಗುವ ಸಾಧ್ಯತೆ ಉಂಟು. ಹಾಗೇನಾದರೂ ಹೋದರೆ ಬೇಜಾರು ಮಾಡಿಕೊಳ್ಳದೆ ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಮನಸ್ಸನ್ನು ನಿಮ್ಮ ಅಚ್ಚುಮೆಚ್ಚಿನ ಗಿರಿದೇವರು, ಅಚ್ಚುಮೆಚ್ಚಿನ ದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ, ಒಂದು ಆದರ್ಶ ಅಲ್ಲಿ ಕರ್ಕೊಳ್ಳಿ. ಹೋಲ್ಡ್ ಆನ್ ಟು ಒನ್ ಸೊ ದಟ್ ಯು ಗೆಟ್ ರಿಡ್ ಆಫ್ ದಿ ಮಿಲಿಯನ್ಸ್ ಆಫ್ ಥಾಟ್ಸ್. ನೂರಾರು ಸಹಸ್ರಾರು ಆಲೋಚನೆಗಳಿಂದ ಬಿಡುಗಡೆಗಾಗಿ ಒಂದು ಆಶ್ರಯ ಬೇಕು, ಒಂದು ಅವಲಂಬನೆ ಬೇಕು. ಅದಕ್ಕಾಗಿ ನಿಮ್ಮ ಇಷ್ಟ ದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ, ಒಂದು ಆದರ್ಶ ಹಿಡ್ಕೊಳ್ಳಿ. ಮಡಿ ಮೇಲೆ ಹೋಗಬೇಕಂದ್ರೆ ಮೆಟ್ಲಾಗಿ ಏಣಿಗಳ ಸಹಾಯದಿಂದ ಹೋಗ್ತೀರಾ. ನಂತರ ಮೇಲೆ ಹೋಗಬೇಕಂದ್ರೆ ಕಡೆ ಮೆಟ್ಲು ಬಿಡಬೇಕು. ಹಾಗೆ ಈ ಕಡೆ ಆಲೋಚನೆಯನ್ನು ಬಿಟ್ಬಿಡಿ.
ರಿಮೂವ್ ದಟ್ ಲಾಸ್ಟ್ ಥಾಟ್ ಅಗೈನ್ ಕಮ್ ಬ್ಯಾಕ್ ಟು ಥಾಟ್ಲೆಸ್ ಸ್ಟೇಟ್, ಆಲೋಚನಾರಹಿತ ಸ್ಥಿತಿಗೆ ಬನ್ನಿ. ಪೋಲ್ ವಾಲ್ಟ್ ಜಂಪರ್ಸ್ ಎತ್ತರ ಹೋಗೋದಕ್ಕಾಗಿ ಆ ಪೋಲ್ ವಾಲ್ಟನ್ನು ಸಹಾಯ ಪಡಿತಾರೆ. ಆದರೆ ಕಡೆಗೆ ಆ ಕೋಲನ್ನು ಬಿಟ್ಟರೆ ಮಾತ್ರ ಮುಂದಕ್ಕೆ ಹೋಗಲು ಸಾಧ್ಯ. ಹಾಗೆ ಒಂದು ಎತ್ತರವಾದ ಮಟ್ಟಕ್ಕೆ ಬರಬೇಕಂದ್ರೆ, ಬೇರೆ ಬೇರೆ ಆಲೋಚನೆಗಳಿಂದ ಬಿಡುಗಡೆ ಮಾಡ್ಕೋಬೇಕಂದ್ರೆ ಒಂದು ಸಹಾಯ ಬೇಕು, ನಿಮ್ಮ ಅಚ್ಚುಮೆಚ್ಚಿನ ಇಷ್ಟ ದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ, ಒಂದು ಆದರ್ಶ. ಅವುಗಳನ್ನು ಹಿಡಿದು ಬೇರೆ ಆಲೋಚನೆಗಳಿಂದ ಬಿಡಿಸ್ಕೊಳ್ಳಿ. ನಂತರ ಆ ಆಲೋಚನೆಯನ್ನು ತೆಗೆದುಹಾಕ್ಬಿಟ್ಟು ಆಲೋಚನಾ ರಹಿತ ಸ್ಥಿತಿಗೆ ಬನ್ನಿ. ಗುಡ್. ಶಾಂತಿ ಸ್ಥಿತಿ, ನೆಮ್ಮದಿ ಸ್ಥಿತಿ, ಆನಂದ ಸ್ಥಿತಿ. ಜಾಸ್ತಿ ಹೊತ್ತು ಹೀಗೇ ಇರೋದಕ್ಕೆ ಪ್ರಯತ್ನ ಮಾಡಿ. ಎಷ್ಟು ಆನಂದವಾಗ್ತಾ ಇದೆ. ನಿದ್ದೆಗಿಂತ ಹೆಚ್ಚು ನೆಮ್ಮದಿಯನ್ನು ಕೊಡುವಂತಹ ಸ್ಥಿತಿ. ತುರೀಯಂ, ಜಾಗೃತ್ ಸ್ವಪ್ನ ಸುಷುಪ್ತಿಯನ್ನು ಮೀರಿದ ಸ್ಥಿತಿಯಲ್ಲಿದ್ದೀರಾ. ತುರೀಯಂ ಮನ್ಯಂತೆ. ನನ್ನ ಹತ್ರ ಒಂದು ಪೆನ್ನಿದೆ, ಅಂದರೆ ಅದು ನನ್ನ ಪೆನ್ನು. ನನ್ನ ಪೆನ್ನು ಅಂತ ಹೇಳಬೇಕಂದ್ರೆ ನಾನು ಪೆನ್ನಲ್ಲ, ನನ್ನ ಪೆನ್ನು. ನಾನು ಸಬ್ಜೆಕ್ಟ್, ಪೆನ್ನು ಆಬ್ಜೆಕ್ಟ್. ನನ್ನ ಪೆನ್ನು ಅಂದಮೇಲೆ ನಾನು ಪೆನ್ನಲ್ಲ, ಪೆನ್ನು ನನ್ನದು. ಹಾಗೆ ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು, ನನ್ನ ಕೈ, ನನ್ನ ಬಾಯಿ, ನನ್ನ ಕಾಲುಗಳು, ನನ್ನ ದೇಹ. ನನ್ನ ದೇಹ ಅಂತ ಹೇಳಬೇಕಂದ್ರೆ ನಾನು ಬೇರೆ, ದೇಹ ಬೇರೆ. ದೇಹ ನಾನಲ್ಲ, ದೇಹ ನನ್ನದು. ನಾನು ದೇಹ ಅಲ್ಲ. ಹಾಗಿದ್ರೆ ನಾನು ಯಾರು? ನಾನು ಮನಸ್ಸೇ. ಭಾಳ ಸಾರಿ ಹೇಳ್ತೀವಿ, ಇವತ್ತು ನನ್ನ ಮನಸ್ಸು ಆನಂದವಾಗಿದೆ, ಈಗ ನನ್ನ ಮನಸ್ಸು ಬೇಜಾರಾಗಿದೆ. ನನ್ನ ಮನಸ್ಸು, ಮೈ ಮೈಂಡ್ ಅಂತ ಹೇಳಬೇಕಂದ್ರೆ ನಾನು ಮನಸ್ಸಲ್ಲ, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ. ಹಾಗಿದ್ರೆ ನಾನು ಯಾರು? ನಾನು ಬುದ್ಧಿನ. ಭಾಳ ಸಾರಿ ಹೇಳ್ತೀವಿ, ಇವತ್ತು ನನ್ನ ಬುದ್ಧಿ ಚುರುಕು, ಇವತ್ತು ನನ್ನ ಬುದ್ಧಿ ಯಾಕೋ ಮಂದವಾಗಿದೆ. ನನ್ನ ಬುದ್ಧಿ ಅಂತ ಹೇಳಬೇಕಂದ್ರೆ ನಾನು ಬುದ್ಧಿ ಅಲ್ಲ, ಬುದ್ಧಿ ನನ್ನದು. ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ, ಮೈ ಬಾಡಿ, ಮೈ ಮೈಂಡ್, ಮೈ ಇಂಟೆಲೆಕ್ಟ್, ಇವು ನನ್ನ ಕರಣಗಳು, ನಾನು ಇವಲ್ಲ. ಹಾಗಿದ್ರೆ ನಾನು ಯಾರು? ನಾನು ಆತ್ಮ. ದೇಹವನ್ನು ಉಪಯೋಗಿಸ್ತೀನಿ, ದೇಹದ ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡ್ತೀನಿ, ಕೆಲಸವನ್ನು ಮಾಡುತ್ತೇನೆ. ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ ಪ್ರಪಂಚದ ಬೇರೆ ಅನುಭವಗಳನ್ನು ಪಡ್ಕೊಳ್ತೀನಿ. ಆದರೆ ನಾನು ಅವಲ್ಲ. ಇವು ನನ್ನ ಕರಣಗಳು, ದೇಹ, ಮನಸ್ಸು, ಬುದ್ಧಿ. ನನ್ನ ಬಾಹ್ಯಕರಣ ದೇಹ, ಅಂತಃಕರಣ ಮನಸ್ಸು, ಬುದ್ಧಿ. ಇವು ನನ್ನ ಕರಣಗಳು, ಇವುಗಳನ್ನು ನಾನು ಉಪಯೋಗಿಸ್ತೀನಿ. ನಾನು ದೇಹ, ಮನಸ್ಸು, ಬುದ್ಧಿಯಲ್ಲ. ಹಾಗಿದ್ರೆ ನಾನು ಯಾರು? ನಾನು ಆತ್ಮ. ದೇಹ, ಮನಸ್ಸು, ಬುದ್ಧಿಯಲ್ಲ, ನಾನು ಆತ್ಮ. ಇದು ನನ್ನ ನಿಜ ಸ್ಥಿತಿ, ಇದು ನಿಜವಾದ ನಾನು. ಈ ಅನುಭವ ಪಡೆಯೋದಕ್ಕೆ ಹೇಳ್ತಾರೆ ಆತ್ಮ ಸಾಕ್ಷಾತ್ಕಾರ, ಸೆಲ್ಫ್ ರಿಯಲೈಸೇಷನ್. ನಿಜವಾದ ನಾನು ಯಾರು ಎಂಬುದನ್ನು ರಿಯಲೈಸ್ ಮಾಡಿಕೊಳ್ಳೋದು, ನನ್ನ ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಹೆಸರು ಆತ್ಮ ಸಾಕ್ಷಾತ್ಕಾರ. ಇದು ನನ್ನ ಜೀವನದ ಅಂತಿಮ ಗುರಿ. ಇದಕ್ಕೆ ಹೇಳ್ತಾರೆ ಮುಕ್ತಿ. ಮುಕ್ತಿ ಅಂದರೆ ಸತ್ತ ನಂತರ ಬರುವುದಲ್ಲ. ನಾನು ಜೀವಂತವಾಗಿರುವಾಗಲೇ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಲ್ಲ, ನಾನು ಆತ್ಮ. ಬರೀ ಬುದ್ಧಿಯಿಂದ ತಿಳಿಯೋದಲ್ಲ. ಈ ಅನುಭವ ಆದಾಗ ನನಗೆ ಆತ್ಮ ಸಾಕ್ಷಾತ್ಕಾರ ಆಯಿತು, ನನಗೆ ಮುಕ್ತಿ ದೊರೆಯಿತು. ಮುಕ್ತಿ ಅಂದರೆ ಬಂಧನದಿಂದ ವಿಮುಕ್ತನದೇ. ಯಾವ ಬಂಧನ? ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಬಂಧನದಿಂದ ಬಿಡುಗಡೆಯಾಗಿದ್ದೀನಿ. ಯಾವಾಗ ನನಗೆ ನನ್ನ ನಿಜವಾದ ನಾನು ಯಾರೋ ಎಂಬ ನನ್ನ ಅನುಭವಕ್ಕೆ ಬಂತು.
ಈ ಜೀವನದಲ್ಲಿ ಇದನ್ನು ಕೂಡ ಸಾಧಿಸ್ತೀನಿ. ಇದು ನನ್ನ ಜೀವನದ ಗುರಿ. ಆದರೆ ಜೀವನದಲ್ಲಿನ ಗುರಿ ನೀವಾಗಲೇ ಹಾಕ್ಕೊಂಡಿದ್ದೀರಾ. ವೈಯಕ್ತಿಕ, ಔದ್ಯೋಗಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಸ್ವಪ್ರೇರಣೆಯ ಕೊಡುಗೆಯ ನನ್ನ ನ್ಯೂನತೆಗಳನ್ನು ಮೀರಿ ಹಾಕಿಕೊಳ್ಳುವ ಸ್ಪಷ್ಟವಾದ ಗುರಿ, ಅದು ನನ್ನ ಜೀವನದಲ್ಲಿನ ಗುರಿ, ಗೋಲ್ಸ್ ಇನ್ ಲೈಫ್. ಇದನ್ನು ನಾನು ದೀರ್ಘಾವಧಿ ಗುರಿಯನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಮಧ್ಯಮಾವಧಿ ಮತ್ತು ಅಲ್ಪಾವಧಿ ಗುರಿಯನ್ನು ಹಾಕ್ಕೊಂಡಿದ್ದೀನಿ. 3 ಕ್ಷೇತ್ರದಲ್ಲಿ: ವೈಯಕ್ತಿಕ, ಔದ್ಯೋಗಿಕ, ಸಾಮಾಜಿಕ. ಇದು ಜೀವನದಲ್ಲಿನ ಗುರಿ. ಜೀವನದ ಗುರಿ ಆನಂದವಾಗಿರೋದು, ಅಥವಾ ನಾನೇ ಆನಂದ ಎಂಬ ಅನುಭವವನ್ನು ಪಡೆದುಕೊಳ್ಳೋದು ಜೀವನದ ಗುರಿ. ಜೀವನದಲ್ಲಿನ ಗುರಿ ನಾನು ವೈಯಕ್ತಿಕ, ಔದ್ಯೋಗಿಕ, ಸಾಮಾಜಿಕ ಕ್ಷೇತ್ರದಲ್ಲಿ ನಮ್ಮ ಸಾಧನೆಯನ್ನು ಮಾಡುವುದು, ನನ್ನ ಗುರಿಯನ್ನು ತಲುಪೋದು 3 ಕ್ಷೇತ್ರದಲ್ಲಿ. ಜೀವನದಲ್ಲಿನ ಗುರಿ, ವೈಯಕ್ತಿಕ, ಔದ್ಯೋಗಿಕ, ಸಾಮಾಜಿಕ ಜೀವನದ ಗುರಿ ನನ್ನ ಜೀವನದ ಗುರಿಗೆ ವ್ಯತಿರಿಕ್ತವಾಗಿರಬಾರ್ದು. ಜೀವನದಲ್ಲಿನ ಗುರಿಯನ್ನು ಸಾಧನೆ ಮಾಡೋದಕ್ಕೆ ಹೆಸರು ಯಶಸ್ಸು. ಜೀವನದ ಗುರಿ ಆನಂದ. ನನಗೆ ಜೀವನದಲ್ಲಿ 2 ಬೇಕು: ಯಶಸ್ಸು ಬೇಕು, ಆನಂದ ಬೇಕು. ಆದರೆ 2 ನಾನು ಗಳಿಸ್ತೀನಿ. ನನ್ನ ಆತ್ಮ ಸಾಕ್ಷಾತ್ಕಾರ ಅಂತಿಮವಾಗಿ ಮಾಡ್ಕೊಳ್ತೀನಿ. ಆದರೆ ಈ ಪ್ರಪಂಚದಲ್ಲಿ ಇರುವಾಗ, ನನ್ನ ದೇಹದಲ್ಲಿ ಇರುವಾಗ ಜೀವನದಲ್ಲಿನ ಗುರಿಯನ್ನು ಸಾಧನೆ ಮಾಡ್ತೀನಿ. ಆ ಜೀವನದ ಗುರಿ ಸಾಧನೆಗಾಗಿ ಬೇಕಾದ ಜ್ಞಾನ ಮತ್ತು ಕ್ರಿಯಾ ಕೌಶಲ್ಯವನ್ನು ಸಂಪಾದನೆ ಮಾಡ್ತೀನಿ. ಅದೇ ರೀತಿ ಬೇರೆಯವರಲ್ಲಿ ಕೆಲಸ ಮಾಡಿಸ್ಕೋಬೇಕಂದ್ರೆ ನನ್ನ ಪರಿಣಾಮಕಾರಿ ವಿಚಾರ ಸಂವಹನ ಕೌಶಲ್ಯ, ಜ್ಞಾಪಕ ಶಕ್ತಿ, ಜನಸಂಬಂಧ ಕೌಶಲ್ಯ, ಈ ಮನೋಭಾವವನ್ನು ಬದಲಾಯಿಸುವ ಕೌಶಲ್ಯವನ್ನು ಬೆಳೆಸ್ಕೊಳ್ತೀನಿ. ಅದಕ್ಕಿಂತ ಮುಖ್ಯವಾಗಿ ನನ್ನ ಮನೋಭಾವವನ್ನು ಸಕಾರಾತ್ಮಕವನ್ನು ಮಾಡ್ಕೊಳ್ತೀನಿ. ನನ್ನಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತೀನಿ, ಉತ್ಸಾಹವನ್ನು ತುಂಬಿಕೊಳ್ತೀನಿ. ಜೀವನದಲ್ಲಿ ಏನೇ ನನ್ನ ಗುರಿ ಸಾಧನೆಗೆ ತೊಂದರೆ ತಾಪತ್ರಯಗಳು ಬಂದರೆ, ಸಣ್ಣದು ದೊಡ್ಡದು ಬೃಹದೋಕಾರವಾದ ಅಡಚಣೆಗಳು ಬಂದರೆ, ನದಿ ತನ್ನ ಗುರಿಯನ್ನು ತಲುಪುವಂತೆ ಆ ಅಡಚಣೆಗಳನ್ನ ಮೀರಿ ಬೆಟ್ಟ ಬಂದರೂ ಅದನ್ನು ಬಳಸಿಕೊಂಡು ಹೋಗುವಂತೆ ನನ್ನ ಜೀವನದ ಗುರಿಯನ್ನು ನಾನು ಸಾಧನೆ ಜೀವನದಲ್ಲಿನ ಗುರಿಯನ್ನು ಸಾಧಿಸ್ತೀನಿ. ಅದಕ್ಕಾಗಿ ನನ್ನ ಜೀವನದಲ್ಲಿ ಬೇಕಾದಂಥ ಸ್ವಶಿಸ್ತು ಮತ್ತು ಸ್ವನಿಯಂತ್ರಣ, ನನ್ನ ಜೀವನದ ನದಿಗಳ 2 ದಡಗಳನ್ನು ಹಾಕ್ಕೊಳ್ತೀನಿ, ಮೀರೋದಿಲ್ಲ. ಯಾವುದೇ ಕಾರಣದಲ್ಲಿ, ಯಾವುದೇ ಪರಿಸ್ಥಿತಿಯಲ್ಲಿ ನನ್ನ ಚಿಂತೆ ಪಡೋದಿಲ್ಲ. ನನ್ನ ಜೀವನದಲ್ಲಿನ ಗುರಿಯನ್ನು ಸಾಧಿಸ್ತೀನಿ. ನಾನು ಆನಂದವನ್ನು ಗಳಿಸ್ತೀನಿ, ಯಶಸ್ಸು ಗಳಿಸ್ತೀನಿ. ನಾನು ವಿಜೇತ. ನನ್ನಲ್ಲಿ ಶಕ್ತಿ ಇದೆ, ನನ್ನಲ್ಲಿ ಬಲ ಇದೆ, ನನ್ನಲ್ಲಿ ಸಾಮರ್ಥ್ಯವಿದೆ. ನಾನು ವಿಜೇತ, ನಾನು ವಿಜೇತ, ನಾನು ವಿಜೇತ. ನಿಧಾನವಾಗಿ ಪ್ರಪಂಚಕ್ಕೆ ಬನ್ನಿ. ಪ್ರಪಂಚಕ್ಕೆ ಬಂದು ನಾನು 10ರಿಂದ 1 ಎಣಿಸ್ತೀನಿ. 10. ಈ ಪ್ರಪಂಚಕ್ಕೆ ಬನ್ನಿ. 10ರಿಂದ 1 ಎಣಿಸಿದಾಗ ನಾನು ಹೇಳೋ ಸೂಚನೆಗಳನ್ನು ಕೇಳ್ಕೊಳ್ಳಿ, ಅದರಂತೆ ಅನುಷ್ಠಾನ ಮಾಡಿ. 10 ಈ ಪ್ರಪಂಚಕ್ಕೆ ಬನ್ನಿ. 9 ನೀವು ಇರುವಂಥ ಕೊಠಡಿಗೆ ಬನ್ನಿ. 8 ನಿಮ್ಮ ದೇಹಕ್ಕೆ ವಾಪಸ್ಸು ಬನ್ನಿ, ದೇಹದ ಅರಿವು ನಿಮಗಾಗಲಿ. 7 ತಲೆಯನ್ನು ಸ್ವಲ್ಪ ಅಲ್ಲಾಡಿಸಿ. 6 ಭುಜವನ್ನು ಸ್ವಲ್ಪ ಅಲ್ಲಾಡಿಸಿ. 5 ನಿಮ್ಮ ತೊಡೆಯನ್ನು ಸ್ವಲ್ಪ ಅಲುಗಾಡಿಸಿ.
4 ನಿಮ್ಮ ಕಾಲುಗಳನ್ನು ಸ್ವಲ್ಪ ಹಾಗೆ ಮೂವ್ ಮಾಡಿ. 3 ನಿಮ್ಮ 2 ಕೈಗಳಿಂದ ನಿಮ್ಮ ತೊಡೆ ಮತ್ತು ಮಂಡಿಯನ್ನು ಪ್ರೆಸ್ ಮಾಡಿ ದೇಹದ ಸಂಪೂರ್ಣ ಅನುಭವ ಬರಲಿ. 3 2 ಕೈಗಳನ್ನು ಉಜ್ಜಿ ಮಾಕವನ್ನು ಸವರಿ, ನಿಧಾನವಾಗಿ ಕಣ್ಣು ಸವರಿ. ಆದರೆ ಕಣ್ಣು ತೆಗೆಯೋದಕ್ಕೆ ಮುಂಚೆ ಒಂದು ಶಾಂತಿ ಮಂತ್ರವನ್ನು ಹೇಳೋಣ, ಒಟ್ಟಿಗೆ ಹೇಳುವ. ಇದರ ಅರ್ಥವನ್ನು ನೀವು ತಿಳ್ಕೊಂಡಿದ್ದೀರಾ? ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಮಂಗಳವಾಗಲಿ. ನಮಸ್ಕಾರ. ನಮಸ್ಕಾರ. ಇದು ಗೋನ ಶೇಷಾದ್ರಿ ಮಾತನಾಡ್ತಾ ಇರೋದು. ಈಗ ನಿಮಗೆ ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡೋದಕ್ಕೆ ಕೆಲವು ಸೂಚನೆಗಳನ್ನ ಕೊಡ್ತೀವಿ. ಈ ಧ್ಯಾನಗಳನ್ನು ನೀವು ಶ್ರದ್ಧೆ, ವಿಶ್ವಾಸ ಮತ್ತು ನಂಬಿಕೆಯಿಂದ ಅನುಷ್ಠಾನ ಮಾಡಿದರೆ ಬಹಳಷ್ಟು ಅನುಕೂಲಗಳು, ಪ್ರಯೋಜನಗಳು ಆಗುತ್ತವೆ. ನಿಮಗೆ ಈಗಾಗಲೇ ತರಬೇತಿ ಮಾಡಿರುವಂತೆ ಪ್ರಾಣಾಯಾಮವನ್ನು ಮುಗಿಸಿ ನಂತರ ಒಂದು ಆಸನದ ಮೇಲೆ ಕುಳಿತುಕೊಳ್ಳಿ. ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಧ್ಯಾನವನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ನಿಮ್ಮ ಹೊರಗಡೆ ನಿಶ್ಶಬ್ದವಾಗಿರುವುದನ್ನು ಗಮನಿಸಿ ಮತ್ತು ನಿಮ್ಮ ಒಳಗಡೆ ನಿಶ್ಶಬ್ದವಾಗಿದೆ. ಈಗ ನಿಧಾನವಾಗಿ ನಮ್ಮ ದೇಹದ ಬೇರೆ ಬೇರೆ ಭಾಗಗಳ ಬಿಗಿಯನ್ನು ಸಡಿಲ ಮಾಡಿ ಹಾಗೂ ಅವುಗಳ ಕಾರ್ಯಗಳನ್ನು ಗಮನಿಸಿ. ನಿಮ್ಮೆಲ್ಲ ಗಮನ ನಿಮ್ಮ ಬಲಕಾಲು ಬೆರಳು, ಬಲ ಪಾದ, ಬಲ ಹಿಮ್ಮಡಿಯ ಹತ್ತಿರ ಇರಲಿ. ನಿಮ್ಮ ಗಮನವನ್ನು ನಿಮ್ಮ ಎಡಕಾಲು ಬೆರಳು, ಎಡಪಾದ, ಎಡ ಹಿಮ್ಮಡಿಗೆ ಸ್ಥಳಾಂತರ ಮಾಡಿ. ಈಗ ನಿಮ್ಮ ಮೊಣಕಾಲನ್ನು ಮನಸ್ಸಿನ ಮೂಲಕ ಸಡಿಲ ಮಾಡಿ. ನಿಮ್ಮೆಲ್ಲ ಗಮನ ಈಗ ನಿಮ್ಮ ಎಡ ಮೊಣಕಾಲ ಹತ್ರ ಬರಲಿ. ಬಹಳ ಒಳ್ಳೆಯದು. ಈಗ ನಿಮ್ಮ ಗಮನ ಬಲ ಕಾಲಿನ ಮೇಲ್ಭಾಗ, ಮಂಡಿಯ ಕೆಳಭಾಗ, ಬಲ ಕಾಲಿನ ಕಂಬ ಅಲ್ಲಿ ಸಡಿಲ ಮಾಡಿ. ನಿಮ್ಮೆಲ್ಲ ಗಮನ ನಿಮ್ಮ ಎಡ ಕಾಲಿನ ಕಂಬದ ಹತ್ರ ಇರಲಿ. ಬಹಳ ಒಳ್ಳೆಯದು. ಮನಸ್ಸಿನ ಮೂಲಕ ನಿಮ್ಮ ಬಲ ಮಂಡಿಯನ್ನು ಸಡಿಲ ಮಾಡಿ. ಅಲ್ಲಿ ಸ್ವಲ್ಪ ಬಿಗಿ ಇದೆ. ಹಾಗೆ ನಿಮ್ಮ ಎಡಮಂಡಿ ಮನಸ್ಸಿನ ಮೂಲಕ ಸಡಿಲ ಮಾಡಿ. ನಿಮ್ಮ ಗಮನವನ್ನು ಈಗ ನಿಮ್ಮ ಬಲ ತೊಡೆಗೆ ಸ್ಥಳಾಂತರ ಮಾಡಿ. ಎಡತೊಡೆ, ನಿಮ್ಮ ಜನನೇಂದ್ರಿಯಗಳು. ನಿಮ್ಮೆಲ್ಲ ಗಮನ ನಿಮ್ಮ ಹೊಟ್ಟೆಯ ಒಳಭಾಗಕ್ಕೆ ಬರಲಿ. ಅಲ್ಲಿ ಮಹಾನ್ ಪವಾಡ ನಡೀತಾ ಇದೆ. ಹಾಕಿದ ಆಹಾರವೆಲ್ಲ ಜೀರ್ಣವಾಗ್ತಾ ಇದೆ. ಅಲ್ಲಿನ ಬೇರೆ ಅಂಗಾಂಗಗಳು ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಇವೆ. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ನೋಡಿ. ಮನಸ್ಸಿನಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಹೇಳಿ, ಎಂಥ ಒಳ್ಳೆಯ ಯಂತ್ರವನ್ನು ಒಳಗಿಟ್ಟಿದೆಯಾ ಪರಮಾತ್ಮ. ನಿಮ್ಮೆಲ್ಲ ಗಮನ ನಿಮ್ಮ ಶ್ವಾಸಕೋಶದ ಹತ್ರ ಬರಲಿ. ಗಾಳಿ ಒಳಗಡೆ ಹೋದಾಗ ನಿಮ್ಮ ಶ್ವಾಸಕೋಶ ಉಬ್ಬುತ್ತಾ ಇದೆ. ಗಾಳಿ ಹೊರಗಡೆ ಬಂದಾಗ ನಿಮ್ಮ ಶ್ವಾಸಕೋಶ ಕುಗ್ತಾ ಇದೆ. ಈಗ ನಿಮ್ಮ ಗಮನವನ್ನು ನಿಮ್ಮ ಹೃದಯದ ಹತ್ರ ಬರಲಿ. ನೋಡಿ, ಒಂದು ಮಹಾನ್ ಪವಾಡ ನಡೀತಾ ಇದೆ. ಸಾವಿರಾರು ಲೀಟರ್ಗಳ ರಕ್ತವನ್ನು
ಪಂಪ್ ಮಾಡ್ತಾ ಇದೆ. ಒಂದು ಸಣ್ಣ ಯಂತ್ರ, ಎಂಥ ಒಳ್ಳೆಯ ಯಂತ್ರ ಪರಮಾತ್ಮ ಕೊಟ್ಟಿದ್ದಾನೆ ನೋಡಿ. ಹಗಲು ರಾತ್ರಿಯಿಂದ ಒಂದೇ ಸಮನೆ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದೆ. ನೀವು ಎಚ್ಚರವಾಗಿರುವಾಗ, ನೀವು ಕನಸಲ್ಲಿದ್ದಾಗ, ನೀವು ದೀರ್ಘ ನಿದ್ದೆಯಲ್ಲಿದ್ದಾಗ, ಏನೇ ಆಗಲಿ ಅದರ ಪಾಡಿಗೆ ಅದು ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ವಾರದ ರಜದಿನಿಲ್ಲ, ಹಬ್ಬದ ದಿನ ರಜವಿಲ್ಲ. ಒಂದೇ ಸಮನೆ ಹಗಲು ರಾತ್ರಿ ಎಂದೇ ನಾವು ಹುಟ್ಟಿದಾಗಲಿಂದ ಕೆಲಸ ಮಾಡ್ತಾಯಿದೆ. ಎಂಥ ಒಳ್ಳೆಯ ಯಂತ್ರ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಮನಸ್ಸಿನಲ್ಲೇ ದೇವರಿಗೆ ಕೃತಜ್ಞತೆಯಿಂದ ಹೇಳಿ. ಈಗ ನಿಮ್ಮ ಗಮನವಲ್ಲ ನಿಮ್ಮ ಬಲಭುಜ ಹತ್ರ ಬರಲಿ. ಅಲ್ಲಿ ಸ್ವಲ್ಪ ಬಿಗಿ ಇದೆ, ಮನಸ್ಸನ್ನು ಕಳಿಸಿ ಅಲ್ಲಿ ಸಡಿಲ ಮಾಡಿ. ಭಾಳ ಒಳ್ಳೆಯದು. ಈಗ ನಿಮ್ಮ ಗಮನ ಬಲ ಮೊಣಕೈ ಹತ್ರ ಬರಲಿ. ಈಗ ನಿಮ್ಮ ಬಲಕೈ ಮಣಿಕಟ್ಟು, ರೈಟ್ ರಿಸ್ಟ್ ಅಂತಾರೆ, ಅಲ್ಲಿ ಸ್ವಲ್ಪ ಸಡಿಲ ಮಾಡಿ. ಈಗ ನಿಮ್ಮ ಬಲ ಕೈ ಬೆರಳುಗಳನ್ನು ಸಡಿಲ ಮಾಡಿ. ಭಾಳ ಒಳ್ಳೆಯದು. ನಿಮ್ಮೆಲ್ಲರ ಗಮನ ನಿಮ್ಮ ಎಡಭುಜದ ಹತ್ರ ಬರಲಿ. ಎಡ ಮೊಣಕೈ, ಎಡಕೈ ಮಣಿಕಟ್ಟು, ಎಡಕೈ ಬೆರಳುಗಳು. ಭಾಳ ಒಳ್ಳೆಯದು. ನೀವು ಮಾಡ್ತಾ ಇರೋ ಕೆಲಸಕ್ಕೆ ಇಂಗ್ಲೀಷ್ನಲ್ಲಿ ಥಾಟ್ ಮಸಾಜಿಂಗ್ ಅಂತಾರೆ. ಅಂದರೆ ಮನಸ್ಸಿನ ಮೂಲಕ ದೇಹದ ಬೇರೆ ಬೇರೆ ಭಾಗಗಳ ಬಿಗಿಯನ್ನು ಸಡಿಲ ಮಾಡ್ತಾ ಇದ್ದೀರ. ಹಾಗೆ ಅವುಗಳ ಕೆಲಸ ಎಷ್ಟು ಸಮರ್ಪಕವಾಗಿ ಮಾಡ್ತಾ ಇದೆ, ಎಷ್ಟು ಆರೋಗ್ಯವಾಗಿದೆ ಎಂಬುದನ್ನು ನೀವು ನೋಡ್ತಾ ಇದ್ದೀರಾ. ನಿಮ್ಮೆಲ್ಲ ಗಮನ ನಿಮ್ಮ ಗಂಟ್ಲ ಹತ್ರ ಬರಲಿ. ಹಾಗೇ ಮೇಲೆ ಬನ್ನಿ. ನಿಮ್ಮ ಗಲ್ಲ. ಬಹಳ ಒಳ್ಳೆಯದು. ನಿಮ್ಮ ಗಮನ ನಿಮ್ಮ ತುಟಿಗಳ ಹತ್ರ ಬರಲಿ. ತುಟಿಯ ಭಾಗವನ್ನು ಮನಸ್ಸಿನ ಮೂಲಕ ಸಡಿಲ ಮಾಡಿ. ಅದು ಮಾಡಬೇಕಂದ್ರೆ ನಿಮ್ಮ ತುಟಿ ಮೇಲೆ ಸುಂದರವಾದ ಮುಗುಳ್ನಗೆ ಬರಲಿ. ಹಸನ್ಮುಖಿ ಸದಾ ಸುಖಿ. ಮುಗುಳ್ನಗೆ ಇರುವುದರಿಂದ ನಿಮ್ಮ ಮುಖದ ಮಾಂಸಖಂಡಗಳು ಸಡಿಲವಾಗುತ್ತೆ. ನಿಮ್ಮಲ್ಲಿರೋಂಥ ಚಿಂತೆ ಮತ್ತು ವ್ಯಾಕುಲತೆ ಹೋಗುತ್ತೆ. ನಿಮ್ಮ ಕೋಪ ಕಮ್ಮಿ ಆಗತ್ತೆ. ನಿಮ್ಮ ಆರೋಗ್ಯ ಹೆಚ್ಚುತ್ತೆ. ನಿಮ್ಮ ಆಯುಸ್ಸು ಹೆಚ್ಚುತ್ತೆ. ಹೆಚ್ಚು ಜನ ಸ್ನೇಹಿತರಾಗ್ತಾರೆ. ಸ್ನೇಹ ಹೆಚ್ಚಾಗತ್ತೆ. ಬಂಧುಗಳು ಹೆಚ್ಚುತ್ತಾರೆ. ಬಂಧುತ್ವ ಹೆಚ್ಚುತ್ತೆ. ನೀವು ನೋಡೋದಕ್ಕೆ ಹೆಚ್ಚಾಗಿ ಚೆನ್ನಾಗಿ ಕಾಣ್ತೀರಾ. ಅದಕ್ಕಿಂತ ಮುಖ್ಯವಾಗಿ ಸರ್ವ ವಿಧವಾದ ಯಶಸ್ಸು ಸಿಗತ್ತೆ. ಅದಕ್ಕಿಂತ ಹೆಚ್ಚು ನಿಮಗೂ ಆನಂದ, ಬೇರೆಯವ್ರಿಗೂ ಆನಂದ ಮುಗುಳ್ನಗೆಯಿಂದ ಇರುವುದರಿಂದ. ಈ ಮುಗುಳ್ನಗೆಗೆ ದುಡ್ಡು ಕಾಸೇನು ವ್ಯಯವಾಗೋದಿಲ್ಲ. ಅದರಿಂದ ದಯವಿಟ್ಟು ಮುಗುಳ್ನಗೆ ಮಾಡ್ತಾ ಇರಿ. ಹಾಗೇ ಮುಗುಳ್ನಗೆಯಲ್ಲಿ ನಿಮ್ಮ ಗಮನ ನಿಮ್ಮ ತುಟಿ ಮೇಲಿರುವಾಗ ನಂತರವೂ ಕೂಡ ಸದಾ ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಇರಲಿ. ಬಹಳ ಒಳ್ಳೆಯದು. ಈಗ ನಿಮ್ಮ ಗಮನ ನಿಮ್ಮ ಮೂಗಿನ ಹೊಳ್ಳೆಗಳ ಹತ್ರ ಬರಲಿ. ತಣ್ಣಗಿರೋ ಗಾಳಿ ಒಳಗಡೆ ಹೋಗ್ತಾ ಇದೆ, ಬಿಸಿ ಗಾಳಿ ಹೊರಗಡೆ ಬರ್ತಾ ಇದೆ. ಹಾಗೇ ನೋಡಿ. ಈಗ ಕಣ್ಣಿನ ರೆಪ್ಪೆ, ಕಣ್ಣಿನ ಗುಡ್ಡೆಯನ್ನು ಸಡಿಲ ಮಾಡಿ. ಅಲ್ಲಿ ಸ್ವಲ್ಪ ಬಿಗಿ ಇದೆ. ಈ ರೀತಿ ಮನಸ್ಸಿನ ಮೂಲಕ ನಿಮ್ಮ ಕಣ್ಣಿನ ರೆಪ್ಪೆ, ಕಣ್ಣಿನ ಗುಡ್ಡೆಯನ್ನು ಸಡಿಲ ಮಾಡೋದ್ರಿಂದ ನಿಮ್ಮ ದೃಷ್ಟಿ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ಈಗ ನಿಮ್ಮ ಎರಡು ಹುಬ್ಬುಗಳನ್ನು ಮನಸ್ಸಿನ ಮೂಲಕ ಸಡಿಲ ಮಾಡಿ. ಎರಡು ಹುಬ್ಬುಗಳ ಮಧ್ಯಭಾಗಕ್ಕೆ ಬನ್ನಿ. ಒಳಗಡೆ ಕಣ್ಣನ್ನು ತಿರುಗಿಸಬೇಡಿ, ಮನಸ್ಸು ಅಲ್ಲಿ ಹೋಗಲಿ. ಎರಡು ಹುಬ್ಬುಗಳ ಮಧ್ಯಭಾಗ, ಭ್ರೂ ಮಧ್ಯ, ಅಂತರ್ಚಕ್ಷು ಇರುವ ಜಾಗ, ಜ್ಞಾನಚಕ್ಷು ಒಳಗಣ್ಣು ಇರುವ ಜಾಗ, ಎರಡು ಹುಬ್ಬುಗಳ ಮಧ್ಯಭಾಗ. ಈಗ ನಿಮ್ಮ ಹಣೆಯನ್ನು ಸಡಿಲ ಮಾಡಿ. ನಿಮ್ಮ ತಲೆನೋವು ಇತ್ಯಾದಿಗಳೆಲ್ಲ ಹೊರಟೋಗ್ತಾ ಇವೆ. ಬಹಳ ಒಳ್ಳೆಯದು. ಈಗ ನಿಮ್ಮೆಲ್ಲ ಗಮನ ನಿಮ್ಮ ಬೆನ್ನೆಲುಬಿನ ಕೆಳಭಾಗಕ್ಕೆ ಬರಲಿ. ಒಂದೊಂದೇ ಎಡಭಾಗಿ ಮೇಲೆ ಬನ್ನಿ. ಭಾಳ ಒಳ್ಳೆಯದು. ಅಲ್ಲೆಲ್ಲ ನಿಮ್ಮ ನರಮಂಡಲಗಳಿವೆ. ಕುಂಡಲಿನಿ ಶಕ್ತಿ ಸುಪ್ತವಾಗಿದೆ. ಮೂಲಾಧಾರ ಚಕ್ರ ಇರೋ ಜಾಗ ಬೆನ್ನೆಲುಬಿನ ಕೆಳಭಾಗದಲ್ಲಿದ್ದೀರಾ. ಈಗ ಒಂದೊಂದೇ ಎಲುಬಾಗಿ ಮೇಲೆ ಬನ್ನಿ. ಮೇಲೆ ಬರ್ತಾ 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 ಆ ಭಾಗದ ಎಲ್ಲ
ಆ ಭಾಗವನ್ನೆಲ್ಲ ಮನಸ್ಸಿನ ಮೂಲಕ ಸಡಿಲ ಮಾಡಿ ನಿಧಾನವಾಗಿ ಬೇಗ ಬೇಡ. ಹೀಗೆ ಮಾಡ್ತಾ ಇರೋದ್ರಿಂದ ನಿಮ್ಮ ಬೆನ್ನೆಲುಬು ನೆಟ್ಟಗಾಗ್ತಾ ಇದೆ. ಇದು ಒಳ್ಳೆಯ ಲಕ್ಷಣ. ಹಾಗೆಯೇ ಬನ್ನಿ, ನಿಧಾನಕ್ಕೆ ನಿಮ್ಮ ಬೆನ್ನೆಲುಬಿನ ಮಧ್ಯಭಾಗದಲ್ಲಿದ್ದೀರಾ. ಮತ್ತೆ ಹಾಗೆಯೇ ಬನ್ನಿ, ಬೆನ್ನೆಲುಬು ನೆಟ್ಟಗಾಗ್ತಾ ಇದೆ. ಅಲ್ಲಿನ ನರಗಳೆಲ್ಲ ಚೆನ್ನಾಗಿ ಕ್ರಿಯೆ ಮಾಡ್ತಾ ಇವೆ. ಹಾಗೆಯೇ ಮೇಲೆ ಬನ್ನಿ. ನೆಟ್ಟಗಿದೆ ನಿಮ್ಮ ಬೆನ್ನೆಲುಬು. ಕತ್ತಿನ ಹಿಂಭಾಗವನ್ನು ಸಡಿಲ ಮಾಡಿ. ತಲೆಯ ಹಿಂಭಾಗ, ತಲೆಯ ಮೇಲ್ಭಾಗ. ಈಗ ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ದೇಹದ ಬೇರೆ ಬೇರೆ ಭಾಗಗಳ ಬಿಗಿಯನ್ನು ಸಡಿಲ ಮಾಡಿದ್ದೀರಾ. ಇಂಗ್ಲೀಷ್ನಲ್ಲಿ ಥಾಟ್ ಮಸಾಜಿಂಗ್ ಅಂತಾರೆ. ಎಣ್ಣೆ ಹಾಕಿ ಉಜ್ಜೋದಕ್ಕಿಂತ ಇದು ಬಹಳ ಪರಿಣಾಮಕಾರಿ. ಮನಸ್ಸಿನ ಮೂಲಕ ನಮ್ಮ ಮನಸ್ಸನ್ನು ಕಳಿಸಿ ಯಾವ ಭಾಗದಲ್ಲಿ ಬಿಗಿ ಇತ್ತೋ ಅಲ್ಲಿ ಸಡಿಲ ಮಾಡಿದ್ದೀರಾ. ಹಾಗೆ ನಿಮ್ಮ ಆಟೋ ಸಜೆಷನ್ ಅಂತಾರೆ, ಅದರ ಮೂಲಕ ಆ ದೇಹದ ಭಾಗಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇವೆ ಎಂಬ ಸೂಚನೆಗಳನ್ನು ಕೊಡ್ತಾ ಇದ್ದೀರಾ. ಆರೋಗ್ಯ ಹೆಚ್ಚುತ್ತೆ. ದೇಹದ ಎಲ್ಲ ಭಾಗವನ್ನು ಸಡಿಲ ಮಾಡಾಯಿತು. ಈಗ ಒಂದು ವಿಶೇಷ ಅನುಭವವನ್ನು ಪಡ್ಕೊಳ್ಳೋಣ. ದೇಹಾತೀತ ಅನುಭವ, ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್. ನಿಮ್ಮ ದೇಹ ಕೂತಿದೆ. ಈಗ ನಿಮ್ಮ ದೇಹವನ್ನು ಬಿಟ್ಟು ಹೊರಗೆ ಬನ್ನಿ. ಹೊರಗೆ ಬಂದು ನಿಮ್ಮ ದೇಹದ ಮುಂಭಾಗವನ್ನು ನೋಡಿ. ಹಿಂದೆ ಹೋಗಿ ನಿಮ್ಮ ದೇಹದ ಹಿಂಭಾಗವನ್ನು ನೋಡಿ. ನಿಮ್ಮ ದೇಹದ ಬಲಭಾಗ, ನಿಮ್ಮ ದೇಹದ ಎಡಭಾಗ. ಈಗ ನೀವು ನಿಮ್ಮ ದೇಹದಲ್ಲಿಲ್ಲ. ನಿಮ್ಮ ತಾದಾತ್ಮತೆ ನಿಮ್ಮ ಮನಸ್ಸು ಬುದ್ಧಿ ಜೊತೆ ಸೇರಿಕೊಂಡು ಸೂಕ್ಷ್ಮ ಶರೀರ ಅಂತಾರೆ, ಅದನ್ನು ಸೇರಿಕೊಂಡು ನಿಮ್ಮ ಸ್ಥೂಲ ಶರೀರವನ್ನು ನೋಡ್ತಾ ಇದ್ದೀರಾ. ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳಿಂದ ಕೂಡಿರುವ ನಿಮ್ಮ ಸ್ಥೂಲ ಶರೀರ, ಗ್ರಾಸ್ ಬಾಡಿ ನೋಡ್ತಾ ಇದ್ದೀರಾ ಹೊರಗಡೆಯಿಂದ. ಈ ನೀವು ಕುಳಿತಿರೋ ಕೊಠಡಿಯ ಚಾವಣಿ ಹತ್ರ ಹೋಗಿ, ಗೋ ಟು ದ ರೂಫ್. ಅಲ್ಲಿಂದ ನೋಡಿ ನಿಮ್ಮ ದೇಹ ಕೂತಿದೆ. ನೀವು ದೇಹದಲ್ಲಿಲ್ಲ, ದೇಹದಿಂದ ಹೊರಗೆ ಬಂದಿದ್ದೀರಾ. ನಿಮ್ಮ ಮನಸ್ಸು ಬುದ್ಧಿ ಜೊತೆ ಸೇರಿ ನಿಮ್ಮ ದೇಹವನ್ನು ನೋಡಿದಿರಿ, ನಿಮ್ಮ ಸ್ಥೂಲ ಶರೀರವನ್ನು ನೋಡಿದಿರಿ. ಈಗ ನಿಮ್ಮ ಮನಸ್ಸನ್ನು ನೋಡಿ. ನಿಮ್ಮ ಬುದ್ಧಿಯಲ್ಲಿ ಆಲೋಚನೆಗಳ ಪ್ರವಾಹ ಬಂದು ಹೋಗ್ತಾ ಇವೆ. ಥಾಟ್ ಪೆರೇಡ್ ಅಂತಾರೆ. ಯಾವುದೇ ಒಂದು ಆಲೋಚನೆಯನ್ನು ತಡಿಬೇಡಿ. ಒಳ್ಳೆಯ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ತಾ ಇರಲಿ. ನಿಮಗೂ ನಿಮ್ಮಲ್ಲಿ ಬರುವಂಥ ಆಲೋಚನೆಗಳಿಗೂ ಸಂಬಂಧವಿಲ್ಲ. ನೀವು ನಿಮ್ಮ ಮನಸ್ಸು ಬುದ್ಧಿಯಲ್ಲ. ಮನಸ್ಸು ಬುದ್ಧಿಯಿಂದ ಹೊರಗೆ ಬಂದು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ತಿರುವ ಆಲೋಚನೆಗಳ ಪ್ರವಾಹವನ್ನು ನೋಡ್ತಾ ಇದ್ದೀರಾ. ಪ್ರೇಕ್ಷಕನಂತೆ, ಸಾಕ್ಷಿಯಂತೆ ನೋಡ್ತಾ ಇದ್ದೀರಾ. ಮನಸ್ಸಿಂದ ಹೊರಗೆ ಬಂದಿದ್ದೀರಾ. ಈಗ ನಿಮಗೆ ರೆಕ್ಕೆ ಬಂದಿದೆ. ಮೇಲೆ ಹಾರಿ, ಮೇಲೆ ಹೋಗಿ. ನೀವು ಕುಳಿತಿರುವಂಥ ಕಟ್ಟಡ ಕಾಣಿಸ್ತಾ ಇದೆ. ಮತ್ತೆ ಮೇಲೆ ಹೋಗಿ. ಈಗ ಕುಳಿತಿರುವಂಥ ನಿಮ್ಮ ಬಡಾವಣೆ. ಇನ್ನು ಮೇಲೆ ಹೋಗಿ ನಿಮ್ಮ ಊರು. ಇನ್ನು ಮೇಲೆ ಹೋಗಿ ನಮ್ಮ ರಾಜ್ಯ. ಇನ್ನು ಮೇಲೆ 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 ನಮ್ಮ ರಾಷ್ಟ್ರ. ಇನ್ನು ಮೇಲೆ ಹೋಗಿ ಮೋಡಗಳನ್ನು ದಾಟಿ ಮೇಲೆ ಹೋಗಿ. ಮೋಡಗಳನ್ನು ದಾಟಿ ಹೋಗೋದೊಂದು ವಿಶೇಷ ಅನುಭವ. ಮೋಡಗಳನ್ನು ದಾಟಿ ಮೇಲೆ ಹೋದ ಮೇಲೆ ಈಗ ಕೆಳಗಡೆ ಭೂಮಿ ಕಾಣಿಸ್ತಾ ಇದೆ. ಭೂಮಿ ಸಣ್ಣ ಉಂಡೆಯಂತೆ ಕಾಣಿಸ್ತಾ ಇದೆ, ಮಣ್ಣಿನ ಉಂಡೆಯಂತೆ. ಮತ್ತೆ ಮೇಲೆ ಹೋಗಿ ಕೆಳಗಡೆ ಕಾಣಿಸ್ತಾ ಇದೆ ನಮ್ಮ ಸೌರಮಂಡಲ. ಮತ್ತು ಮೇಲೆ ಹೋಗಿ, ಬಹಳ ಮೇಲೆ ಹೋಗಿ, ಬಹಳ ಮೇಲೆ. ಇನ್ನು ಮೇಲೆ ಹೋಗಿ, ಕೆಳಗೆ ಬರಬೇಡಿ. ಮೇಲೆ 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 ಮೇಲೆ. ಈಗ ವಿಶಾಲವಾದ ಬ್ರಹ್ಮಾಂಡದಲ್ಲಿದ್ದೀರಾ. ವಿಶಾಲವಾದ ಬ್ರಹ್ಮಾಂಡ. ಎಲ್ಲೆಲ್ಲಿ ನೋಡಿದ್ರು ನೀಲಿ ಆಕಾಶ. ಮೇಲೆ ನೀಲಿ ಆಕಾಶ, ಕೆಳಗಡೆ ನೀಲಿ ಆಕಾಶ, ಬಲಗಡೆ ನೀಲಿ ಆಕಾಶ, ಎಡಗಡೆ ನೀಲಿ ಆಕಾಶ. ನಮ್ಮ ಸೌರಮಂಡಲದಿಂದ ಬಹಳಷ್ಟು ಮೇಲೆ ಹೋಗಿದ್ದೀರಾ. ಶುದ್ಧ ನೀಲಿ ಆಕಾಶದಲ್ಲಿದ್ದೀರಾ. ನಮ್ಮ ಸೌರಮಂಡಲದಂತೆ ಕೋಟ್ಯಾಂತರ ಸೂರ್ಯರಿದ್ದಾರೆ ದೂರ ದೂರದಲ್ಲಿ. ನೀವು ಶುದ್ಧ ನೀಲಿ ಆಕಾಶದಲ್ಲಿದ್ದೀರಾ. ಆನಂದವಾಗಿ ಹಾರಾಡ್ತಾಯಿರಿ. ಆನಂದವಾಗಿ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಮೇಲೆ ಇದ್ದೀರಾ.
ಹಾಗೆ ಆನಂದವಾಗಿ ಹಾರಾಡ್ತಾರೆ. ಈಗ ವಾಪಸ್ಸು ಬನ್ನಿ, ನಮ್ಮ ಸೌರಮಂಡಲಕ್ಕೆ ಮೇಲಿಂದ ಬನ್ನಿ. ನಮ್ಮ ಸೌರಮಂಡಲ ಕಾಣಿಸ್ತಾ ಇದೆ, ಹತ್ತಿರ ಬನ್ನಿ, ಸ್ಪಷ್ಟವಾಗಿದೆ. ಇನ್ನು ಹತ್ತಿರ ಬನ್ನಿ, ನಮ್ಮ ಭೂಮಿಯನ್ನು ಹುಡುಕಿ. ಬಂತು. ಮೋಡಗಳನ್ನು ದಾಟಿ ಕೆಳಗೆ ಬನ್ನಿ. ಕೆಳಗೆ ಬಂದರೆ ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮ ಇದೆ. ಸುಂದರವಾದ, ಪ್ರಶಾಂತವಾದ, ನಿರ್ಮಲವಾದ ಗಿರಿಧಾಮ, ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೋಡಿ ನೋಡಿ ನೋಡಿ, ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮ, ಶಾಂತವಾದ, ನಿರ್ಮಲವಾದ, ಮನೋಹರವಾದ ಪ್ರದೇಶ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ನಿಧಾನ ಕೆಳಗೆ ಬನ್ನಿ. ಕೆಳಗೆ ಬಂದು ನಿಮಗಾಗ ಒಂದು ವಿಶೇಷವಾದ ಆಸನ ಇದೆ, ಕುಳಿತುಕೊಳ್ಳಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ದೇಹದಲ್ಲಿ ಬಿಗಿ ಇಲ್ಲ, ನಿಮ್ಮ ಮನಸ್ಸು ಪ್ರಶಾಂತವಾಗಿದೆ, ಯಾವುದೇ ಆಲೋಚನೆಗಳಿಲ್ಲ. ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮದಲ್ಲಿದ್ದೀರ. ಸುಂದರವಾದ ಗಿಡ ಮರಗಳಿವೆ, ಹೂವಿನ ಗಿಡಗಳಿವೆ, ಹತ್ತಿರದಲ್ಲೇ ಸುಂದರವಾದ ನದಿ ಹರಿತಾ ಇದೆ, ಜುಳು ಜುಳು ಜುಳು. ಈ ಪ್ರಶಾಂತವಾದ ವಾತಾವರಣದಲ್ಲಿ ಆನಂದವಾಗಿ ಕೂತಿದ್ದೀರಾ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ನೆಮ್ಮದಿಗೆ ಭಂಗ ತರುವಂಥ ಜನರಾಗಲಿ ಯಾವುದೂ ಇಲ್ಲ. ಆನಂದವಾಗಿದ್ದೀರಾ. ಈ ಸುಂದರವಾದ ದೈವಿ ಸಂಗೀತವನ್ನು ಕೇಳ್ತಾ ಕೇಳ್ತಾ ಮನಸ್ಸು ಇನ್ನೂ ಹೆಚ್ಚು ಪ್ರಶಾಂತವಾಗಲಿ. ಈ ಸುಂದರವಾದ ಮುರಳಿಯ ಮಂಜುಳ ನಿನಾದ ನಿಮ್ಮ ಮನಸ್ಸನ್ನು ಇನ್ನೂ ಹೆಚ್ಚು ಪ್ರಶಾಂತವನ್ನಾಗಿ ಮಾಡಿದ್ದೀರ. ದೇಹದಲ್ಲಿ ಬಿಗಿ ಇಲ್ಲ, ಅಚ್ಚುಮೆಚ್ಚಿನ ಗಿರಿಧಾಮದಲ್ಲಿದ್ದೀರ. ಸಂಗೀತ ನಿಮ್ಮ ಮನಸ್ಸನ್ನು ಹೆಚ್ಚು ಪ್ರಶಾಂತವನ್ನಾಗಿ ಮಾಡಿದೆ.
ಈಗ ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮದಲ್ಲಿದ್ದಾಗ ನೀಲಿ ಆಕಾಶವನ್ನು ನೋಡಿ. ಆ ನೀಲಿ ಅನಂತದ ಸಂಕೇತ. ಆ ವಿಶಾಲವಾದ ನೀಲಿ ಆಕಾಶವನ್ನು ನೋಡ್ತಾ ನೋಡ್ತಾ ಮನಸ್ಸು ಇನ್ನೂ ಹೆಚ್ಚು ಪ್ರಶಾಂತವಾಗತ್ತೆ. ವಾಸ್ಟ್ ಬ್ಲೂ ಸ್ಕೈ. ಆ ನೀಲಿ ಆಕಾಶದ ಹಿನ್ನೆಲೆಯಲ್ಲಿ ಈಗ ನಿಮ್ಮ ಇಷ್ಟ ದೇವರನ್ನ ಕಾಲಿಂದ ತಲೆವರೆಗೂ ನೋಡಿ, ಪಾದದಿಂದ ಮಸ್ತಕದವರೆಗೂ, ನಕೆಯಿಂದ ಶಿಕೆವರೆಗೂ. ಶುಕ್ಲಾಂಬರಧರಂ, ಬಿಳಿಯ ಬಟ್ಟೆಯನ್ನು ಧರಿಸಿರುವ, ವಿಷ್ಣು ಸರ್ವವ್ಯಾಪಿಯಾದ, ಶಶಿವರ್ಣಂ, ಚಂದ್ರನಂಥ ತಂಪಾದ ಬಿಳಿ ಬಣ್ಣದ, ಚತುರ್ಭುಜಂ, 4 ಭುಜಗಳುಳ್ಳ ದೇವರ ನೋಡ್ತಾ ಇದ್ರಿ ಕಾಲಿಂದ. ಈಗ ನಿಮ್ಮ ದೇವರ ಪ್ರಸನ್ನ ವದನವನ್ನು ನೋಡಿ. ಪ್ರಸನ್ನ ವದನಂ ಧ್ಯಾಯೇತ್. ನಿಮ್ಮ ಇಷ್ಟ ದೇವರ ಸುಂದರವಾದ ಪ್ರಸನ್ನವಾದ ಮುಖವನ್ನು ನೋಡಿ. ಆ ಪ್ರಸನ್ನವಾದ ಮುಖವನ್ನು ನೋಡ್ತಾ ನೋಡ್ತಾ ನಿಮ್ಮ ವದನವು ಪ್ರಸನ್ನವಾಗಲಿ, ನಿಮ್ಮ ಮುಖವು ಪ್ರಸನ್ನವಾಗಲಿ. ಫಸ್ಟ್ ನಿಮ್ಮ ದೇವರನ್ನ ನೋಡಿದ್ರಿ, ನಂತರ ನಿಮ್ಮ ದೇವರ ಮುಖವನ್ನು ನೋಡಿದ್ರಿ. ಮತ್ತೆ ಕಮ್ಮಿ ಮಾಡಿ ಬರೀ ನಿಮ್ಮ ಇಷ್ಟ ದೇವರ ಮುಗುಳ್ನಗೆಯನ್ನು ಮಾತ್ರ ನೋಡಿ. ಇದಕ್ಕಂತಾರೆ ರಿಡಕ್ಷನ್ ಆಫ್ ಥಾಟ್. ದೊಡ್ಡ ಆಲೋಚನೆಯಿಂದ ಚಿಕ್ಕದು, ನಂತರ ಚಿಕ್ಕದು. ಈಗ ನಿಮ್ಮ ಗಮನ ಬರೀ ನಿಮ್ಮ ಇಷ್ಟ ದೇವರ ಸುಂದರವಾದ ಮುಗುಳ್ನಗೆ. ನಿಮಗೆ ಇಷ್ಟ ದೇವರ ರೂಪ ಇಲ್ಲದೆ ಹೋದರೆ ಒಂದು ಚಿಹ್ನೆ, ಒಂದು ಆದರ್ಶ, ಯಾವುದನ್ನಾದರೂ ಒಂದು ಹಿಡ್ಕೊಳ್ಳಿ. ನಿಮ್ಮ ಗಮನ ಬರೀ ಅಲ್ಲೇ ಇರಲಿ. ನಿಮ್ಮ ಅಚ್ಚುಮೆಚ್ಚಿನ ದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ ಅಥವಾ ಒಂದು ಆದರ್ಶ, ಅದನ್ನೇ ಇಟ್ಕೊಳ್ಳಿ. ಆದರೆ ಈ ಕ್ರಿಯೆಯನ್ನು ಮಾಡುವಾಗ ಎಂದಿನಂತೆ ನಿಮ್ಮ ಮುಖವು ಪ್ರಸನ್ನವಾಗಿರಲಿ, ನಿಮ್ಮ ತುಟಿಯು ಮೇಲೂ ಮುಗುಳ್ನಗೆ ಇರಲಿ. ವಿತ್ ಎ ಕಾಮ್ serene face and smile on your lips. Go on looking at your Lord's smiling lips, please. ನಿಮ್ಮ ಇಷ್ಟ ದೇವರ ಸುಂದರವಾದ ಮುಗುಳ್ನಗೆಯನ್ನೇ, ಅಥವಾ ನಿಮಗೆ ಇಷ್ಟ ದೇವರಿಲ್ಲದೆ ಹೋದರೆ ಒಂದು ಚಿಹ್ನೆ ಅಥವಾ ಒಂದು ಆದರ್ಶ. ಇದಕ್ಕಂತಾರೆ 1-1,000,000. ಅಂದರೆ ನಮಗೆ ಸಾಮಾನ್ಯವಾಗಿ ನೂರಾರು ಲಕ್ಷಾಂತರ ಆಲೋಚನೆಗಳು ನಮ್ಮನ್ನು ಸದೆಬಡಿತಾ ಇರುತ್ತವೆ. ಆಲೋಚನೆಗಳ ಪ್ರವಾಹದಲ್ಲಿ ಅವುಗಳಿಂದ ತಪ್ಪಿಸಿಕೊಳ್ಳಲು ಒಂದು ಆಶ್ರಯ ಬೇಕು, ಒಂದು ಅವಲಂಬನೆ ಬೇಕು. ಆ ಒಂದು ಆಲೋಚನೆ ಇಟ್ಕೊಳ್ಳಿ. ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ದಂಗೆ ನೋಡ್ಕೊಳ್ಳಿ. ಆದರೆ ಮನಸ್ಸಲ್ಲಿ ಇಲ್ಲಿ ಹೋಗುತ್ತೆ, ಹೋಗೋದು ಅದರ ಲಕ್ಷಣ, ಅದರ ಸ್ವಭಾವ ಚಂಚಲ. ಹೋಗಲಿ, ಮತ್ತೆ ಕರ್ಕೊಂಬನ್ನಿ. ಹೇಳಿ ಮನಸ್ಸಿಗೆ, ಏ ಮನಸ್ಸೇ ಇಲ್ಲೇ ಇರು. ಮನಸ್ಸಲ್ಲಿ ಓಡಾಡಿದರೆ ಬೇಜಾರು ಮಾಡ್ಕೋಬೇಡಿ. ಮತ್ತು ಒಳ್ಳೆ ಮಾತಿನಿಂದ ನಿಮ್ಮ ಮನಸ್ಸನ್ನು ಕರ್ಕೊಂಬನ್ನಿ. ನಿಮ್ಮ ಅಚ್ಚುಮೆಚ್ಚಿನ ದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ ಅಥವಾ ಒಂದು ಆದರ್ಶ, ಒಂದನ್ನು ಹಿಡ್ಕೊಂಡು ನೂರಾರು ಸಹಸ್ರಾರು ಆಲೋಚನೆಗಳಿಂದ ಬಿಡುಗಡೆ ಮಾಡ್ಕೊಳ್ಳಿ. ಹೋಲ್ಡ್ ಆನ್ ಟು ಒನ್ ಆ್ಯಂಡ್ ಗೆಟ್ ರಿಡ್ ಆಫ್ ದಿ ಮಿಲಿಯನ್ಸ್ ಆಫ್ ಥಾಟ್ಸ್. ಆದಷ್ಟು ಜಾಸ್ತಿ ಹೊತ್ತು ಹಾಗೆ ಇಟ್ಕೊಳ್ಳಿ. ಒಂದೇ ಆಲೋಚನೆ. ಈಗ ಆ ಆಲೋಚನೆಯನ್ನು ತೆಗೆದುಬಿಡಿ. ರಿಮೂವ್ ದಟ್ ಲಾಸ್ಟ್ ಥಾಟ್. ಆಲೋಚನಾರಹಿತ ಸ್ಥಿತಿ ಇರೋದಕ್ಕೆ ಪ್ರಯತ್ನ ಮಾಡಿ. ಥಾಟ್ಲೆಸ್ ಸ್ಟೇಟ್, ಆಲೋಚನಾರಹಿತ ಸ್ಥಿತಿ, ಶಾಂತಿ ಸ್ಥಿತಿ, ನೆಮ್ಮದಿ ಸ್ಥಿತಿ, ಆನಂದ ಸ್ಥಿತಿ. ಎಷ್ಟು ಆನಂದವಾಗ್ತಾ ಇದೆ ನೋಡಿ. ಯಾವುದೇ ಆಲೋಚನೆಗಳಿಲ್ಲ. ಈಗ ನೀವು ಜಾಗೃತ ಅವಸ್ಥೆಯಲ್ಲಿಲ್ಲ. ಯು ಆರ್ ನಾಟ್ ಇನ್ ವೇಕಿಂಗ್ ಸ್ಟೇಟ್, ಎಚ್ಚರವಾಗಿಲ್ಲ. ಯು ಆರ್ ನಾಟ್ ಇನ್ ಡ್ರೀಮ್, ಕನಸಿನಲ್ಲಿಲ್ಲ. ಯು ಆರ್ ನಾಟ್ ಇನ್ ಡ್ರೀಮ್, ಸ್ವಪ್ನಾವಸ್ಥೆಯಲ್ಲಿಲ್ಲ. ಯು ಆರ್ ನಾಟ್ ಇನ್ ಡೀಪ್ ಸ್ಲೀಪ್, ನಿದ್ರಾವಸ್ಥೆಯಲ್ಲಿಲ್ಲ. ಸುಷುಪ್ತಿ, ಜಾಗೃತ್ ಸ್ವಪ್ನ ಸುಷುಪ್ತಿ, ಎಚ್ಚರ ಕನಸು ನಿದ್ದೆ, ವೇಕಿಂಗ್ ಡ್ರೀಮ್ ಆ್ಯಂಡ್ ಡೀಪ್ ಸ್ಲೀಪ್. ಬದಲಾವಣೆ ಆಗುವ ಈ ಮೂರೂ ಸ್ಥಿತಿಗಳನ್ನು ಬಿಟ್ಟ ಮೇಲೆ ಬಂದಿದ್ದೀರಾ. ಈಗ ನೀವು ಈ ಮೂರು ಅವಸ್ಥೆಗಳನ್ನು ಮೀರಿದ
ಈ ಬದಲಾವಣೆಯಾಗುವ 3 ಅವಸ್ಥೆಗಳಲ್ಲಿ ಬದಲಾವಣೆ ಆಗದ ನಿಮ್ಮ ಸ್ಥಿತಿಯಲ್ಲಿದ್ದೀರಾ. ಸಮಾಧಿ ಸ್ಥಿತಿಯಲ್ಲಿದ್ದೀರಾ, ಆಲೋಚನಾರಹಿತ ಸ್ಥಿತಿಯಲ್ಲಿದ್ದೀರಾ, ಶಾಂತಿ ಸ್ಥಿತಿ, ನೆಮ್ಮದಿ ಸ್ಥಿತಿ, ಆನಂದ ಸ್ಥಿತಿ. ಹಾಗೇರಿ ಆದರೆ ನಿಮ್ಮ ಮನಸ್ಸು ಆಲೋಚನಾ ರಹಿತ ಸ್ಥಿತಿಯಲ್ಲಿರುವಾಗ ಅಲ್ಲಿ ಇಲ್ಲಿ ಹೋಗುವ ಸಾಧ್ಯತೆ ಉಂಟು. ಹಾಗೇನಾದರೂ ಹೋದರೆ ಬೇಜಾರು ಮಾಡಿಕೊಳ್ಳದೆ ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಮನಸ್ಸನ್ನು ನಿಮ್ಮ ಅಚ್ಚುಮೆಚ್ಚಿನ ಗಿರಿದೇವರು, ಅಚ್ಚುಮೆಚ್ಚಿನ ದೇವರ ಮಗುಳ್ನಗೆ ಅಥವಾ ಒಂದು ಚಿಹ್ನೆ, ಒಂದು ಆದರ್ಶ ಅಲ್ಲಿ ಕರ್ಕೊಳ್ಳಿ. ಹೋಲ್ಡ್ ಆನ್ ಟು ಒನ್ ಸೊ ದಟ್ ಯು ಗೆಟ್ ರಿಡ್ ಆಫ್ ದಿ ಮಿಲಿಯನ್ಸ್ ಆಫ್ ಥಾಟ್ಸ್. 100 ಸಹಸ್ರಾರು ಆಲೋಚನೆಗಳಿಂದ ಬಿಡುಗಡೆಗಾಗಿ ಒಂದು ಆಶ್ರಯ ಬೇಕು, ಒಂದು ಅವಲಂಬನೆ ಬೇಕು. ಅದಕ್ಕಾಗಿ ನಿಮ್ಮ ಇಷ್ಟ ದೇವರ ಮಗುಳ್ನಗೆ ಅಥವಾ ಒಂದು ಚಿಹ್ನೆ, ಒಂದು ಆದರ್ಶ ಹಿಡ್ಕೊಳ್ಳಿ. ಮಡಿ ಮೇಲೆ ಹೋಗಬೇಕಂದ್ರೆ ಮೆಟ್ಲಾಗಿ ಏಣಿಗಳ ಸಹಾಯದಿಂದ ಹೋಗ್ತೀರಾ. ನಂತರ ಮೇಲೆ ಹೋಗಬೇಕಂದ್ರೆ ಕಡೆ ಮೆಟ್ಲು ಬಿಡಬೇಕು. ಹಾಗೆ ಈ ಕಡೆಯ ಆಲೋಚನೆಯನ್ನು ಬಿಟ್ಬಿಡಿ. ರಿಮೂವ್ ದಟ್ ಲಾಸ್ಟ್ ಥಾಟ್ ಅಗೈನ್ ಕಮ್ ಬ್ಯಾಕ್ ಟು ಥಾಟ್ಲೆಸ್ ಸ್ಟೇಟ್. ಆಲೋಚನಾ ರಹಿತ ಸ್ಥಿತಿಗೆ ಬನ್ನಿ. ಪೋಲ್ ವಾಲ್ಟ್ ಜಂಪರ್ಸ್ ಎತ್ತರ ಹೋಗೋದಕ್ಕಾಗಿ ಆ ಪೋಲ್ ವಾಲ್ಟನ್ನು ಸಹಾಯ ಪಡಿತಾರೆ. ಆದರೆ ಕಡೆಗೆ ಆ ಕೋಲನ್ನು ಬಿಟ್ಟರೆ ಮಾತ್ರ ಮುಂದಕ್ಕೆ ಹೋಗಲು ಸಾಧ್ಯ. ಹಾಗೆ ಒಂದು ಎತ್ತರವಾದ ಮಟ್ಟಕ್ಕೆ ಬರಬೇಕಂದ್ರೆ, ಬೇರೆ ಬೇರೆ ಆಲೋಚನೆಗಳಿಂದ ಬಿಡುಗಡೆ ಮಾಡ್ಕೋಬೇಕಂದ್ರೆ ಒಂದು ಸಹಾಯ ಬೇಕು, ನಿಮ್ಮ ಅಚ್ಚುಮೆಚ್ಚಿನ ಇಷ್ಟ ದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ, ಒಂದು ಆದರ್ಶ. ಅವುಗಳನ್ನು ಹಿಡಿದು ಬೇರೆ ಆಲೋಚನೆಗಳಿಂದ ಬಿಡಿಸ್ಕೊಳ್ಳಿ. ನಂತರ ಆ ಆಲೋಚನೆಯನ್ನು ತೆಗೆದುಹಾಕ್ಬಿಟ್ಟು ಆಲೋಚನಾ ರಹಿತ ಸ್ಥಿತಿಗೆ ಬನ್ನಿ. ಗುಡ್. ಶಾಂತಿ ಸ್ಥಿತಿ, ನೆಮ್ಮದಿ ಸ್ಥಿತಿ, ಆನಂದ ಸ್ಥಿತಿ. ಜಾಸ್ತಿ ಹೊತ್ತು ಹೀಗೇ ಇರೋದಕ್ಕೆ ಪ್ರಯತ್ನ ಮಾಡಿ. ಎಷ್ಟು ಆನಂದವಾಗ್ತಾ ಇದೆ. ನಿದ್ದೆಗಿಂತ ಹೆಚ್ಚು ನೆಮ್ಮದಿಯನ್ನು ಕೊಡುವಂತಹ ಸ್ಥಿತಿ. ತುರೀಯಂ, ಜಾಗೃತ್ ಸ್ವಪ್ನ ಸುಷುಪ್ತಿಯನ್ನು ಮೀರಿದ ಸ್ಥಿತಿಯಲ್ಲಿದ್ದೀರಾ. ತುರೀಯಂ ಮನ್ಯಂತೆ. ನನ್ನ ಹತ್ರ ಒಂದು ಪೆನ್ನಿದೆ, ಅಂದರೆ ಅದು ನನ್ನ ಪೆನ್ನು. ನನ್ನ ಪೆನ್ನು ಅಂತ ಹೇಳಬೇಕಂದ್ರೆ ನಾನು ಪೆನ್ನಲ್ಲ, ನನ್ನ ಪೆನ್ನು. ನಾನು ಸಬ್ಜೆಕ್ಟ್, ಪೆನ್ನು ಆಬ್ಜೆಕ್ಟ್. ನನ್ನ ಪೆನ್ನು ಅಂದಮೇಲೆ ನಾನು ಪೆನ್ನಲ್ಲ, ಪೆನ್ನು ನನ್ನದು. ಹಾಗೆ ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು, ನನ್ನ ಕೈ, ನನ್ನ ಬಾಯಿ, ನನ್ನ ಕಾಲುಗಳು, ನನ್ನ ದೇಹ. ನನ್ನ ದೇಹ ಅಂತ ಹೇಳಬೇಕಂದ್ರೆ ನಾನು ಬೇರೆ, ದೇಹ ಬೇರೆ. ದೇಹ ನಾನಲ್ಲ, ದೇಹ ನನ್ನದು. ನಾನು ದೇಹ ಅಲ್ಲ. ಹಾಗಿದ್ರೆ ನಾನು ಯಾರು? ನಾನು ಮನಸ್ಸೇ. ಭಾಳ ಸಾರಿ ಹೇಳ್ತೀವಿ, ಇವತ್ತು ನನ್ನ ಮನಸ್ಸು ಆನಂದವಾಗಿದೆ, ಈಗ ನನ್ನ ಮನಸ್ಸು ಬೇಜಾರಾಗಿದೆ. ನನ್ನ ಮನಸ್ಸು, ಮೈ ಮೈಂಡ್ ಅಂತ ಹೇಳಬೇಕಂದ್ರೆ ನಾನು ಮನಸ್ಸಲ್ಲ, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ. ಹಾಗಿದ್ರೆ ನಾನು ಯಾರು? ನಾನು ಬುದ್ಧಿನ. ಭಾಳ ಸಾರಿ ಹೇಳ್ತೀವಿ, ಇವತ್ತು ನನ್ನ ಬುದ್ಧಿ ಚುರುಕು, ಇವತ್ತು ನನ್ನ ಬುದ್ಧಿ ಯಾಕೋ ಮಂದವಾಗಿದೆ. ನನ್ನ ಬುದ್ಧಿ ಅಂತ ಹೇಳಬೇಕಂದ್ರೆ ನಾನು ಬುದ್ಧಿ ಅಲ್ಲ, ಬುದ್ಧಿ ನನ್ನದು. ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ, ಮೈ ಬಾಡಿ, ಮೈ ಮೈಂಡ್, ಮೈ ಇಂಟೆಲೆಕ್ಟ್, ಇವು ನನ್ನ ಕರಣಗಳು. ನಾನು ಇವಲ್ಲ. ಹಾಗಿದ್ರೆ ನಾನು ಯಾರು? ನಾನು ಆತ್ಮ. ದೇಹವನ್ನು ಉಪಯೋಗಿಸ್ತೀನಿ, ದೇಹದ ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡ್ತೀನಿ, ಕೆಲಸವನ್ನು ಮಾಡುತ್ತೇನೆ. ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ ಪ್ರಪಂಚದ ಬೇರೆ ಅನುಭವಗಳನ್ನು ಪಡ್ಕೊಳ್ತೀನಿ. ಆದರೆ ನಾನು ಅವಲ್ಲ. ಇವು ನನ್ನ ಕರಣಗಳು, ದೇಹ, ಮನಸ್ಸು, ಬುದ್ಧಿ. ನನ್ನ ಬಾಹ್ಯಕರಣ ದೇಹ, ಅಂತಃಕರಣ ಮನಸ್ಸು, ಬುದ್ಧಿ. ಇವು ನನ್ನ ಕರಣಗಳು, ಇವುಗಳನ್ನು ನಾನು ಉಪಯೋಗಿಸ್ತೀನಿ. ನಾನು ದೇಹ, ಮನಸ್ಸು, ಬುದ್ಧಿಯಲ್ಲ. ಹಾಗಿದ್ರೆ ನಾನು ಯಾರು? ನಾನು ಆತ್ಮ.
ದೇಹ ಮನಸ್ಸು ಬುದ್ಧಿಯೆಲ್ಲ ನಾನು ಆತ್ಮ, ಇದು ನನ್ನ ನಿಜ ಸ್ಥಿತಿ, ಇದು ನಿಜವಾದ ನಾನು. ಈ ಅನುಭವ ಪಡೆಯೋದಕ್ಕೆ ಹೇಳ್ತಾರೆ ಆತ್ಮ ಸಾಕ್ಷಾತ್ಕಾರ, ಸೆಲ್ಫ್ ರಿಯಲೈಸೇಷನ್. ನಿಜವಾದ ನಾನು ಯಾರು ಎಂಬುದನ್ನು ರಿಯಲೈಸ್ ಮಾಡಿಕೊಳ್ಳೋದು, ನನ್ನ ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಹೆಸರು ಆತ್ಮ ಸಾಕ್ಷಾತ್ಕಾರ. ಇದು ನನ್ನ ಜೀವನದ ಅಂತಿಮ ಗುರಿ. ಇದಕ್ಕೆ ಹೇಳ್ತಾರೆ ಮುಕ್ತಿ. ಮುಕ್ತಿ ಅಂದರೆ ಸತ್ತ ನಂತರ ಬರುವುದಲ್ಲ. ನಾನು ಜೀವಂತವಾಗಿರುವಾಗಲೇ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಲ್ಲ, ನಾನು ಆತ್ಮ. ಬರೀ ಬುದ್ಧಿಯಿಂದ ತಿಳಿಯೋದಲ್ಲ. ಈ ಅನುಭವ ಆದಾಗ ನನಗೆ ಆತ್ಮ ಸಾಕ್ಷಾತ್ಕಾರ ಆಯಿತು, ನನಗೆ ಮುಕ್ತಿ ದೊರೆಯಿತು. ಮುಕ್ತಿ ಅಂದರೆ ಬಂಧನದಿಂದ ವಿಮುಕ್ತನದೇ. ಯಾವ ಬಂಧನ? ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಬಂಧನದಿಂದ ಬಿಡುಗಡೆ ಆಗಿದ್ದೀನಿ. ಯಾವಾಗ ನನಗೆ ನನ್ನ ನಿಜವಾದ ನಾನು ಯಾರೋ ಎಂಬ ನನ್ನ ಅನುಭವಕ್ಕೆ ಬಂತು. ಈ ಜೀವನದಲ್ಲಿ ಇದನ್ನು ಕೂಡ ಸಾಧಿಸ್ತೀನಿ. ಇದು ನನ್ನ ಜೀವನದ ಗುರಿ. ಆದರೆ ಜೀವನದಲ್ಲಿನ ಗುರಿ ನೀವಾಗಲೇ ಹಾಕ್ಕೊಂಡಿದ್ದೀರಾ. ವೈಯಕ್ತಿಕ, ಔದ್ಯೋಗಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಸ್ವಪ್ರೇರಣೆಯ ಕೊಡುಗೆಯ ನನ್ನ ನ್ಯೂನತೆಗಳನ್ನು ಮೀರಿ ಹಾಕಿಕೊಳ್ಳುವ ಸ್ಪಷ್ಟವಾದ ಗುರಿ, ಅದು ನನ್ನ ಜೀವನದಲ್ಲಿನ ಗುರಿ. ಗೋಲ್ಸ್ ಇನ್ ಲೈಫ್. ಇದನ್ನು ನಾನು ದೀರ್ಘಾವಧಿ ಗುರಿಯನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಮಧ್ಯಮಾವಧಿ ಮತ್ತು ಅಲ್ಪಾವಧಿ ಗುರಿಯನ್ನು ಹಾಕ್ಕೊಂಡಿದ್ದೀನಿ. 3 ಕ್ಷೇತ್ರದಲ್ಲಿ: ವೈಯಕ್ತಿಕ, ಔದ್ಯೋಗಿಕ, ಸಾಮಾಜಿಕ. ಇದು ಜೀವನದಲ್ಲಿನ ಗುರಿ. ಜೀವನದ ಗುರಿ ಆನಂದವಾಗಿರೋದು, ಅಥವಾ ನಾನೇ ಆನಂದ ಎಂಬ ಅನುಭವವನ್ನು ಪಡೆದುಕೊಳ್ಳೋದು ಜೀವನದ ಗುರಿ. ಜೀವನದಲ್ಲಿನ ಗುರಿ ನಾನು ವೈಯಕ್ತಿಕ, ಔದ್ಯೋಗಿಕ, ಸಾಮಾಜಿಕ ಕ್ಷೇತ್ರದಲ್ಲಿ ನಮ್ಮ ಸಾಧನೆಯನ್ನು ಮಾಡುವುದು, ನನ್ನ ಗುರಿಯನ್ನು ತಲುಪುವುದು 3 ಕ್ಷೇತ್ರದಲ್ಲಿ. ಜೀವನದಲ್ಲಿನ ಗುರಿ, ವೈಯಕ್ತಿಕ, ಔದ್ಯೋಗಿಕ, ಸಾಮಾಜಿಕ ಜೀವನದ ಗುರಿ ನನ್ನ ಜೀವನದ ಗುರಿಗೆ ವ್ಯತಿರಿಕ್ತವಾಗಿರಬಾರ್ದು. ಜೀವನದಲ್ಲಿನ ಗುರಿಯನ್ನು ಸಾಧನೆ ಮಾಡೋದಕ್ಕೆ ಹೆಸರು ಯಶಸ್ಸು. ಜೀವನದ ಗುರಿ ಆನಂದ. ನನಗೆ ಜೀವನದಲ್ಲಿ 2 ಬೇಕು: ಯಶಸ್ಸು ಬೇಕು, ಆನಂದ ಬೇಕು. ಆದರೆ 2 ನಾನು ಗಳಿಸ್ತೀನಿ. ನನ್ನ ಆತ್ಮ ಸಾಕ್ಷಾತ್ಕಾರ ಅಂತಿಮವಾಗಿ ಮಾಡ್ಕೊಳ್ತೀನಿ. ಆದರೆ ಈ ಪ್ರಪಂಚದಲ್ಲಿ ಇರುವಾಗ, ನನ್ನ ದೇಹದಲ್ಲಿ ಇರುವಾಗ ಜೀವನದಲ್ಲಿನ ಗುರಿಯನ್ನು ಸಾಧನೆ ಮಾಡ್ತೀನಿ. ಆ ಜೀವನದ ಗುರಿ ಸಾಧನೆಗಾಗಿ ಬೇಕಾದ ಜ್ಞಾನ ಮತ್ತು ಕ್ರಿಯಾ ಕೌಶಲ್ಯವನ್ನು ಸಂಪಾದನೆ ಮಾಡ್ತೀನಿ. ಅದೇ ರೀತಿ ಬೇರೆಯವರಲ್ಲಿ ಕೆಲಸ ಮಾಡಿಸ್ಕೋಬೇಕಂದ್ರೆ ನನ್ನ ಪರಿಣಾಮಕಾರಿ ವಿಚಾರ ಸಂವಹನ ಕೌಶಲ್ಯ, ಜ್ಞಾಪಕ ಶಕ್ತಿ, ಜನಸಂಬಂಧ ಕೌಶಲ್ಯ, ಈ ಮನೋಭಾವವನ್ನು ಬದಲಾಯಿಸುವ ಕೌಶಲ್ಯವನ್ನು ಬೆಳೆಸ್ಕೊಳ್ತೀನಿ. ಅದಕ್ಕಿಂತ ಮುಖ್ಯವಾಗಿ ನನ್ನ ಮನೋಭಾವವನ್ನು ಸಕಾರಾತ್ಮಕವನ್ನು ಮಾಡ್ಕೊಳ್ತೀನಿ. ನನ್ನಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತೀನಿ, ಉತ್ಸಾಹವನ್ನು ತುಂಬಿಕೊಳ್ತೀನಿ. ಜೀವನದಲ್ಲಿ ಏನೇ ನನ್ನ ಗುರಿ ಸಾಧನೆಗೆ ತೊಂದರೆ ತಾಪತ್ರಯಗಳು ಬಂದರೆ, ಸಣ್ಣದು ದೊಡ್ಡದು ಬೃಹದೋಕಾರವಾದ ಅಡಚಣೆಗಳು ಬಂದರೆ, ನದಿ ತನ್ನ ಗುರಿಯನ್ನು ತಲುಪುವಂತೆ ಆ ಅಡಚಣೆಗಳನ್ನ ಮೀರಿ ಬೆಟ್ಟ ಬಂದರೂ ಅದನ್ನು ಬಳಸಿಕೊಂಡು ಹೋಗುವಂತೆ ನನ್ನ ಜೀವನದ ಗುರಿಯನ್ನು ನಾನು ಸಾಧನೆ ಜೀವನದಲ್ಲಿನ ಗುರಿಯನ್ನು ಸಾಧಿಸ್ತೀನಿ. ಅದಕ್ಕಾಗಿ ನನ್ನ ಜೀವನದಲ್ಲಿ ಬೇಕಾದಂಥ ಸ್ವಶಿಸ್ತು ಮತ್ತು ಸ್ವನಿಯಂತ್ರಣ, ನನ್ನ ಜೀವನದ ನದಿಗಳ 2 ದಡಗಳನ್ನು ಹಾಕ್ಕೊಳ್ತೀನಿ, ಮೀರೋದಿಲ್ಲ. ಯಾವುದೇ ಕಾರಣದಲ್ಲಿ, ಯಾವುದೇ ಪರಿಸ್ಥಿತಿಯಲ್ಲಿ ನನ್ನ ಚಿಂತೆ ಪಡೋದಿಲ್ಲ.
ನನ್ನ ಜೀವನದಲ್ಲಿನ ಗುರಿಯನ್ನು ಸಾಧಿಸ್ತೀನಿ. ನಾನು ಆನಂದವನ್ನು ಗಳಿಸ್ತೀನಿ, ಯಶಸ್ಸು ಗಳಿಸ್ತೀನಿ. ನಾನು ವಿಜೇತ. ನನ್ನಲ್ಲಿ ಶಕ್ತಿ ಇದೆ, ನನ್ನಲ್ಲಿ ಬಲ ಇದೆ, ನನ್ನಲ್ಲಿ ಸಾಮರ್ಥ್ಯವಿದೆ. ನಾನು ವಿಜೇತ, ನಾನು ವಿಜೇತ, ನಾನು ವಿಜೇತ. ನಿಧಾನವಾಗಿ ಪ್ರಪಂಚಕ್ಕೆ ಬನ್ನಿ. ಪ್ರಪಂಚಕ್ಕೆ ಬಂದು ನಾನು 10ರಿಂದ 1 ಎಣಿಸ್ತೀನಿ. 10. ಈ ಪ್ರಪಂಚಕ್ಕೆ ಬನ್ನಿ. ಹತ್ತರಿಂದ 1 ಎಣಿಸಿದಾಗ ನಾನು ಹೇಳೋ ಸೂಚನೆಗಳನ್ನು ಕೇಳ್ಕೊಳ್ಳಿ, ಅದರಂತೆ ಅನುಷ್ಠಾನ ಮಾಡಿ. 10. ಈ ಪ್ರಪಂಚಕ್ಕೆ ಬನ್ನಿ. 9. ನೀವು ಇರುವಂಥ ಕೊಠಡಿಗೆ ಬನ್ನಿ. 8. ನಿಮ್ಮ ದೇಹಕ್ಕೆ ವಾಪಸ್ಸು ಬನ್ನಿ, ದೇಹದ ಅರಿವು ನಿಮಗಾಗಲಿ. 7. ತಲೆಯನ್ನು ಸ್ವಲ್ಪ ಅಲ್ಲಾಡಿಸಿ. 6. ಭುಜವನ್ನು ಸ್ವಲ್ಪ ಅಲ್ಲಾಡಿಸಿ. 5. ನಿಮ್ಮ ತೊಡೆಯನ್ನು ಸ್ವಲ್ಪ ಅಲುಗಾಡಿಸಿ. 4. ನಿಮ್ಮ ಕಾಲುಗಳನ್ನು ಸ್ವಲ್ಪ ಹಾಗೆ ಮೂವ್ ಮಾಡಿ. 3. ನಿಮ್ಮ 2 ಕೈಗಳಿಂದ ನಿಮ್ಮ ತೊಡೆ ಮತ್ತು ಮಂಡಿಯನ್ನು ಪ್ರೆಸ್ ಮಾಡಿ ದೇಹದ ಸಂಪೂರ್ಣ ಅನುಭವ ಬರಲಿ. 3. 2 ಕೈಗಳನ್ನು ಉಜ್ಜಿ ಮಖವನ್ನು ಸವರಿ, ನಿಧಾನವಾಗಿ ಕಣ್ಣು ಸವರಿ. ಆದರೆ ಕಣ್ಣು ತೆಗೆಯೋದಕ್ಕೆ ಮುಂಚೆ ಒಂದು ಶಾಂತಿ ಮಂತ್ರವನ್ನು ಹೇಳೋಣ, ಒಟ್ಟಿಗೆ ಹೇಳುವ. ಇದರ ಅರ್ಥವನ್ನು ನೀವು ತಿಳ್ಕೊಂಡಿದ್ದೀರಾ? ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಮಂಗಳವಾಗಲಿ. ನಮಸ್ಕಾರ. ನಮಸ್ಕಾರ. ಇದು ಗೋನಾ ಶೇಷಾದ್ರಿ ಮಾತನಾಡ್ತಾ ಇರೋದು. ಈಗ ನಿಮಗೆ ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡೋದಕ್ಕೆ ಕೆಲವು ಸೂಚನೆಗಳನ್ನ ಕೊಡ್ತೀವಿ. ಈ ಧ್ಯಾನಗಳನ್ನು ನೀವು ಶ್ರದ್ಧೆ, ವಿಶ್ವಾಸ ಮತ್ತು ನಂಬಿಕೆಯಿಂದ ಅನುಷ್ಠಾನ ಮಾಡಿದರೆ ಬಹಳಷ್ಟು ಅನುಕೂಲಗಳು, ಪ್ರಯೋಜನಗಳು ಆಗುತ್ತವೆ. ನಿಮಗೆ ಈಗಾಗಲೇ ತರಬೇತಿ ಮಾಡಿರುವಂತೆ ಪ್ರಾಣಾಯಾಮವನ್ನು ಮುಗಿಸಿ ನಂತರ ಒಂದು ಆಸನದ ಮೇಲೆ ಕುಳಿತುಕೊಳ್ಳಿ. ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಧ್ಯಾನವನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ನಿಮ್ಮ ಹೊರಗಡೆ ನಿಶ್ಶಬ್ದವಾಗಿರುವುದನ್ನು ಗಮನಿಸಿ ಮತ್ತು ನಿಮ್ಮ ಒಳಗಡೆ ನಿಶ್ಶಬ್ದವಾಗಿದೆ. ಈಗ ನಿಧಾನವಾಗಿ ನಮ್ಮ ದೇಹದ ಬೇರೆ ಬೇರೆ ಭಾಗಗಳ ಬಿಗಿಯನ್ನು ಸಡಿಲ ಮಾಡಿ ಹಾಗೂ ಅವುಗಳ ಕಾರ್ಯಗಳನ್ನು ಗಮನಿಸಿ. ನಿಮ್ಮೆಲ್ಲ ಗಮನ ನಿಮ್ಮ ಬಲಕಾಲು ಬೆರಳು, ಬಲ ಪಾದ, ಬಲ ಹಿಮ್ಮಡಿಯ ಹತ್ತಿರ ಇರಲಿ. ನಿಮ್ಮ ಗಮನವನ್ನು ನಿಮ್ಮ ಎಡಕಾಲು ಬೆರಳು, ಎಡಪಾದ, ಎಡ ಹಿಮ್ಮಡಿಗೆ ಸ್ಥಳಾಂತರ ಮಾಡಿ. ಈಗ ನಿಮ್ಮ ಮೊಣಕಾಲನ್ನು ಮನಸ್ಸಿನ ಮೂಲಕ ಸಡಿಲ ಮಾಡಿ. ನಿಮ್ಮೆಲ್ಲ ಗಮನ ಈಗ ನಿಮ್ಮ ಎಡ ಮೊಣಕಾಲ ಹತ್ರ ಬರಲಿ. ಬಹಳ ಒಳ್ಳೆಯದು. ಈಗ ನಿಮ್ಮ ಗಮನ ಬಲ ಕಾಲಿನ ಮೇಲ್ಭಾಗ, ಮಂಡಿಯ ಕೆಳಭಾಗ, ಬಲ ಕಾಲಿನ ಕಂಬ, ಅಲ್ಲಿ ಸಡಿಲ ಮಾಡಿ. ನಿಮ್ಮೆಲ್ಲ ಗಮನ ನಿಮ್ಮ ಎಡ ಕಾಲಿನ ಕಂಬದ ಹತ್ರ ಇರಲಿ. ಬಹಳ ಒಳ್ಳೆಯದು. ಮನಸ್ಸಿನ ಮೂಲಕ ನಿಮ್ಮ
ಬಲ ಮಂಡಿಯನ್ನು ಸಡಿಲ ಮಾಡಿ, ಅಲ್ಲಿ ಸ್ವಲ್ಪ ಬಿಗಿ ಇದೆ. ಹಾಗೆ ನಿಮ್ಮ ಎಡಮಂಡಿ ಮನಸ್ಸಿನ ಮೂಲಕ ಸಡಿಲ ಮಾಡಿ, ನಿಮ್ಮ ಗಮನವನ್ನು ಈಗ ನಿಮ್ಮ ಬಲ ತೊಡೆಗೆ ಸ್ಥಳಾಂತರ ಮಾಡಿ, ಎಡತೊಡೆ, ನಿಮ್ಮ ಜನನೇಂದ್ರಿಯಗಳು, ನಿಮ್ಮೆಲ್ಲ ಗಮನ ನಿಮ್ಮ ಹೊಟ್ಟೆಯ ಒಳಭಾಗಕ್ಕೆ ಬರಲಿ. ಅಲ್ಲಿ ಮಹಾನ್ ಪವಾಡ ನಡೀತಾ ಇದೆ. ಹಾಕಿದ ಆಹಾರವೆಲ್ಲ ಜೀರ್ಣವಾಗ್ತಾ ಇದೆ. ಅಲ್ಲಿನ ಬೇರೆ ಅಂಗಾಂಗಗಳು ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಇವೆ. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ನೋಡಿ. ಮನಸ್ಸಿನಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಹೇಳಿ, ಎಂಥ ಒಳ್ಳೆಯ ಯಂತ್ರವನ್ನು ಒಳಗಿಟ್ಟಿದೆಯಾ ಪರಮಾತ್ಮ. ನಿಮ್ಮೆಲ್ಲ ಗಮನ ನಿಮ್ಮ ಶ್ವಾಸಕೋಶದ ಹತ್ರ ಬರಲಿ. ಗಾಳಿ ಒಳಗಡೆ ಹೋದಾಗ ನಿಮ್ಮ ಶ್ವಾಸಕೋಶ ಉಬ್ಬುತ್ತಾ ಇದೆ. ಗಾಳಿ ಹೊರಗಡೆ ಬಂದಾಗ ನಿಮ್ಮ ಶ್ವಾಸಕೋಶ ಕುಗ್ತಾ ಇದೆ. ಈಗ ನಿಮ್ಮ ಗಮನವನ್ನು ನಿಮ್ಮ ಹೃದಯದ ಹತ್ರ ಬರಲಿ. ನೋಡಿ, ಒಂದು ಮಹಾನ್ ಪವಾಡ ನಡೀತಾ ಇದೆ. ಸಾವಿರಾರು ಲೀಟರ್ಗಳ ರಕ್ತವನ್ನು ಪಂಪ್ ಮಾಡ್ತಾ ಇದೆ ಒಂದು ಸಣ್ಣ ಯಂತ್ರ. ಎಂಥ ಒಳ್ಳೆಯ ಯಂತ್ರ ಪರಮಾತ್ಮ ಕೊಟ್ಟಿದ್ದಾನೆ ನೋಡಿ. ಹಗಲು ರಾತ್ರಿಯಿಂದ ಒಂದೇ ಸಮನೆ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದೆ. ನೀವು ಎಚ್ಚರವಾಗಿರುವಾಗ, ನೀವು ಕನಸಲ್ಲಿದ್ದಾಗ, ನೀವು ದೀರ್ಘ ನಿದ್ದೆಯಲ್ಲಿದ್ದಾಗ, ಏನೇ ಆಗಲಿ ಅದರ ಪಾಡಿಗೆ ಅದು ಕೆಲಸವನ್ನು ಮಾಡ್ತಾಯಿದೆ. ಅದಕ್ಕೆ ವಾರದ ರಜದಿನಿಲ್ಲ, ಹಬ್ಬದ ದಿನ ರಜವಿಲ್ಲ. ಒಂದೇ ಸಮನೆ ಹಗಲು ರಾತ್ರಿ ಎಂದೇ ನಾವು ಹುಟ್ಟಿದಾಗಲಿಂದ ಕೆಲಸ ಮಾಡ್ತಾಯಿದೆ. ಎಂಥ ಒಳ್ಳೆಯ ಯಂತ್ರ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಮನಸ್ಸಿನಲ್ಲೇ ದೇವರಿಗೆ ಕೃತಜ್ಞತೆಯಿಂದ ಹೇಳಿ. ಈಗ ನಿಮ್ಮ ಗಮನವಲ್ಲ ನಿಮ್ಮ ಬಲಭುಜದ ಹತ್ರ ಬರಲಿ. ಅಲ್ಲಿ ಸ್ವಲ್ಪ ಬಿಗಿ ಇದೆ. ಮನಸ್ಸನ್ನು ಕಳಿಸಿ ಅಲ್ಲಿ ಸಡಿಲ ಮಾಡಿ. ಭಾಳ ಒಳ್ಳೆಯದು. ಈಗ ನಿಮ್ಮ ಗಮನ ಬಲ ಮೊಣಕೈ ಹತ್ರ ಬರಲಿ. ಈಗ ನಿಮ್ಮ ಬಲಕೈ ಮಣಿಕಟ್ಟು, ರೈಟ್ ರಿಸ್ಟ್ ಅಂತಾರೆ, ಅಲ್ಲಿ ಸ್ವಲ್ಪ ಸಡಿಲ ಮಾಡಿ. ಈಗ ನಿಮ್ಮ ಬಲ ಕೈ ಬೆರಳುಗಳನ್ನು ಸಡಿಲ ಮಾಡಿ. ಭಾಳ ಒಳ್ಳೆಯದು. ನಿಮ್ಮೆಲ್ಲರ ಗಮನ ನಿಮ್ಮ ಎಡಭುಜದ ಹತ್ರ ಬರಲಿ. ಎಡಮೊಣಕೈ, ಎಡಕೈ ಮಣಿಕಟ್ಟು, ಎಡಕೈ ಬೆರಳುಗಳು. ಭಾಳ ಒಳ್ಳೆಯದು. ನೀವು ಮಾಡ್ತಾ ಇರೋ ಕೆಲಸಕ್ಕೆ ಇಂಗ್ಲೀಷ್ನಲ್ಲಿ ಥಾಟ್ ಮಸಾಜಿಂಗ್ ಅಂತಾರೆ. ಅಂದರೆ ಮನಸ್ಸಿನ ಮೂಲಕ ದೇಹದ ಬೇರೆ ಬೇರೆ ಭಾಗಗಳ ಬಿಗಿಯನ್ನು ಸಡಿಲ ಮಾಡ್ತಾ ಇದ್ದೀರ. ಹಾಗೆ ಅವುಗಳ ಕೆಲಸ ಎಷ್ಟು ಸಮರ್ಪಕವಾಗಿ ಮಾಡ್ತಾ ಇದೆ, ಎಷ್ಟು ಆರೋಗ್ಯವಾಗಿದೆ ಎಂಬುದನ್ನು ನೀವು ನೋಡ್ತಾ ಇದ್ದೀರಾ. ನಿಮ್ಮೆಲ್ಲ ಗಮನ ನಿಮ್ಮ ಗಂಟ್ಲ ಹತ್ರ ಬರಲಿ. ಹಾಗೇ ಮೇಲೆ ಬನ್ನಿ. ನಿಮ್ಮ ಗಲ್ಲ. ಬಹಳ ಒಳ್ಳೆಯದು. ನಿಮ್ಮ ಗಮನ ನಿಮ್ಮ ತುಟಿಗಳ ಹತ್ರ ಬರಲಿ. ತುಟಿಯ ಭಾಗವನ್ನು ಮನಸ್ಸಿನ ಮೂಲಕ ಸಡಿಲ ಮಾಡಿ. ಅದು ಮಾಡಬೇಕಾದ್ರೆ ನಿಮ್ಮ ತುಟಿ ಮೇಲೆ ಸುಂದರವಾದ ಮುಗುಳ್ನಗೆ ಬರಲಿ. ಹಸನ್ಮುಖಿ ಸದಾ ಸುಖಿ. ಮುಗುಳ್ನಗೆ ಇರುವುದರಿಂದ ನಿಮ್ಮ ಮುಖದ ಮಾಂಸಖಂಡಗಳು ಸಡಿಲವಾಗುತ್ತೆ. ನಿಮ್ಮಲ್ಲಿರೋಂಥ ಚಿಂತೆ ಮತ್ತು ವ್ಯಾಕುಲತೆ ಹೋಗುತ್ತೆ. ನಿಮ್ಮ ಕೋಪ ಕಮ್ಮಿ ಆಗುತ್ತೆ. ನಿಮ್ಮ ಆರೋಗ್ಯ ಹೆಚ್ಚುತ್ತೆ. ನಿಮ್ಮ ಆಯುಸ್ಸು ಹೆಚ್ಚುತ್ತೆ. ಹೆಚ್ಚು ಜನ ಸ್ನೇಹಿತರಾಗ್ತಾರೆ. ಸ್ನೇಹ ಹೆಚ್ಚಾಗತ್ತೆ. ಬಂಧುಗಳು ಹೆಚ್ಚುತ್ತಾರೆ. ಬಂಧುತ್ವ ಹೆಚ್ಚುತ್ತೆ. ನೀವು ನೋಡೋದಕ್ಕೆ ಹೆಚ್ಚಾಗಿ ಚೆನ್ನಾಗಿ ಕಾಣ್ತೀರಾ. ಅದಕ್ಕಿಂತ ಮುಖ್ಯವಾಗಿ ಸರ್ವ ವಿಧವಾದ ಯಶಸ್ಸು ಸಿಗತ್ತೆ. ಅದಕ್ಕಿಂತ ಹೆಚ್ಚು ನಿಮಗೂ ಆನಂದ, ಬೇರೆಯವ್ರಿಗೂ ಆನಂದ ಮುಗುಳ್ನಗೆಯಿಂದ ಇರುವುದರಿಂದ. ಈ ಮುಗುಳ್ನಗೆಗೆ ದುಡ್ಡು ಕಾಸೇನು ವ್ಯಯವಾಗೋದಿಲ್ಲ. ಅದರಿಂದ ದಯವಿಟ್ಟು ಮುಗುಳ್ನಗೆ ಮಾಡ್ತಾ ಇರಿ. ಹಾಗೇ ಮುಗುಳ್ನಗೆಯಲ್ಲಿ ನಿಮ್ಮ ಗಮನ ನಿಮ್ಮ ತುಟಿ ಮೇಲಿರುವಾಗ ನಂತರವೂ ಕೂಡ ಸದಾ ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಇರಲಿ. ಬಹಳ ಒಳ್ಳೆಯದು. ಈಗ ನಿಮ್ಮ ಗಮನ ನಿಮ್ಮ ಮೂಗಿನ ಹೊಳ್ಳೆಗಳ ಹತ್ರ ಬರಲಿ. ತಣ್ಣಗಿರೋ ಗಾಳಿ ಒಳಗಡೆ ಹೋಗ್ತಾ ಇದೆ, ಬಿಸಿ ಗಾಳಿ ಹೊರಗಡೆ ಬರ್ತಾ ಇದೆ. ಹಾಗೇ ನೋಡಿ. ಈಗ ಕಣ್ಣಿನ ರೆಪ್ಪೆ, ಕಣ್ಣಿನ ಗುಡ್ಡೆಯನ್ನು
ಸಡಿಲ ಮಾಡಿ. ಅಲ್ಲಿ ಸ್ವಲ್ಪ ಬಿಗಿ ಇದೆ. ಈ ರೀತಿ ಮನಸ್ಸಿನ ಮೂಲಕ ನಿಮ್ಮ ಕಣ್ಣಿನ ರೆಪ್ಪೆ, ಕಣ್ಣಿನ ಗುಡ್ಡೆಯನ್ನು ಸಡಿಲ ಮಾಡೋದ್ರಿಂದ ನಿಮ್ಮ ದೃಷ್ಟಿ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ಈಗ ನಿಮ್ಮ 2 ಹುಬ್ಬುಗಳನ್ನು ಮನಸ್ಸಿನ ಮೂಲಕ ಸಡಿಲ ಮಾಡಿ. 2 ಹುಬ್ಬುಗಳ ಮಧ್ಯಭಾಗಕ್ಕೆ ಬನ್ನಿ. ಒಳಗಡೆ ಕಣ್ಣನ್ನು ತಿರುಗಿಸಬೇಡಿ, ಮನಸ್ಸು ಅಲ್ಲಿ ಹೋಗಲಿ. 2 ಹುಬ್ಬುಗಳ ಮಧ್ಯಭಾಗ, ಭ್ರೂ ಮಧ್ಯ, ಅಂತರ್ಚಕ್ಷು ಇರುವ ಜಾಗ, ಜ್ಞಾನಚಕ್ಷು ಒಳಗಣ್ಣು ಇರುವ ಜಾಗ, 2 ಹುಬ್ಬುಗಳ ಮಧ್ಯಭಾಗ. ಈಗ ನಿಮ್ಮ ಹಣೆಯನ್ನು ಸಡಿಲ ಮಾಡಿ. ನಿಮ್ಮ ತಲೆನೋವು ಇತ್ಯಾದಿಗಳೆಲ್ಲ ಹೊರಟೋಗ್ತಾಯಿವೆ. ಬಹಳ ಒಳ್ಳೆಯದು. ಈಗ ನಿಮ್ಮೆಲ್ಲ ಗಮನ ನಿಮ್ಮ ಬೆನ್ನೆಲುಬಿನ ಕೆಳಭಾಗಕ್ಕೆ ಬರಲಿ. ಒಂದೊಂದೇ ಎಲುಬಾಗಿ ಮೇಲೆ ಬನ್ನಿ. ಭಾಳ ಒಳ್ಳೆಯದು. ಅಲ್ಲೆಲ್ಲ ನಿಮ್ಮ ನರಮಂಡಲಗಳಿವೆ. ಕುಂಡಲಿನಿ ಶಕ್ತಿ ಸುಪ್ತವಾಗಿದೆ. ಮೂಲಾಧಾರ ಚಕ್ರ ಇರೋ ಜಾಗ. ಬೆನ್ನೆಲುಬಿನ ಕೆಳಭಾಗದಲ್ಲಿದ್ದೀರಾ. ಈಗ ಒಂದೊಂದೇ ಎಲುಬಾಗಿ ಮೇಲೆ ಬನ್ನಿ. ಮೇಲೆ ಬರ್ತಾ 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 ಆ ಭಾಗವನ್ನೆಲ್ಲ ಮನಸ್ಸಿನ ಮೂಲಕ ಸಡಿಲ ಮಾಡಿ. ನಿಧಾನವಾಗಿ ಬೇಗ ಬೇಡ. ಹೀಗೆ ಮಾಡ್ತಾ ಇರೋದ್ರಿಂದ ನಿಮ್ಮ ಬೆನ್ನೆಲುಬು ನೆಟ್ಟಗಾಗ್ತಾ ಇದೆ. ಇದು ಒಳ್ಳೆಯ ಲಕ್ಷಣ. ಹಾಗೆಯೇ ಬನ್ನಿ ನಿಧಾನಕ್ಕೆ. ನಿಮ್ಮ ಬೆನ್ನೆಲುಬಿನ ಮಧ್ಯಭಾಗದಲ್ಲಿದ್ದೀರಾ. ಮತ್ತೆ ಹಾಗೆಯೇ ಬನ್ನಿ. ಬೆನ್ನೆಲುಬು ನೆಟ್ಟಗಾಗ್ತಾ ಇದೆ. ಅಲ್ಲಿನ ನರಗಳೆಲ್ಲ ಚೆನ್ನಾಗಿ ಕ್ರಿಯೆ ಮಾಡ್ತಾಯಿವೆ. ಹಾಗೆಯೇ ಮೇಲೆ ಬನ್ನಿ. ನೆಟ್ಟಗಿದೆ ನಿಮ್ಮ ಬೆನ್ನೆಲುಬು. ಕತ್ತಿನ ಹಿಂಭಾಗವನ್ನು ಸಡಿಲ ಮಾಡಿ. ತಲೆಯ ಹಿಂಭಾಗ, ತಲೆಯ ಮೇಲ್ಭಾಗ. ಈಗ ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ದೇಹದ ಬೇರೆ ಬೇರೆ ಭಾಗಗಳ ಬಿಗಿಯನ್ನು ಸಡಿಲ ಮಾಡಿದ್ದೀರಾ. ಇಂಗ್ಲೀಷ್ನಲ್ಲಿ ಥಾಟ್ ಮಸಾಜಿಂಗ್ ಅಂತಾರೆ. ಎಣ್ಣೆ ಹಾಕಿ ಉಜ್ಜೋದಕ್ಕಿಂತ ಇದು ಬಹಳ ಪರಿಣಾಮಕಾರಿ. ಮನಸ್ಸಿನ ಮೂಲಕ ನಮ್ಮ ಮನಸ್ಸನ್ನು ಕಳಿಸಿ ಯಾವ ಯಾವ ಭಾಗದಲ್ಲಿ ಬಿಗಿ ಇತ್ತೋ ಅಲ್ಲಿ ಸಡಿಲ ಮಾಡಿದ್ದೀರಾ. ಹಾಗೆ ನಿಮ್ಮ ಆಟೋ ಸಜೆಷನ್ ಅಂತಾರೆ, ಅದರ ಮೂಲಕ ಆ ದೇಹದ ಭಾಗಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇವೆ ಎಂಬ ಸೂಚನೆಗಳನ್ನು ಕೊಡ್ತಾ ಇದ್ದೀರಾ. ಆರೋಗ್ಯ ಹೆಚ್ಚುತ್ತೆ. ದೇಹದ ಎಲ್ಲ ಭಾಗವನ್ನು ಸಡಿಲ ಮಾಡಾಯಿತು. ಈಗ ಒಂದು ವಿಶೇಷ ಅನುಭವವನ್ನು ಪಡ್ಕೊಳ್ಳೋಣ. ದೇಹಾತೀತ ಅನುಭವ, ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್. ನಿಮ್ಮ ದೇಹ ಕೂತಿದೆ. ಈಗ ನಿಮ್ಮ ದೇಹವನ್ನು ಬಿಟ್ಟು ಹೊರಗೆ ಬನ್ನಿ. ಹೊರಗೆ ಬಂದು ನಿಮ್ಮ ದೇಹದ ಮುಂಭಾಗವನ್ನು ನೋಡಿ. ಹಿಂದೆ ಹೋಗಿ ನಿಮ್ಮ ದೇಹದ ಹಿಂಭಾಗವನ್ನು ನೋಡಿ. ನಿಮ್ಮ ದೇಹದ ಬಲಭಾಗ, ನಿಮ್ಮ ದೇಹದ ಎಡಭಾಗ. ಈಗ ನೀವು ನಿಮ್ಮ ದೇಹದಲ್ಲಿಲ್ಲ. ನಿಮ್ಮ ತಾದಾತ್ಮತೆ ನಿಮ್ಮ ಮನಸ್ಸು ಬುದ್ಧಿ ಜೊತೆ ಸೇರಿಕೊಂಡು ಸೂಕ್ಷ್ಮ ಶರೀರ ಅಂತಾರೆ, ಅದನ್ನು ಸೇರಿಕೊಂಡು ನಿಮ್ಮ ಸ್ಥೂಲ ಶರೀರವನ್ನು ನೋಡ್ತಾ ಇದ್ದೀರಾ. ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳಿಂದ ಕೂಡಿರುವ ನಿಮ್ಮ ಸ್ಥೂಲ ಶರೀರ, ಗ್ರಾಸ್ ಬಾಡಿ ನೋಡ್ತಾ ಇದ್ದೀರಾ ಹೊರಗಡೆಯಿಂದ. ಈ ನೀವು ಕುಳಿತಿರೋ ಕೊಠಡಿಯ ಚಾವಣಿ ಹತ್ರ ಹೋಗಿ, ಗೋ ಟು ದ ರೂಫ್. ಅಲ್ಲಿಂದ ನೋಡಿ ನಿಮ್ಮ ದೇಹ ಕೂತಿದೆ. ನೀವು ದೇಹದಲ್ಲಿಲ್ಲ. ದೇಹದಿಂದ ಹೊರಗೆ ಬಂದಿದ್ದೀರಾ. ನಿಮ್ಮ ಮನಸ್ಸು ಬುದ್ಧಿ ಜೊತೆ ಸೇರಿ ನಿಮ್ಮ ದೇಹವನ್ನು ನೋಡಿದಿರಿ. ನಿಮ್ಮ ಸ್ಥೂಲ ಶರೀರವನ್ನು ನೋಡಿದಿರಿ. ಈಗ ನಿಮ್ಮ ಮನಸ್ಸನ್ನು ನೋಡಿ. ನಿಮ್ಮ ಬುದ್ಧಿಯಲ್ಲಿ ಆಲೋಚನೆಗಳ ಪ್ರವಾಹ ಬಂದು ಹೋಗ್ತಾ ಇವೆ. ಥಾಟ್ ಪೆರೇಡ್ ಅಂತಾರೆ. ಯಾವುದೇ ಒಂದು ಆಲೋಚನೆಯನ್ನು ತಡಿಬೇಡಿ. ಒಳ್ಳೆಯ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ತಾ ಇರಲಿ. ನಿಮಗೂ ನಿಮ್ಮಲ್ಲಿ ಬರುವಂಥ ಆಲೋಚನೆಗಳಿಗೂ ಸಂಬಂಧವಿಲ್ಲ. ನೀವು ನಿಮ್ಮ ಮನಸ್ಸು ಬುದ್ಧಿಯಲ್ಲ. ಮನಸ್ಸು ಬುದ್ಧಿಯಿಂದ ಹೊರಗೆ ಬಂದು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ತಿರುವ ಆಲೋಚನೆಗಳ ಪ್ರವಾಹವನ್ನು ನೋಡ್ತಾ ಇದ್ದೀರಾ. ಪ್ರೇಕ್ಷಕನಂತೆ, ಸಾಕ್ಷಿಯಂತೆ ನೋಡ್ತಾ ಇದ್ದೀರಾ. ಮನಸ್ಸಿಂದ ಹೊರಗೆ ಬಂದಿದ್ದೀರಾ. ಈಗ ನಿಮಗೆ ರೆಕ್ಕೆ ಬಂದಿದೆ. ಮೇಲೆ ಹಾರಿ, ಮೇಲೆ ಹೋಗಿ. ನೀವು ಕುಳಿತಿರುವಂಥ ಕಟ್ಟಡ ಕಾಣಿಸ್ತಾ ಇದೆ. ಮತ್ತೆ ಮೇಲೆ ಹೋಗಿ. ಈಗ ಕುಳಿತಿರುವಂಥ ನಿಮ್ಮ ಬಡಾವಣೆ. ಇನ್ನು ಮೇಲೆ ಹೋಗಿ ನಿಮ್ಮ ಊರು. ಇನ್ನು ಮೇಲೆ ಹೋಗಿ ನಮ್ಮ ರಾಜ್ಯ.
ಇನ್ನು ಮೇಲೆ 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 ನಮ್ಮ ರಾಷ್ಟ್ರ ಇನ್ನು ಮೇಲೆ ಹೋಗಿ ಮೋಡಗಳನ್ನು ದಾಟಿ ಮೇಲೆ ಹೋಗಿ. ಮೋಡಗಳನ್ನು ದಾಟಿ ಹೋಗೋದೊಂದು ವಿಶೇಷ ಅನುಭವ. ಮೋಡಗಳನ್ನು ದಾಟಿ ಮೇಲೆ ಹೋದ ಮೇಲೆ ಈಗ ಕೆಳಗಡೆ ಭೂಮಿ ಕಾಣಿಸ್ತಾ ಇದೆ. ಭೂಮಿ ಸಣ್ಣ ಉಂಡೆಯಂತೆ ಕಾಣಿಸ್ತಾ ಇದೆ, ಮಣ್ಣಿನ ಉಂಡೆಯಂತೆ. ಮತ್ತೆ ಮೇಲೆ ಹೋಗಿ ಕೆಳಗಡೆ ಕಾಣಿಸ್ತಾ ಇದೆ ನಮ್ಮ ಸೌರಮಂಡಲ. ಮತ್ತು ಮೇಲೆ ಹೋಗಿ ಬಹಳ ಮೇಲೆ ಹೋಗಿ, ಬಹಳ ಮೇಲೆ, ಇನ್ನು ಮೇಲೆ ಹೋಗಿ, ಕೆಳಗೆ ಬರಬೇಡಿ, ಮೇಲೆ 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 ಮೇಲೆ. ಈಗ ವಿಶಾಲವಾದ ಬ್ರಹ್ಮಾಂಡದಲ್ಲಿದ್ದೀರಾ. ವಿಶಾಲವಾದ ಬ್ರಹ್ಮಾಂಡ. ಎಲ್ಲೆಲ್ಲಿ ನೋಡಿದ್ರು ನೀಲಿ ಆಕಾಶ. ಮೇಲೆ ನೀಲಿ ಆಕಾಶ, ಕೆಳಗಡೆ ನೀಲಿ ಆಕಾಶ, ಬಲಗಡೆ ನೀಲಿ ಆಕಾಶ, ಎಡಗಡೆ ನೀಲಿ ಆಕಾಶ. ನಮ್ಮ ಸೌರಮಂಡಲದಿಂದ ಬಹಳಷ್ಟು ಮೇಲೆ ಹೋಗಿದ್ದೀರಾ. ಶುದ್ಧ ನೀಲಿ ಆಕಾಶದಲ್ಲಿದ್ದೀರಾ. ನಮ್ಮ ಸೌರಮಂಡಲದಂತೆ ಕೋಟ್ಯಾಂತರ ಸೂರ್ಯರಿದ್ದಾರೆ ದೂರ ದೂರದಲ್ಲಿ. ನೀವು ಶುದ್ಧ ನೀಲಿ ಆಕಾಶದಲ್ಲಿದ್ದೀರಾ. ಆನಂದವಾಗಿ ಹಾರಾಡ್ತಾಯಿರಿ, ಆನಂದವಾಗಿ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಮೇಲೆ ಇದ್ದೀರಾ. ಹಾಗೆ ಆನಂದವಾಗಿ ಹಾರಾಡ್ತಾಯಿರಿ. ಈಗ ವಾಪಸ್ಸು ಬನ್ನಿ, ನಮ್ಮ ಸೌರಮಂಡಲಕ್ಕೆ ಮೇಲಿಂದ ಬನ್ನಿ. ನಮ್ಮ ಸೌರಮಂಡಲ ಕಾಣಿಸ್ತಾ ಇದೆ. ಹತ್ತಿರ ಬನ್ನಿ, ಸ್ಪಷ್ಟವಾಗಿದೆ. ಇನ್ನು ಹತ್ತಿರ ಬನ್ನಿ, ನಮ್ಮ ಭೂಮಿಯನ್ನು ಹುಡುಕಿ. ಬಂತು. ಮೋಡಗಳನ್ನು ದಾಟಿ ಕೆಳಗೆ ಬನ್ನಿ. ಕೆಳಗೆ ಬಂದರೆ ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮ ಇದೆ. ಸುಂದರವಾದ, ಪ್ರಶಾಂತವಾದ, ನಿರ್ಮಲವಾದ ಗಿರಿಧಾಮ, ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮ. ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೋಡಿ ನೋಡಿ ನೋಡಿ, ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮ. ಶಾಂತವಾದ, ನಿರ್ಮಲವಾದ, ಮನೋಹರವಾದ ಪ್ರದೇಶ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ನಿಧಾನ ಕೆಳಗೆ ಬನ್ನಿ. ಕೆಳಗೆ ಬಂದು ನಿಮಗಾಗ ಒಂದು ವಿಶೇಷವಾದ ಆಸನ ಇದೆ, ಕುಳಿತುಕೊಳ್ಳಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ದೇಹದಲ್ಲಿ ಬಿಗಿ ಇಲ್ಲ. ನಿಮ್ಮ ಮನಸ್ಸು ಪ್ರಶಾಂತವಾಗಿದೆ. ಯಾವುದೇ ಆಲೋಚನೆಗಳಿಲ್ಲ. ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮದಲ್ಲಿದ್ದೀರಾ. ಸುಂದರವಾದ ಗಿಡ ಮರಗಳಿವೆ, ಹೂವಿನ ಗಿಡಗಳಿವೆ. ಹತ್ತಿರದಲ್ಲೇ ಸುಂದರವಾದ ನದಿ ಹರಿತಾ ಇದೆ, ಜುಳು ಜುಳು ಜುಳು. ಈ ಪ್ರಶಾಂತವಾದ ವಾತಾವರಣದಲ್ಲಿ ಆನಂದವಾಗಿ ಕೂತಿದ್ದೀರಾ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ನೆಮ್ಮದಿಗೆ ಭಂಗ ತರುವಂಥ ಜನರಾಗಲಿ ಯಾವುದೂ ಇಲ್ಲ. ಆನಂದವಾಗಿದ್ದೀರಾ. ಈ ಸುಂದರವಾದ ದೈವಿ ಸಂಗೀತವನ್ನು ಕೇಳ್ತಾ ಕೇಳ್ತಾ ಮನಸ್ಸು ಇನ್ನೂ ಹೆಚ್ಚು ಪ್ರಶಾಂತವಾಗಲಿ.
ಸುಂದರವಾದ ಮುರಳಿಯ ಮಂಜುಳ ನಿನಾದ ನಿಮ್ಮ ಮನಸ್ಸನ್ನು ಇನ್ನೂ ಹೆಚ್ಚು ಪ್ರಶಾಂತವನ್ನಾಗಿ ಮಾಡಿದ್ದೀರ. ದೇಹದಲ್ಲಿ ಬಿಗಿಯಿಲ್ಲ, ಅಚ್ಚುಮೆಚ್ಚಿನ ಗಿರಿಧಾಮದಲ್ಲಿದ್ದೀರ. ಸಂಗೀತ ನಿಮ್ಮ ಮನಸ್ಸನ್ನು ಹೆಚ್ಚು ಪ್ರಶಾಂತವನ್ನಾಗಿ ಮಾಡಿದೆ. ಈಗ ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮದಲ್ಲಿದ್ದಾಗ ನೀಲಿ ಆಕಾಶವನ್ನು ನೋಡಿ, ಆ ನೀಲಿ ಅನಂತದ ಸಂಕೇತ. ಆ ವಿಶಾಲವಾದ ನೀಲಿ ಆಕಾಶವನ್ನು ನೋಡ್ತಾ ನೋಡ್ತಾ ಮನಸ್ಸು ಇನ್ನೂ ಹೆಚ್ಚು ಪ್ರಶಾಂತವಾಗತ್ತೆ. ವಾಸ್ಟ್ ಬ್ಲೂ ಸ್ಕೈ. ಆ ನೀಲಿ ಆಕಾಶದ ಹಿನ್ನೆಲೆಯಲ್ಲಿ ಈಗ ನಿಮ್ಮ ಇಷ್ಟ ದೇವರನ್ನ ಕಾಲಿಂದ ತಲೆವರೆಗೂ ನೋಡಿ, ಪಾದದಿಂದ ಮಸ್ತಕದವರೆಗೂ, ನಕೆಯಿಂದ ಶಿಕೆವರೆಗೂ, ಶುಕ್ಲಾಂಬರಧರಂ ಬಿಳಿಯ ಬಟ್ಟೆಯನ್ನು ಧರಿಸಿರುವ, ವಿಷ್ಣುಂ ಸರ್ವವ್ಯಾಪಿಯಾದ, ಶಶಿವರ್ಣಂ ಚಂದ್ರನಂಥ ತಂಪಾದ ಬಿಳಿ ಬಣ್ಣದ, ಚತುರ್ಭುಜಂ 4 ಭುಜಗಳುಳ್ಳ ದೇವರ ನೋಡ್ತಾ ಇದ್ರಿ ಕಾಲಿಂದ. ಈಗ ನಿಮ್ಮ ದೇವರ ಪ್ರಸನ್ನ ವದನವನ್ನು ನೋಡಿ, ಪ್ರಸನ್ನ ವದನಂ ಧ್ಯಾಯೇತ್. ನಿಮ್ಮ ಇಷ್ಟ ದೇವರ ಸುಂದರವಾದ ಪ್ರಸನ್ನವಾದ ಮುಖವನ್ನು ನೋಡಿ. ಆ ಪ್ರಸನ್ನವಾದ ಮುಖವನ್ನು ನೋಡ್ತಾ ನೋಡ್ತಾ ನಿಮ್ಮ ವದನವು ಪ್ರಸನ್ನವಾಗಲಿ, ನಿಮ್ಮ ಮುಖವು ಪ್ರಸನ್ನವಾಗಲಿ. ಫಸ್ಟ್ ನಿಮ್ಮ ದೇವರನ್ನ ನೋಡಿದಿರಿ, ನಂತರ ನಿಮ್ಮ ದೇವರ ಮುಖವನ್ನು ನೋಡಿದಿರಿ. ಮತ್ತೆ ಕಮ್ಮಿ ಮಾಡಿ ಬರೀ ನಿಮ್ಮ ಇಷ್ಟ ದೇವರ ಮುಗುಳ್ನಗೆಯನ್ನು ಮಾತ್ರ ನೋಡಿ. ಇದಕ್ಕಂತಾರೆ ರಿಡಕ್ಷನ್ ಆಫ್ ಥಾಟ್. ದೊಡ್ಡ ಆಲೋಚನೆಯಿಂದ ಚಿಕ್ಕದು, ನಂತರ ಚಿಕ್ಕದು. ಈಗ ನಿಮ್ಮ ಗಮನ ಬರೀ ನಿಮ್ಮ ಇಷ್ಟ ದೇವರ ಸುಂದರವಾದ ಮುಗುಳ್ನಗೆ. ನಿಮಗೆ ಇಷ್ಟ ದೇವರ ರೂಪ ಇಲ್ಲದೆ ಹೋದರೆ ಒಂದು ಚಿಹ್ನೆ, ಒಂದು ಆದರ್ಶ, ಯಾವುದನ್ನಾದರೂ ಒಂದು ಹಿಡ್ಕೊಳ್ಳಿ. ನಿಮ್ಮ ಗಮನ ಬರೀ ಅಲ್ಲೇ ಇರಲಿ. ನಿಮ್ಮ ಅಚ್ಚುಮೆಚ್ಚಿನ ದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ ಅಥವಾ ಒಂದು ಆದರ್ಶ, ಅದನ್ನೇ ಇಟ್ಕೊಳ್ಳಿ. ಆದರೆ ಈ ಕ್ರಿಯೆಯನ್ನು ಮಾಡುವಾಗ ಎಂದಿನಂತೆ ನಿಮ್ಮ ಮುಖವು ಪ್ರಸನ್ನವಾಗಿರಲಿ, ನಿಮ್ಮ ತುಟಿಯು ಮೇಲೂ ಮುಗುಳ್ನಗೆ ಇರಲಿ. ವಿತ್ ಎ ಕಾಮ್ serene face and smile on your lips. Go on looking at your Lord's smiling lips, please. ನಿಮ್ಮ ಇಷ್ಟ ದೇವರ ಸುಂದರವಾದ ಮುಗುಳ್ನಗೆಯನ್ನೇ, ಅಥವಾ ನಿಮಗೆ ಇಷ್ಟ ದೇವರಿಲ್ಲದೆ ಹೋದರೆ ಒಂದು ಚಿಹ್ನೆ ಅಥವಾ ಒಂದು ಆದರ್ಶ. ಇದಕ್ಕಂತಾರೆ 1-1,000,000. ಅಂದರೆ ನಮಗೆ ಸಾಮಾನ್ಯವಾಗಿ 100 ಲಕ್ಷಾಂತರ ಆಲೋಚನೆಗಳು ನಮ್ಮನ್ನು ಸದೆಬಡಿತಾ ಇರುತ್ತವೆ. ಆಲೋಚನೆಗಳ ಪ್ರವಾಹದಲ್ಲಿ ಅವುಗಳಿಂದ ತಪ್ಪಿಸಿಕೊಳ್ಳಲು ಒಂದು ಆಶ್ರಯ ಬೇಕು, ಒಂದು ಅವಲಂಬನೆ ಬೇಕು. ಆ ಒಂದು ಆಲೋಚನೆ ಇಟ್ಕೊಳ್ಳಿ. ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ದಂಗೆ ನೋಡ್ಕೊಳ್ಳಿ. ಆದರೆ ಮನಸ್ಸಲ್ಲಿ ಇಲ್ಲಿ ಹೋಗುತ್ತೆ, ಹೋಗೋದು ಅದರ ಲಕ್ಷಣ, ಅದರ ಸ್ವಭಾವ ಚಂಚಲ. ಹೋಗಲಿ, ಮತ್ತೆ ಕರ್ಕೊಂಬನ್ನಿ. ಹೇಳಿ ಮನಸ್ಸಿಗೆ, ಏ ಮನಸ್ಸೇ ಇಲ್ಲೇ ಇರು. ಮನಸ್ಸಲ್ಲಿ ಓಡಾಡಿದರೆ ಬೇಜಾರು ಮಾಡ್ಕೋಬೇಡಿ. ಮತ್ತು ಒಳ್ಳೆ ಮಾತಿನಿಂದ ನಿಮ್ಮ ಮನಸ್ಸನ್ನು ಕರ್ಕೊಂಬನ್ನಿ. ನಿಮ್ಮ ಅಚ್ಚುಮೆಚ್ಚಿನ ದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ ಅಥವಾ ಒಂದು ಆದರ್ಶ, ಒಂದನ್ನು ಹಿಡ್ಕೊಂಡು 100 ಸಹಸ್ರಾರು ಆಲೋಚನೆಗಳಿಂದ ಬಿಡುಗಡೆ ಮಾಡ್ಕೊಳ್ಳಿ. ಹೋಲ್ಡ್ ಆನ್ ಟು ಒನ್ ಆ್ಯಂಡ್ ಗೆಟ್ ರಿಡ್ ಆಫ್ ದಿ ಮಿಲಿಯನ್ಸ್ ಆಫ್ ಥಾಟ್ಸ್. ಆದಷ್ಟು ಜಾಸ್ತಿ ಹೊತ್ತು ಹಾಗೆ ಇಟ್ಕೊಳ್ಳಿ. ಒಂದೇ ಆಲೋಚನೆ. ಈಗ ಆ ಆಲೋಚನೆಯನ್ನು ತೆಗೆದುಬಿಡಿ. ರಿಮೂವ್ ದಟ್ ಲಾಸ್ಟ್ ಥಾಟ್. ಆಲೋಚನಾರಹಿತ ಸ್ಥಿತಿ ಇರೋದಕ್ಕೆ ಪ್ರಯತ್ನ ಮಾಡಿ. ಥಾಟ್ಲೆಸ್ ಸ್ಟೇಟ್, ಆಲೋಚನಾರಹಿತ ಸ್ಥಿತಿ, ಶಾಂತಿ ಸ್ಥಿತಿ, ನೆಮ್ಮದಿ ಸ್ಥಿತಿ, ಆನಂದ ಸ್ಥಿತಿ. ಎಷ್ಟು ಆನಂದವಾಗ್ತಾ ಇದೆ ನೋಡಿ. ಯಾವುದೇ ಆಲೋಚನೆಗಳಿಲ್ಲ. ಈಗ ನೀವು
ಜಾಗೃತ ಅವಸ್ಥೆಯಲ್ಲಿಲ್ಲ. ಯು ಆರ್ ನಾಟ್ ಇನ್ ವೇಕಿಂಗ್ ಸ್ಟೇಟ್, ಎಚ್ಚರವಾಗಿಲ್ಲ. ಯು ಆರ್ ನಾಟ್ ಇನ್ ಡ್ರೀಮ್, ಕನಸಿನಲ್ಲಿಲ್ಲ. ಯು ಆರ್ ನಾಟ್ ಇನ್ ಡ್ರೀಮ್, ಸ್ವಪ್ನಾವಸ್ಥೆಯಲ್ಲಿಲ್ಲ. ಯು ಆರ್ ನಾಟ್ ಇನ್ ಡೀಪ್ ಸ್ಲೀಪ್, ನಿದ್ರಾವಸ್ಥೆಯಲ್ಲಿಲ್ಲ. ಸುಷುಪ್ತಿ, ಜಾಗೃತ್ ಸ್ವಪ್ನ ಸುಷುಪ್ತಿ, ಎಚ್ಚರ ಕನಸು ನಿದ್ದೆ, ವೇಕಿಂಗ್ ಡ್ರೀಮ್ ಆ್ಯಂಡ್ ಡೀಪ್ ಸ್ಲೀಪ್, ಬದಲಾವಣೆ ಆಗುವ ಈ ಮೂರೂ ಸ್ಥಿತಿಗಳನ್ನು ಬಿಟ್ಟು ಮೇಲೆ ಬಂದಿದ್ದೀರಾ. ಈಗ ನೀವು ಈ ಮೂರು ಅವಸ್ಥೆಗಳನ್ನು ಮೀರಿದ ಈ ಬದಲಾವಣೆ ಆಗುವ ಮೂರು ಅವಸ್ಥೆಗಳಲ್ಲಿ ಬದಲಾವಣೆ ಆಗದ ಸ್ಥಿತಿಯಲ್ಲಿದ್ದೀರಾ. ಸಮಾಧಿ ಸ್ಥಿತಿಯಲ್ಲಿದ್ದೀರಾ, ಆಲೋಚನಾರಹಿತ ಸ್ಥಿತಿಯಲ್ಲಿದ್ದೀರಾ, ಶಾಂತಿ ಸ್ಥಿತಿ, ನೆಮ್ಮದಿ ಸ್ಥಿತಿ, ಆನಂದ ಸ್ಥಿತಿ. ಹಾಗೇರಿ ಆದರೆ ನಿಮ್ಮ ಮನಸ್ಸು ಆಲೋಚನಾ ರಹಿತ ಸ್ಥಿತಿಯಲ್ಲಿರುವಾಗ ಅಲ್ಲಿ ಇಲ್ಲಿ ಹೋಗುವ ಸಾಧ್ಯತೆ ಉಂಟು. ಹಾಗೇನಾದರೂ ಹೋದರೆ ಬೇಜಾರು ಮಾಡಿಕೊಳ್ಳದೆ ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಮನಸ್ಸನ್ನು ನಿಮ್ಮ ಅಚ್ಚುಮೆಚ್ಚಿನ ಗಿರಿದೇವರು, ಅಚ್ಚುಮೆಚ್ಚಿನ ದೇವರ ಮಗುಳ್ನಗೆ ಅಥವಾ ಒಂದು ಚಿಹ್ನೆ, ಒಂದು ಆದರ್ಶ ಅಲ್ಲಿ ಕರ್ಕೊಳ್ಳಿ. ಹೋಲ್ಡ್ ಆನ್ ಟು ಒನ್ ಸೊ ದಟ್ ಯು ಗೆಟ್ ರಿಡ್ ಆಫ್ ದಿ ಮಿಲಿಯನ್ಸ್ ಆಫ್ ಥಾಟ್ಸ್. ನೂರಾರು ಸಹಸ್ರಾರು ಆಲೋಚನೆಗಳಿಂದ ಬಿಡುಗಡೆಗಾಗಿ ಒಂದು ಆಶ್ರಯ ಬೇಕು, ಒಂದು ಅವಲಂಬನೆ ಬೇಕು. ಅದಕ್ಕಾಗಿ ನಿಮ್ಮ ಇಷ್ಟ ದೇವರ ಮಗುಳ್ನಗೆ ಅಥವಾ ಒಂದು ಚಿಹ್ನೆ, ಒಂದು ಆದರ್ಶ ಹಿಡ್ಕೊಳ್ಳಿ. ಮಡಿ ಮೇಲೆ ಹೋಗಬೇಕಂದ್ರೆ ಮೆಟ್ಲಾಗಿ ಏಣಿಗಳ ಸಹಾಯದಿಂದ ಹೋಗ್ತೀರಾ. ನಂತರ ಮೇಲೆ ಹೋಗ್ಬೇಕಂದ್ರೆ ಕಡೆ ಮೆಟ್ಲು ಬಿಡಬೇಕು. ಹಾಗೆ ಈ ಕಡೆ ಆಲೋಚನೆಯನ್ನು ಬಿಟ್ಬಿಡಿ. ರಿಮೂವ್ ದಟ್ ಲಾಸ್ಟ್ ಥಾಟ್ ಅಗೈನ್ ಕಮ್ ಬ್ಯಾಕ್ ಟು ಥಾಟ್ಲೆಸ್ ಸ್ಟೇಟ್, ಆಲೋಚನಾರಹಿತ ಸ್ಥಿತಿಗೆ ಬನ್ನಿ. ಪೋಲ್ ವಾಲ್ಟ್ ಜಂಪರ್ಸ್ ಎತ್ತರ ಹೋಗೋದಕ್ಕಾಗಿ ಆ ಪೋಲ್ ವಾಲ್ಟನ್ನು ಸಹಾಯ ಪಡಿತಾರೆ. ಆದರೆ ಕಡೆಗೆ ಆ ಕೋಲನ್ನು ಬಿಟ್ಟರೆ ಮಾತ್ರ ಮುಂದಕ್ಕೆ ಹೋಗಲು ಸಾಧ್ಯ. ಹಾಗೆ ಒಂದು ಎತ್ತರವಾದ ಮಟ್ಟಕ್ಕೆ ಬರಬೇಕಂದ್ರೆ, ಬೇರೆ ಬೇರೆ ಆಲೋಚನೆಗಳಿಂದ ಬಿಡುಗಡೆ ಮಾಡ್ಕೋಬೇಕಂದ್ರೆ ಒಂದು ಸಹಾಯ ಬೇಕು, ನಿಮ್ಮ ಅಚ್ಚುಮೆಚ್ಚಿನ ಇಷ್ಟ ದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ, ಒಂದು ಆದರ್ಶ. ಅವುಗಳನ್ನು ಹಿಡಿದು ಬೇರೆ ಆಲೋಚನೆಗಳಿಂದ ಬಿಡಿಸ್ಕೊಳ್ಳಿ. ನಂತರ ಆ ಆಲೋಚನೆಯನ್ನು ತೆಗೆದುಹಾಕ್ಬಿಟ್ಟು ಆಲೋಚನಾ ರಹಿತ ಸ್ಥಿತಿಗೆ ಬನ್ನಿ. ಗುಡ್. ಶಾಂತಿ ಸ್ಥಿತಿ, ನೆಮ್ಮದಿ ಸ್ಥಿತಿ, ಆನಂದ ಸ್ಥಿತಿ. ಜಾಸ್ತಿ ಹೊತ್ತು ಹೀಗೇ ಇರೋದಕ್ಕೆ ಪ್ರಯತ್ನ ಮಾಡಿ. ಎಷ್ಟು ಆನಂದವಾಗ್ತಾ ಇದೆ. ನಿದ್ದೆಗಿಂತ ಹೆಚ್ಚು ನೆಮ್ಮದಿಯನ್ನು ಕೊಡುವಂತಹ ಸ್ಥಿತಿ. ತುರೀಯಂ, ಜಾಗೃತ್ ಸ್ವಪ್ನ ಸುಷುಪ್ತಿಯನ್ನು ಮೀರಿದ ಸ್ಥಿತಿಯಲ್ಲಿದ್ದೀರಾ. ತುರೀಯಂ ಮನ್ಯಂತೆ. ನನ್ನ ಹತ್ರ ಒಂದು ಪೆನ್ನಿದೆ, ಅಂದರೆ ಅದು ನನ್ನ ಪೆನ್ನು. ನನ್ನ ಪೆನ್ನು ಅಂತ ಹೇಳಬೇಕಂದ್ರೆ ನಾನು ಪೆನ್ನಲ್ಲ, ನನ್ನ ಪೆನ್ನು. ನಾನು ಸಬ್ಜೆಕ್ಟ್, ಪೆನ್ನು ಆಬ್ಜೆಕ್ಟ್. ನನ್ನ ಪೆನ್ನು ಅಂದಮೇಲೆ ನಾನು ಪೆನ್ನಲ್ಲ, ಪೆನ್ನು ನನ್ನದು. ಹಾಗೆ ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು, ನನ್ನ ಕೈ, ನನ್ನ ಬಾಯಿ, ನನ್ನ ಕಾಲುಗಳು, ನನ್ನ ದೇಹ. ನನ್ನ ದೇಹ ಅಂತ ಹೇಳಬೇಕಂದ್ರೆ ನಾನು ಬೇರೆ, ದೇಹ ಬೇರೆ. ದೇಹ ನಾನಲ್ಲ, ದೇಹ ನನ್ನದು. ನಾನು ದೇಹ ಅಲ್ಲ. ಹಾಗಿದ್ರೆ ನಾನು ಯಾರು? ನಾನು ಮನಸ್ಸೇ. ಭಾಳ ಸಾರಿ ಹೇಳ್ತೀವಿ, ಇವತ್ತು ನನ್ನ ಮನಸ್ಸು ಆನಂದವಾಗಿದೆ, ಈಗ ನನ್ನ ಮನಸ್ಸು ಬೇಜಾರಾಗಿದೆ. ನನ್ನ ಮನಸ್ಸು, ಮೈ ಮೈಂಡ್ ಅಂತ ಹೇಳಬೇಕಂದ್ರೆ ನಾನು ಮನಸ್ಸಲ್ಲ, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ. ಹಾಗಿದ್ರೆ ನಾನು ಯಾರು? ನಾನು ಬುದ್ಧಿನ. ಭಾಳ ಸಾರಿ ಹೇಳ್ತೀವಿ, ಇವತ್ತು ನನ್ನ ಬುದ್ಧಿ ಚುರುಕು, ಇವತ್ತು ನನ್ನ ಬುದ್ಧಿ ಯಾಕೋ ಮಂದವಾಗಿದೆ. ನನ್ನ ಬುದ್ಧಿ ಅಂತ ಹೇಳಬೇಕಂದ್ರೆ ನಾನು ಬುದ್ಧಿ ಅಲ್ಲ, ಬುದ್ಧಿ ನನ್ನದು. ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ, ಮೈ ಬಾಡಿ, ಮೈ ಮೈಂಡ್, ಮೈ ಇಂಟೆಲೆಕ್ಟ್, ಇವು ನನ್ನ ಕರ್ಣಗಳು. ನಾನು ಇವಲ್ಲ. ಹಾಗಿದ್ರೆ ನಾನು ಯಾರು? ನಾನು ಆತ್ಮ. ದೇಹವನ್ನು ಉಪಯೋಗಿಸ್ತೀನಿ,
ದೇಹದ ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡ್ತೀನಿ, ಕೆಲಸವನ್ನು ಮಾಡುತ್ತೇನೆ. ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ ಪ್ರಪಂಚದ ಬೇರೆ ಅನುಭವಗಳನ್ನು ಪಡ್ಕೊಳ್ತೀನಿ. ಆದರೆ ನಾನು ಅವಲ್ಲ. ಇವು ನನ್ನ ಕರಣಗಳು, ದೇಹ, ಮನಸ್ಸು, ಬುದ್ಧಿ. ನನ್ನ ಬಾಹ್ಯ ಕರಣ ದೇಹ, ಅಂತಃಕರಣ ಮನಸ್ಸು, ಬುದ್ಧಿ. ಇವು ನನ್ನ ಕರಣಗಳು, ಇವುಗಳನ್ನು ನಾನು ಉಪಯೋಗಿಸ್ತೀನಿ. ನಾನು ದೇಹ, ಮನಸ್ಸು, ಬುದ್ಧಿಯಲ್ಲ. ಹಾಗಿದ್ರೆ ನಾನು ಯಾರು? ನಾನು ಆತ್ಮ. ದೇಹ, ಮನಸ್ಸು, ಬುದ್ಧಿಯಲ್ಲ, ನಾನು ಆತ್ಮ. ಇದು ನನ್ನ ನಿಜ ಸ್ಥಿತಿ. ಇದು ನಿಜವಾದ ನಾನು. ಈ ಅನುಭವ ಪಡೆಯೋದಕ್ಕೆ ಹೇಳ್ತಾರೆ ಆತ್ಮ ಸಾಕ್ಷಾತ್ಕಾರ, ಸೆಲ್ಫ್ ರಿಯಲೈಸೇಷನ್. ನಿಜವಾದ ನಾನು ಯಾರು ಎಂಬುದನ್ನು ರಿಯಲೈಸ್ ಮಾಡಿಕೊಳ್ಳೋದು, ನನ್ನ ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಹೆಸರು ಆತ್ಮ ಸಾಕ್ಷಾತ್ಕಾರ. ಇದು ನನ್ನ ಜೀವನದ ಅಂತಿಮ ಗುರಿ. ಇದಕ್ಕೆ ಹೇಳ್ತಾರೆ ಮುಕ್ತಿ. ಮುಕ್ತಿ ಅಂದರೆ ಸತ್ತ ನಂತರ ಬರುವುದಲ್ಲ. ನಾನು ಜೀವಂತವಾಗಿರುವಾಗಲೇ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಲ್ಲ, ನಾನು ಆತ್ಮ. ಬರೀ ಬುದ್ಧಿಯಿಂದ ತಿಳಿಯೋದಲ್ಲ. ಈ ಅನುಭವ ಆದಾಗ ನನಗೆ ಆತ್ಮ ಸಾಕ್ಷಾತ್ಕಾರ ಆಯಿತು, ನನಗೆ ಮುಕ್ತಿ ದೊರೆಯಿತು. ಮುಕ್ತಿ ಅಂದರೆ ಬಂಧನದಿಂದ ವಿಮುಕ್ತನದೇ. ಯಾವ ಬಂಧನ? ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಬಂಧನದಿಂದ ಬಿಡುಗಡೆ ಆಗಿದ್ದೀನಿ. ಯಾವಾಗ ನನಗೆ ನನ್ನ ನಿಜವಾದ ನಾನು ಯಾರೋ ಎಂಬ ನನ್ನ ಅನುಭವಕ್ಕೆ ಬಂತು. ಈ ಜೀವನದಲ್ಲಿ ಇದನ್ನು ಕೂಡ ಸಾಧಿಸ್ತೀನಿ. ಇದು ನನ್ನ ಜೀವನದ ಗುರಿ. ಆದರೆ ಜೀವನದಲ್ಲಿನ ಗುರಿ ನೀವಾಗಲೇ ಹಾಕ್ಕೊಂಡಿದ್ದೀರಾ. ವೈಯಕ್ತಿಕ, ಔದ್ಯೋಗಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಸ್ವಪ್ರೇರಣೆಯ, ಕೊಡುಗೆಯ, ನನ್ನ ನ್ಯೂನತೆಗಳನ್ನು ಮೀರಿ ಹಾಕಿಕೊಳ್ಳುವ ಸ್ಪಷ್ಟವಾದ ಗುರಿ. ಅದು ನನ್ನ ಜೀವನದಲ್ಲಿನ ಗುರಿ. ಗೋಲ್ಸ್ ಇನ್ ಲೈಫ್. ಇದನ್ನು ನಾನು ದೀರ್ಘಾವಧಿ ಗುರಿಯನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಮಧ್ಯಮಾವಧಿ ಮತ್ತು ಅಲ್ಪಾವಧಿ ಗುರಿಯನ್ನು ಹಾಕ್ಕೊಂಡಿದ್ದೀನಿ. 3 ಕ್ಷೇತ್ರದಲ್ಲಿ: ವೈಯಕ್ತಿಕ, ಔದ್ಯೋಗಿಕ, ಸಾಮಾಜಿಕ. ಇದು ಜೀವನದಲ್ಲಿನ ಗುರಿ. ಜೀವನದ ಗುರಿ ಆನಂದವಾಗಿರೋದು, ಅಥವಾ ನಾನೇ ಆನಂದ ಎಂಬ ಅನುಭವವನ್ನು ಪಡೆದುಕೊಳ್ಳೋದು ಜೀವನದ ಗುರಿ. ಜೀವನದಲ್ಲಿನ ಗುರಿ ನಾನು ವೈಯಕ್ತಿಕ, ಔದ್ಯೋಗಿಕ, ಸಾಮಾಜಿಕ ಕ್ಷೇತ್ರದಲ್ಲಿ ನಮ್ಮ ಸಾಧನೆಯನ್ನು ಮಾಡೋದು, ನನ್ನ ಗುರಿಯನ್ನು ತಲುಪೋದು 3 ಕ್ಷೇತ್ರದಲ್ಲಿ. ಜೀವನದಲ್ಲಿನ ಗುರಿ, ವೈಯಕ್ತಿಕ, ಔದ್ಯೋಗಿಕ, ಸಾಮಾಜಿಕ ಜೀವನದ ಗುರಿ ನನ್ನ ಜೀವನದ ಗುರಿಗೆ ವ್ಯತಿರಿಕ್ತವಾಗಿರಬಾರ್ದು. ಜೀವನದಲ್ಲಿನ ಗುರಿಯನ್ನು ಸಾಧನೆ ಮಾಡೋದಕ್ಕೆ ಹೆಸರು ಯಶಸ್ಸು. ಜೀವನದ ಗುರಿ ಆನಂದ. ನನಗೆ ಜೀವನದಲ್ಲಿ 2 ಬೇಕು: ಯಶಸ್ಸು ಬೇಕು, ಆನಂದ ಬೇಕು. ಆದರೆ 2 ನಾನು ಗಳಿಸ್ತೀನಿ. ನನ್ನ ಆತ್ಮ ಸಾಕ್ಷಾತ್ಕಾರ ಅಂತಿಮವಾಗಿ ಮಾಡ್ಕೊಳ್ತೀನಿ. ಆದರೆ ಈ ಪ್ರಪಂಚದಲ್ಲಿ ಇರುವಾಗ, ನನ್ನ ದೇಹದಲ್ಲಿ ಇರುವಾಗ ಜೀವನದಲ್ಲಿನ ಗುರಿಯನ್ನು ಸಾಧನೆ ಮಾಡ್ತೀನಿ. ಆ ಜೀವನದ ಗುರಿ ಸಾಧನೆಗಾಗಿ ಬೇಕಾದ ಜ್ಞಾನ ಮತ್ತು ಕ್ರಿಯಾ ಕೌಶಲ್ಯವನ್ನು ಸಂಪಾದನೆ ಮಾಡ್ತೀನಿ. ಅದೇ ರೀತಿ ಬೇರೆಯವರಲ್ಲಿ ಕೆಲಸ ಮಾಡಿಸ್ಕೋಬೇಕಂದ್ರೆ ನನ್ನ ಪರಿಣಾಮಕಾರಿ ವಿಚಾರ ಸಂವಹನ ಕೌಶಲ್ಯ, ಜ್ಞಾಪಕ ಶಕ್ತಿ, ಜನಸಂಬಂಧ ಕೌಶಲ್ಯ, ಈ ಮನೋಭಾವವನ್ನು ಬದಲಾಯಿಸುವ ಕೌಶಲ್ಯವನ್ನು ಬೆಳೆಸ್ಕೊಳ್ತೀನಿ. ಅದಕ್ಕಿಂತ ಮುಖ್ಯವಾಗಿ ನನ್ನ ಮನೋಭಾವವನ್ನು ಸಕಾರಾತ್ಮಕವನ್ನು ಮಾಡ್ಕೊಳ್ತೀನಿ. ನನ್ನಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತೀನಿ, ಉತ್ಸಾಹವನ್ನು ತುಂಬಿಕೊಳ್ತೀನಿ. ಜೀವನದಲ್ಲಿ ಏನೇ ನನ್ನ ಗುರಿ ಸಾಧನೆಗೆ ತೊಂದರೆ ತಾಪತ್ರಯಗಳು ಬಂದರೆ
ಸಣ್ಣದು ದೊಡ್ಡದು ಬೃಹದೋಕಾರವಾದ ಅಡಚಣೆಗಳು ಬಂದರೆ ನದಿ ತನ್ನ ಗುರಿಯನ್ನು ತಲುಪುವಂತೆ ಆ ಅಡಚಣೆಗಳ ಮೀರಿ ಬೆಟ್ಟ ಬಂದರೂ ಅದನ್ನು ಬಳಸಿಕೊಂಡು ಹೋಗುವಂತೆ ನನ್ನ ಜೀವನದ ಗುರಿಯನ್ನು ನಾನು ಜೀವನದಲ್ಲಿನ ಗುರಿಯನ್ನು ಸಾಧಿಸ್ತೀನಿ. ಅದಕ್ಕಾಗಿ ನನ್ನ ಜೀವನದಲ್ಲಿ ಬೇಕಾದಂಥ ಸ್ವಶಿಸ್ತು ಮತ್ತು ಸ್ವನಿಯಂತ್ರಣ, ನನ್ನ ಜೀವನದ ನದಿಗಳ 2 ದಡಗಳನ್ನು ಹಾಕ್ಕೊಳ್ತೀನಿ, ಮೀರೋದಿಲ್ಲ. ಯಾವುದೇ ಕಾರಣದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ನನ್ನ ಚಿಂತೆ ಪಡೋದಿಲ್ಲ. ನನ್ನ ಜೀವನದಲ್ಲಿನ ಗುರಿಯನ್ನು ಸಾಧಿಸ್ತೀನಿ. ನಾನು ಆನಂದವನ್ನು ಗಳಿಸ್ತೀನಿ, ಯಶಸ್ಸು ಗಳಿಸ್ತೀನಿ. ನಾನು ವಿಜೇತ. ನನ್ನಲ್ಲಿ ಶಕ್ತಿ ಇದೆ, ನನ್ನಲ್ಲಿ ಬಲ ಇದೆ, ನನ್ನಲ್ಲಿ ಸಾಮರ್ಥ್ಯವಿದೆ. ನಾನು ವಿಜೇತ, ನಾನು ವಿಜೇತ, ನಾನು ವಿಜೇತ. ನಿಧಾನವಾಗಿ ಪ್ರಪಂಚಕ್ಕೆ ಬನ್ನಿ. ಪ್ರಪಂಚಕ್ಕೆ ಬಂದು ನಾನು 10ರಿಂದ 1 ಎಣಿಸ್ತೀನಿ. 10. ಈ ಪ್ರಪಂಚಕ್ಕೆ ಬನ್ನಿ. 10ರಿಂದ 1 ಎಣಿಸಿದಾಗ ನಾನು ಹೇಳೋ ಸೂಚನೆಗಳನ್ನು ಕೇಳ್ಕೊಳ್ಳಿ, ಅದರಂತೆ ಅನುಷ್ಠಾನ ಮಾಡಿ. 10 ಈ ಪ್ರಪಂಚಕ್ಕೆ ಬನ್ನಿ. 9 ನೀವು ಇರುವಂಥ ಕೊಠಡಿಗೆ ಬನ್ನಿ. 8 ನಿಮ್ಮ ದೇಹಕ್ಕೆ ವಾಪಸ್ಸು ಬನ್ನಿ, ದೇಹದ ಅರಿವು ನಿಮಗಾಗಲಿ. 7 ತಲೆಯನ್ನು ಸ್ವಲ್ಪ ಅಲ್ಲಾಡಿಸಿ. 6 ಭುಜವನ್ನು ಸ್ವಲ್ಪ ಅಲ್ಲಾಡಿಸಿ. 5 ನಿಮ್ಮ ತೊಡೆಯನ್ನು ಸ್ವಲ್ಪ ಅಲುಗಾಡಿಸಿ. 4 ನಿಮ್ಮ ಕಾಲುಗಳನ್ನು ಸ್ವಲ್ಪ ಹಾಗೆ ಮೂವ್ ಮಾಡಿ. 3 ನಿಮ್ಮ 2 ಕೈಗಳಿಂದ ನಿಮ್ಮ ತೊಡೆ ಮತ್ತು ಮಂಡಿಯನ್ನು ಪ್ರೆಸ್ ಮಾಡಿ ದೇಹದ ಸಂಪೂರ್ಣ ಅನುಭವ ಬರಲಿ. 3 2 ಕೈಗಳನ್ನು ಉಜ್ಜಿ ಮಾಕವನ್ನು ಸವರಿ, ನಿಧಾನವಾಗಿ ಕಣ್ಣು ಸವರಿ. ಆದರೆ ಕಣ್ಣು ತೆಗೆಯೋದಕ್ಕೆ ಮುಂಚೆ ಒಂದು ಶಾಂತಿ ಮಂತ್ರವನ್ನು ಹೇಳೋಣ, ಒಟ್ಟಿಗೆ ಹೇಳುವ. ಇದರ ಅರ್ಥವನ್ನು ನೀವು ತಿಳ್ಕೊಂಡಿದ್ದೀರಾ? ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಮಂಗಳವಾಗಲಿ. ನಮಸ್ಕಾರ.